ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಸಮಗ್ರ ಶಿಕ್ಷಣ ಯೋಜನೆ 2023-24ನೇ ಸಾಲಿನ ಶಾಲಾ ಹಂತದಲ್ಲಿ ಅನುಷ್ಠಾನಗೊಂಡ ಕಾರ್ಯಚಟುವಟಿಕೆಗಳ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ಅಜೆಂಡಾ ದಿನಾಂಕ 20/6/2025ನೇ ದಿನದಂದು ಈ ದಿನ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ತಾಲೂಕ್ ಪಂಚಾಯತ್ ವತಿ ಹೊಸನಗರ ಇವರ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆಧಾರದ ಸುಸ್ವಾಗತ. ಒಳ್ಳೆಯ ಕೆಲಸ ಮಾಡಲಾರದೆ ಯಾರೂ ಕೂಡ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತಿಗೂ ಚಿಕ್ಕವರೆಂದು ಗುರುತಿಸಿಲ್ಲ ಎಂಬ ನಾಣ್ಣುಡಿಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ನಾವು ಆರಂಭಿಸೋಣ. ಮೊದಲು ನಾಡಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ನಾವು ಆರಂಭ ಮಾಡ್ತಾ ಇದ್ದೀವಿ. ಭಾವನಾ ಮತ್ತು ಸಂಗಡಿಗರು ಈ ಒಂದು ನಾಡಗೀತೆಯ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ. ಎಲ್ಲರೂ ಎದ್ದು ನಿಲ್ಲುವ ಮೂಲಕ ಇದೆಂತ ಮಾಡೋಣ ಮಿಸ್ ಇದೇನು ಇದು ಕಟ್ ಮಾಡೋದ ಹಿಂಗೆ ವಿಡಿಯೋ ಮಾಡೋದ ಇದು ಮಿಸ್ ಕಾಣಿಸಲ್ಲ ಅದಕ್ಕೆ ಅದೇ ಮಿಸ್ಸೇ ಕಾಣಲ್ಲ. ಪ್ರಾರ್ಥನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಭಾವನಾ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಮುಂದಿನ ಹಂತ ಸ್ವಾಗತ ಕಾರ್ಯಕ್ರಮ. ಇಲ್ಲಿ ನೆರೆದಿರುವಂತಹ ಅತಿಥಿ ಮಹೋದಯರನ್ನ ನಮ್ಮ ಕನ್ನಡ ಶಿಕ್ಷಕರಾದಂತಹ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರು ಸ್ವಾಗತಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಸಮಗ್ರ ಶಿಕ್ಷಣ ಯೋಜನೆ 2023-24ನೇ ಸಾಲಿನ ಶಾಲಾ ಹಂತದಲ್ಲಿ ಅನುಷ್ಠಾನಗೊಂಡ ಕಾರ್ಯಚಟುವಟಿಕೆಗಳ ಸಾಮಾಜಿಕ ಗ್ರಾಮ ಸಭೆ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ KV ನಾಗೇಶ್ ಸಾಮಾಜಿಕ ಪರಿಶೋಧನೆ ಈ ಅಧ್ಯಕ್ಷತೆಯನ್ನ ಹುಟ್ಟಾಲಯ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಹೊಸನಗರ ಇವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಮ್ಮ ಶಾಲಾ ಪರವಾಗಿ ಪೂರಕವಾದ ಸ್ವಾಗತವನ್ನು ಬಯಸುತ್ತೇನೆ.
ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ನಾಗೇಶ್ ಕೆವಿ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಹೊಸನಗರ, ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆ ಅತಿಥಿಗಳಾಗಿ 3 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಓಡಾಟವನ್ನ ನಡೆಸಿ ನಮ್ಮ ಶಾಲೆಯ ಒಂದು ಕಾರ್ಯ ವೈಖರಿಯನ್ನ ಇನ್ಸ್ಪೆಕ್ಷನ್ ತರ ಮಾಡಿಬಿಟ್ಟು ಒಂದು ಯೋಜನೆಯನ್ನ ರೂಪಿಸಿಕೊಂಡು ಬಂದಿದ್ದಾರೆ. ಶ್ರೀಯುತ ದೇವೇಂದ್ರಪ್ಪ, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ತಾಲೂಕು ಪಂಚಾಯತ್ ಹೊಸನಗರ, ಇವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಈ ದಿನ ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ಶ್ರೀಯುತ ಜಯರಾಜ್ ಅವರು ಆಗಮಿಸಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ STMC ಸದಸ್ಯರಾದಂತಹ ಶ್ರೀಯುತ ಕರಿಬಸಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ STMCಯ ಸದಸ್ಯರಾದಂತಹ ಶ್ರೀಮತಿ ತುಳಸಿ ಇವರು ಆಗಮಿಸಿದ್ದಾರೆ. ಇವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ದಿನೇಶ್ ರಾವ್, STMC ಸದಸ್ಯರು, ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಸರಿತಾರವರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಇವರಿಗೂ ಸಹ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳ ಪೋಷಕ ವರ್ಗದವರು ಸಹ ಎಲ್ಲರೂ ಆಗಮಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿತ್ತು, ಕೆಲವರು ಆಗಮಿಸಿದ್ದಾರೆ. ಅವರೆಲ್ಲರೂ ಆಗಮಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋರಿದ್ದಾರೆ. ಅವರೆಲ್ಲರಿಗೂ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದಾರೆ. ಇವರೆಲ್ಲರಿಗೂ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶಾಲೆ ಅಂದರೆ ಮಕ್ಕಳು, ವಿದ್ಯಾರ್ಥಿಗಳ ಪಾತ್ರ ಬಹುದೊಡ್ಡದು. ನಮ್ಮ ಶಾಲೆಯಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ಸುಸ್ವಾಗತವನ್ನ ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸುತ್ತಿದ್ದೇನೆ. ಸಭೆಗೆ ಸರ್ವರನ್ನು ಸ್ವಾಗತಿಸಿದಂತಹ ಅನ್ನಪೂರ್ಣ ಮೇಡಮ್ ಇವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ನಾಗೇಶ್ ಕೆವಿ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಹೊಸನಗರ. ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಇಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಉಪನ್ಯಾಸಕರಾದ ಹಾಗೂ STMCಯ ಎಲ್ಲ ಸದಸ್ಯರೇ, ಎಲ್ಲ ಶಿಕ್ಷಕರಿದ್ದಾರೆ ಹಾಗೂ ಎಲ್ಲ ಪೋಷಕರೇ ಹಾಗೂ ಗ್ರಾಮಸ್ಥರ ಮಕ್ಕಳೇ, ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ನಾವು ಕಳೆದ ವರ್ಷದಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸರ್ಕಾರದ ಆದೇಶದಂತೆ ನಾವು ಎಲ್ಲ ಶಾಲೆಗಳಲ್ಲೂ ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆ ಇದೆ. ಅದಕ್ಕೆ ಅದರ ಕುರಿತಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿಬಿಟ್ಟು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕಳೆದ ವರ್ಷದಲ್ಲಿ 20% ಶಾಲೆಗಳನ್ನು ಈ ಒಂದು ತಾಲೂಕಿನಲ್ಲಿ ಆಯ್ಕೆ ಮಾಡಿಕೊಂಡಿದ್ವಿ. ಹಾಗೆ ಈ ಸಾರಿಗೂ ಸಹ 20% ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದ್ದೀವಿ. ಒಟ್ಟಾರೆ ನಾವು 5 ವರ್ಷದ ಅವಧಿ ಇದೆ. 5 ವರ್ಷದ ಒಳಗಡೆ ಎಲ್ಲ ಶಾಲೆಗಳನ್ನು ಕೂಡ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಇದೆ. ಆ ನಿಟ್ಟಿನಲ್ಲಿ ಈ ಸಾರಿಗೆ ನಾವು ಗ್ರಾಮ ಪಂಚಾಯಿತಿಯಿಂದ 2 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಏನು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಪ್ರಮುಖ ಉದ್ದೇಶ ಅಂತಂದರೆ, ಯಾವುದೇ ಒಂದು ಯೋಜನೆ ಸರ್ಕಾರ ಜಾರಿಗೆ ತಂದರೆ ಆ ಯೋಜನೆ ತಳಮಟ್ಟದಲ್ಲಿ ಅದರ
ಕಾರ್ಯನಿರ್ವಹಣೆ ಹೇಗಾಗ್ತಿದೆ, ಏನೆಲ್ಲ ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ, ಅದರ ಉದ್ದೇಶ ಸರಿಯಾಗಿ ಈ ರೀತಿ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನ ನಾವು ತಳಮಟ್ಟದಲ್ಲಿ ಪರಿಶೀಲನೆ ಮಾಡಿಬಿಟ್ಟು ವಾಸ್ತವ ಅಂಶವನ್ನು ಸರ್ಕಾರಕ್ಕೆ ವರದಿಯ ರೂಪದಲ್ಲಿ ಸಲ್ಲಿಸತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ. ಒಟ್ಟಾರೆಯಾಗಿ ಸಮಾಜದ ಮಧ್ಯದಲ್ಲಿ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು, ಬರೀ ದಾಖಲಾತಿಗಳನ್ನ ಅಷ್ಟೇ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥದ್ದಲ್ಲ. ಏನು ಮುಖ್ಯ ಫಲಾನುಭವಿಗಳೇನಿದ್ದಾರೆ ಆ ಫಲಾನುಭವಿಗಳನ್ನ ಸಂದರ್ಶನ ಮಾಡೋದ್ರ ಮುಖಾಂತರ ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಮತ್ತೆ ಏನು ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19 ಜಾರಿಗೆ ಬಂದಿರ್ತಕ್ಕಂಥದ್ದು. ಇದರ ಪ್ರಮುಖ ಉದ್ದೇಶ ಅಂತಂದ್ರೆ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಕಲಿಕೆಯಿಂದ ಹೊರಬಡಬಾರ್ದು, ಯಾವುದೇ ಮಗು ಶಾಲೆಯಿಂದ ಹೊರಬಡಿದ್ರೆ ಮಗುವನ್ನು ಶಾಲೆಗೆ ಕರೆತರಬೇಕು ಅಂತಕ್ಕಂಥದ್ದು. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿಯಲ್ಲಿ ಕೂಡ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ವಿಶೇಷಚೇತನ ಮಕ್ಕಳಿಗೆ ಅವರಿಗೆ ಕೂಡ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು. ಅವರು ಶಾಲೆಗೆ ಬರುವ ಹಂತದಲ್ಲಿದ್ದರೆ ಅವರಿಗೆ ಶಾಲೆಯಲ್ಲಿ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು. ಒಂದು ವೇಳೆ ಅವರಿಗೆ ಶಾಲೆಗೆ ಬರಲಿಕ್ಕೆ ಸಾಧ್ಯ ಆಗಿರೋ ಈ ಗೃಹಾಧಾರಿತ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದಿದೆ. ಹಾಗೆ ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಜಾತಿ ಇರ್ಬೋದು ಅಥವಾ ಲಿಂಗ ಇರ್ಬೋದು, ಯಾವುದೇ ತಾರತಮ್ಯ ಇಲ್ಲದೆ ಅವರಿಗೆ ಶಿಕ್ಷಣವನ್ನು ಮಕ್ಕಳಿಗೆ ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೂ ಕೂಡ ಕಾಲಕಾಲಕ್ಕೆ ಅವರಿಗೆ ತರಬೇತಿಯನ್ನು ಆಯೋಜಿಸುವ ಮುಖಾಂತರ ಅವರ ವೃತ್ತಿಪರತೆಯನ್ನು ಕೂಡ ಹೆಚ್ಚಿಗೆ ಮಾಡತಕ್ಕಂಥದ್ದು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ 2030 ಒಳಗಡೆ ಒಂದು ಶಿಕ್ಷಣದಲ್ಲಿ ಗಣನೀಯ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಾರಿಗೆ ತಂದಿರ್ತಕ್ಕಂಥದ್ದು. ಹಾಗಾಗಿ ಯಾವ ರೀತಿಯಲ್ಲಿ ಅದರ ಉಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಪರಿಶೀಲನೆ ಮಾಡಬೇಕಾಗಿದೆ. ಹಾಗಾಗಿ ನಮಗೆ ಸರ್ಕಾರದಿಂದ ಒಂದು 134 ಅಂಶಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳು ಈ ಒಂದು ಶಾಲೆಯಲ್ಲಿ ಇದೆ, ಅದಕ್ಕೆ ಮತ್ತೆ ಏನೆಲ್ಲ ಕೊರತೆ ಇದೆ ಅದನ್ನು ನಾವು ಪರಿಶೀಲನೆಗೆ ಒಳಪಡಿಸಬೇಕಾಗಿತ್ತು. ಅದರ ಪರಿಶೀಲನೆ ಮಾಡಿ ನಾವು ವರದಿಯನ್ನು ಸಲ್ಲಿಸತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಳೆದ 2-3 ದಿನಗಳಿಂದ ಪರಿಶೀಲನೆ ನಡೆಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನು ಪಠ್ಯಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಅದೆಲ್ಲ ತಲುಪಿರುವ ಬಗ್ಗೆ ಅವರಿಂದ ಮಾಹಿತಿಯನ್ನು ತೆಗೆದುಕೊಂಡಿದ್ದೀವಿ. ಹಾಗೆ ಪೋಷಕರಲ್ಲಿ ಕೂಡ ಚರ್ಚೆಯನ್ನು ಮಾಡ್ತಕ್ಕಂಥದ್ದಿದೆ. ಹಾಗೆ ಶಿಕ್ಷಕರ ಕಾರ್ಯನಿರ್ವಹಣೆ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಕ್ಕಂಥದ್ದಿದೆ. ಹಾಗೆ ಇಲ್ಲಿನ ಶಾಲಾ ಆವರಣಕ್ಕೆ ಸಂಬಂಧಪಟ್ಟಂತೆ ಬಿಲ್ಡಿಂಗ್ಸ್ ವ್ಯವಸ್ಥೆಗಳಿರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಹಾಗೆ ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ಸಮರ್ಪಕವಾಗಿದೆಯಾ ಮತ್ತು ಅದು ಮಕ್ಕಳಿಗೆ ಲಭ್ಯವಾಗ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಬೇಕಾಗಿರುತ್ತೆ. ಅದೆಲ್ಲವೂ ಕೂಡ ಪರಿಶೀಲನೆ ಮಾಡಿದ್ವಿ. ಈ ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ಯಾವುದೇ ಅಂಶಗಳನ್ನು ಕಂಡು ಬಂದರೆ ವರದಿಯನ್ನು ನಾವು ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥದ್ದಿಲ್ಲ. ಎಲ್ಲವನ್ನೂ ಕೂಡ ಗ್ರಾಮ ಸಭೆಯನ್ನು ಕರೆತಕ್ಕಂಥದ್ದು. ಗ್ರಾಮ ಸಭೆಯನ್ನು ಕರೆದು ಆ ಗ್ರಾಮಸ್ಥರ ಮುಂದೆ ಎಲ್ಲವನ್ನೂ ಚರ್ಚೆಗೆ ಇರ್ತಕ್ಕಂಥದ್ದು. ಏನು ನಮ್ಮ 134 ಅಂಶಗಳನ್ನು ನಾವು ಹೇಳಿದ್ವಿ, ಆ ಎಲ್ಲ ಅಂಶಗಳನ್ನು ಕೂಡ ಏನು ಅಂಶಗಳು ನಮ್ಗೆ ಕಂಡು ಬಂದಿದೆ ಅಂತಕ್ಕಂಥದ್ದು ನಾವು ಸಾರ್ವಜನಿಕವಾಗಿ ಅದನ್ನು ಬಹಿರಂಗವಾಗಿ ಇಡಬೇಕಾಗುತ್ತೆ. ಹಾಗಾಗಿ ಆ ಎಲ್ಲ ಅಂಶಗಳನ್ನು ನಾವು ವರದಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಅದರಲ್ಲಿ ಯಾವುದೇ ಒಂದು ಬದಲಾವಣೆಗಳಿದ್ರೆ ಅಥವಾ ಯಾವುದೇ ಅಂಶಗಳನ್ನ ನಾವು ನೋಡಿರೋದ್ರಲ್ಲಿ ಏನಾದರೂ ವ್ಯತ್ಯಾಸಗಳಿರುತ್ತೆ ಅವರಿಗೆ ಮುಕ್ತವಾಗಿ ತಿಳಿಸ್ಬೋದು. ಹಾಗೆ ಎಲ್ಲ ವಿಷಯಗಳ ಬಗ್ಗೆ ಕೂಡ ತಾವು ಕೂಡ ಚರ್ಚೆಗೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮವನ್ನು ಕೂಡ ನಾವು ದಯವಲ್ಲಿ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ನಾವು ವಿಡಿಯೋ ಮಾಡ್ಕೊತೀವಿ, ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಯಾವಾಗ ಬೇಕಾದರೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಸಭೆಯನ್ನು ನೀವು ಅಲ್ಲಿ ನೋಡ್ಬೋದು, ನೀವು ಯೂಟ್ಯೂಬಲ್ಲಿ ಅದು ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ನೀವು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ನಮ್ಮೆಲ್ಲರೂ ಪ್ರಶಸ್ತಿ ಮಾಡ್ತೀನಿ. ಸಾಮಾಜಿಕ ಪರಿಶೋಧನೆಯ ಉದ್ದೇಶಗಳನ್ನು ಬಹಳ ಸವಿಸ್ತಾರವಾಗಿ ವಿವರಿಸತಕ್ಕಂತಹ ನಾಗೇಶ್ ಸರ್ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶ್ರೀ ದೇವೇಂದ್ರಪ್ಪ ಸರ್, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ತಾಲೂಕು ಪಂಚಾಯತ್ ಹೊಸನಗರ, ಇವರಿಂದ ವರದಿಯ ಮಂಡನೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಶಿಕ್ಷಣ ಇಲಾಖೆಯ ಶಾಲಾ ಹಂತದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಸಮಗ್ರ ಶಿಕ್ಷಣ ಯೋಜನೆ ಈ ಹಿಂದೆ 2018-19 ಅದರ ಹಿಂದೆ ಅನೇಕ ಸರ್ವ ಶಿಕ್ಷಣ ಅಭಿಯಾನ ಇರಬಹುದು, ಮಾಧ್ಯಮಿಕ ಶಿಕ್ಷಣ ಇರಬಹುದು,
ಶಿಕ್ಷಕರ ಶಿಕ್ಷಣ ಇರ್ಬೋದು, ಈಗ ಅನೇಕ ಯೋಜನೆಗಳಿದ್ದು ಶಾಲಾ ಅನುದಾನಗಳಿದ್ದು ಆ ಎಲ್ಲ ಯೋಜನೆಗಳನ್ನು ಕ್ರೋಢೀಕರಿಸಿ 2018-19 ಈಚೆಗೆ ಈ ಸಮಗ್ರ ಶಿಕ್ಷಣ ಅಂತಕ್ಕಂಥ ಯೋಜನೆಯನ್ನು ತಯಾರು ಮಾಡಿ ಸರ್ಕಾರ ಈ ಯೋಜನೆಯನ್ನು ಶಾಲಾ ಹಂತದಲ್ಲಿ ಜಾರಿಗೆ ತಂದಿದೆ. ಸರ್ಕಾರದ ಒಂದು ಯೋಜನೆಯ ಪ್ರಕಾರ ಈ ಒಂದು ಯೋಜನೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈಗ ಅನುಷ್ಠಾನದಲ್ಲಿರ್ತಕ್ಕಂಥ ಒಂದು ಶಿಕ್ಷಣ ಇಲಾಖೆ ಮಹತ್ವಾಕಾಂಕ್ಷಿ ಯೋಜನೆ. ಸಮಗ್ರ ಶಿಕ್ಷಣ ಅಂದರೆ ಏನಾಗುತ್ತೆ? ಸಮಗ್ರ ಶಿಕ್ಷಣ ಅಂತ ಹೇಳಿದರೆ ಮಗುವಿಗೆ ತರಗತಿಗಳಲ್ಲಿ ಬರೀ ಪಾಠ ಪ್ರವಚನಗಳು, ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಪಾಠ ಪ್ರವಚನಗಳೇ ಶಿಕ್ಷಣ ಅಲ್ಲ, ಬರೀ ಶಿಕ್ಷಣ ಅಲ್ಲ. ಆ ಪಾಠ ಪ್ರವಚನಗಳ ಜೊತೆಯಲ್ಲಿ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು ಅಂದರೆ ಕ್ರೀಡಾ ಚಟುವಟಿಕೆಗಳಿರ್ಬೋದು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ವೃತ್ತಿ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥ ಕಲಿಕೆಗಳಿರ್ಬೋದು, ಇತ್ತೀಚಿನ ಡಿಜಿಟಲ್ ಮಾಧ್ಯಮಗಳ ಮೂಲಕ ತಂತ್ರಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಅನೇಕ ಕಲಿಕೆಗಳಿರ್ಬೋದು, ವೈಜ್ಞಾನಿಕವಾಗಿರ್ತಕ್ಕಂಥ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಕಲಿಕೆಗಳಿರ್ಬೋದು, ಎಲ್ಲ ಅಂಶಗಳನ್ನು ಅಳವಡಿಸಿ ಯೋಜನೆಯಲ್ಲಿ ಅದೆಲ್ಲ ಕಲಿಕೆಗಳು ಶಾಲಾ ಹಂತದಲ್ಲಿ ಮಕ್ಕಳಿಗೆ ಆಗಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಹಾಗೆ 2018-19 ಈಚೆಗೆ ಈ ಯೋಜನೆಯನ್ನು ಜಾರಿಗೆ ತಂದು ಎಲ್ಲ ಕಲಿಕೆಗಳು ಆಗಬೇಕು ಅಂತಕ್ಕಂಥದ್ದು ಸರ್ಕಾರ ಜಾರಿಗೆ ತಂದಿದೆ. ಹಾಗೆ ಈ ಸಮಗ್ರ ಶಿಕ್ಷಣ ಯೋಜನೆ ಶಾಲಾ ಹಂತದಲ್ಲಿ ಯಾವ ರೀತಿ ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಯ ಮೇಲ್ಮಟ್ಟದಲ್ಲಿ ಆ ಯೋಜನೆಯ ರೂಪುರೇಷೆಗಳನ್ನು ನಿಯಮಗಳನ್ನು ತಯಾರು ಮಾಡತಕ್ಕಂಥ ಶಿಕ್ಷಣ ತಜ್ಞರಿಗೆ ಎಲ್ಲ ಶಾಲೆಗಳಿಗೆ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಅವರು ಎಲ್ಲಿ ಯಾವ ಶಾಲೆಯಲ್ಲಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥ ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆಯ ಮೂಲಕ ಸ್ಥಳ ಹಂತದಲ್ಲಿ ಹೋಗಿ ಪರಿಶೀಲನೆ ನಡೆಸಿ ಏನು ಯಥಾವತ್ತಾಗಿರ್ತಕ್ಕಂಥ ನೈಜ ಅಂಶಗಳನ್ನು ಸರ್ಕಾರದಲ್ಲಿ ತರಿಸ್ಕೊಳ್ತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಸಾಮಾಜಿಕ ಪರಿಶೋಧನೆ. ಇದನ್ನ ಈಗಾಗಲೇ ಜಾರಿಗೆ ತಂದಿದೆ. ಅದರ ಮೂಲಕ ನಾವೀಗ ಸರ್ಕಾರದ ಆದೇಶದ ಪ್ರಕಾರ ಯೋಜನೆಯ ಮಾರ್ಗಸೂಚಿಯನ್ನು ಹೇಳ್ತದೆ, ಸಮಗ್ರ ಶಿಕ್ಷಣ ಯೋಜನೆ ಮಾರ್ಗಸೂಚಿ. ಆಮೇಲೆ ಸರ್ಕಾರದ ವೇಳಾಪಟ್ಟಿಯಂತೆ ಈ ಒಂದು ಶಾಲೆಯಲ್ಲಿ ನಾವು ಕಳೆದ 2-3 ದಿನಗಳಿಂದ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಏನೇನು ಅಂಶಗಳನ್ನು ಪರಿಶೀಲನೆ ಒಳಪಡಿಸಿದ್ದೇವೆ ಅಂತಕ್ಕಂಥದ್ದು, ಏನೇನು ಅಂಶಗಳು ಕಂಡು ಬಂದಿದೆ ಅಂತಕ್ಕಂಥದ್ದನ್ನು ನಾನು ಈ ಸಭೆ ಮುಂದೆ ಮಂಡಿಸ್ತಾ ಬರ್ತೇನೆ. 2023-24 ಈಚೆಗೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಆ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಶಾಲಾ ಹಂತದಲ್ಲಿ ಏನೇನು ಕಾರ್ಯಚಟುವಟಿಕೆಗಳು ಆಗಿದೆ ಅಂತಕ್ಕಂಥದ್ದು. 23-24 ಒಟ್ಟು 57 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿಕೆಯನ್ನು ಮಾಡ್ತಾ ಇದ್ರು ಪ್ರೌಢಶಾಲಾ ಹಂತದಲ್ಲಿ. ಆಮೇಲೆ 2023-24 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಕೆಲವೊಂದು ಅನುದಾನವನ್ನು ಸರ್ಕಾರ ನೀಡ್ತದೆ. ಶಾಲೆಯ ನಿರ್ವಹಣೆಗೆ, ಅಲ್ಲಿರ್ತಕ್ಕಂಥ ಶಾಲಾ ಪರಿಸರದ ನಿರ್ವಹಣೆಗೆ ಕೆಲವೊಂದು ಅನುದಾನಗಳನ್ನು ನೀಡ್ತದೆ. ಅದು ಹೇಗೆ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಬೇಕು. ಅದರಲ್ಲಿ ಏನೇನು ಅನುದಾನ ನೀಡಿದೆ? ಶಿಕ್ಷಕರ ಸಾಧಿದ್ವಾರ ಅಂತಕ್ಕಂಥದ್ದು, ಶಿಕ್ಷಕರ ಸಿಜಿ ಅಂತಕ್ಕಂಥದ್ದು 36,000 ರೂಪಾಯಿ ಆ ವರ್ಷದಲ್ಲಿ ಬಂದಿದೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 14,112 ರೂಪಾಯಿ ಬಂದಿದೆ. PFMS ಇಂದ ಶಾಲಾ ಅನುದಾನ ಮತ್ತೆ ಏನಾದರೂ ಶಾಲೆಗಳ ನಿರ್ವಹಣೆಗೆ 32,870 ರೂಪಾಯಿ ಬಂದಿದೆ. ಸು ಮತ್ತು ಸಾಕ್ಷಿ ಸರ್ಕಾರ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡ್ತದೆ 1ರಿಂದ 12ನೇ ತರಗತಿವರೆಗೆ. ಅದರಲ್ಲಿ ಉಚಿತವಾಗಿ ನೀಡ್ತಕ್ಕಂಥದ್ರಲ್ಲಿ ಸು ಮತ್ತು ಸಾಕ್ಷನ್ನು ಕೊಡ್ತದೆ. ಅದರಲ್ಲಿ 14,625 ರೂಪಾಯಿ ಬರ್ತದೆ. ಒಟ್ಟು 97,612 ರೂಪಾಯಿ 23-24ನೇ ಸಾಲಿನಲ್ಲಿ ಆ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಗೆ ನಿರ್ವಹಣೆಗೆ ಬಂದಿದೆ. ಅದು ಖರ್ಚು ವೆಚ್ಚ ಹೇಗಾಗಿದೆ ಅಂತಕ್ಕಂಥದ್ದನ್ನ, ಶಾಲಾ ಅನುದಾನದ ವೆಚ್ಚ 36,000 ರೂಪಾಯಿ ಖರ್ಚಾಗಿದೆ. ಗ್ರಂಥಾಲಯದ ಆಮೇಲೆ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ 14,112 ರೂಪಾಯಿ ಖರ್ಚು ವೆಚ್ಚ ನಿರ್ವಹಣೆ ಆಗಿದೆ. ಆಮೇಲೆ ಶಾಲಾ ಅನುದಾನ ಎಂದು PFMS ನಿಂದ ಬಂದಿರತಕ್ಕಂಥ 32,870 ರೂಪಾಯಿ ಖರ್ಚು ವೆಚ್ಚ ನಿರ್ವಹಣೆ ಆಗಿದೆ. ಸು ಮತ್ತು ಸಾಕ್ಷು 14,625 97,612 ರೂಪಾಯಿ ಖರ್ಚಾಗಿದೆ. ಎಲ್ಲ ಹಣವನ್ನು ಖರ್ಚು ಮಾಡಿದ್ದಾರೆ. ಅದಕ್ಕೆ ನಾವಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗೋಚರನ್ನ ನಿರ್ವಹಣೆ ಮಾಡಬೇಕು ಶಾಲೆ. ನಾವೆಲ್ಲ ಗೋಚರನ್ನ ನೋಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಗೋಚರನ್ನ ನಿರ್ವಹಣೆ ಮಾಡಿದ್ದಾರೆ. ಇನ್ನು ಈ ಯೋಜನೆಯ ಸಾಮಾಜಿಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಏನೇನು ಅಂಶಗಳನ್ನು 194 ಅಂಶಗಳನ್ನು
ಯೋಜನೆಯ ಮಾರ್ಗಸೂಚಿ ಪ್ರಕಾರ ನಾವು ಪರಿಶೀಲನೆ ಒಳಪಡಿಸಬೇಕು. ಏನೇನು ಅಂತಕ್ಕಂಥದ್ದು, ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆಯೇ 23-24-25ನೇ ಸಾಲು ಈ ಸಾಲಿನಲ್ಲಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಉದ್ದೇಶ, ಸರ್ಕಾರ ಶಾಲೆ ಪ್ರಾರಂಭ ಆಗಬೇಕಾದ್ರೆ ಮೊದಲೇ ಎಲ್ಲ ಪಠ್ಯಪುಸ್ತಕಗಳು ಅವುಗಳು ಶಾಲೆಗೆ ತಲುಪಬೇಕು, ಯಾವುದೇ ತಾರತಮ್ಯ ಇಲ್ಲದೆ ಮಕ್ಕಳಿಗೆ ನೀಡಬೇಕು ಅಂತಕ್ಕಂಥದ್ದು ಅದು ಒಂದು ಗುರಿಯದು. ಮಕ್ಕಳಿಗೆ ಸಮವಸ್ತ್ರವನ್ನು ಪಡೆದಿದ್ದಾರೆ. ಆಮೇಲೆ ಮಕ್ಕಳಿಗೆ ಸುಸಾಕ್ಸನ್ನು ಕೊಡ್ತಕ್ಕಂಥದ್ದು, ಬ್ಯಾಗ್ ಕೊಡ್ತಕ್ಕಂಥದ್ದು, ಹೀಗೆ ಅನೇಕ ಉಚಿತವಾಗಿರ್ತಕ್ಕಂಥ ವ್ಯವಸ್ಥೆಗಳಿದೆ. ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು, ಬೆಳಿಗ್ಗೆ ಹಾಲು ಇರ್ಬೋದು, ಆಮೇಲೆ ಪೌಷ್ಟಿಕಾಂಶಯುಕ್ತವಾಗಿರ್ತಕ್ಕಂಥ ಮೊಟ್ಟೆ ಇರ್ಬೋದು, ಹೀಗೆ ಬಾಳೆಹಣ್ಣು ಇರ್ಬೋದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಹಾಕ್ಕೊಂಡಿದೆ. ಉಚಿತವಾಗಿ ಸರ್ಕಾರ ನೀಡ್ತಿದೆ. ಅದು ಸರಿಯಾದ ರೀತಿಯಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ತಲುಪ್ತಾ ಇದೆಯಾ, ನಿರ್ವಹಣೆ ಆಗ್ತಾ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆಗೆ ಒಳಪಡಿಸಬೇಕು. 23-24ರಲ್ಲಿ ಎಲ್ಲ ಪುಸ್ತಕಗಳು ಬಂದಿದೆ. ಅದೇ ದಾಖಲಾತಿ ನಿರ್ವಹಣೆ ಆಗಿದೆ. 24-25 ಸಹ ದಾಖಲಾತಿ ನಿರ್ವಹಣೆ ಮಾಡಿ ತೋರಿಸಿದ್ದಾರೆ. 25-26ರಲ್ಲಿ ಎಲ್ಲ ಪುಸ್ತಕಗಳು ಬಂದಿದೆಯಾ ಅಂತಕ್ಕಂಥದ್ದನ್ನ ಮಕ್ಕಳು ಎಲ್ಲ ಪುಸ್ತಕಗಳು ಬಂದಿದೆಯಾ ಹಾಗಾಗಿ ಕೊಟ್ಟಿದ್ದಾರೆ ಶಿಕ್ಷಕರು. ಆಮೇಲೆ 23-24ರಲ್ಲಿ ಸಮವಸ್ತ್ರ ಬಂದಿತ್ತಾ ಇದ್ದಾರೆ ಈಗ. ಆಮೇಲೆ ಸುಸಾಕ್ಸ್ ಕೊಟ್ಟಿದ್ರಾ? ತರಗತಿಯಲ್ಲಿ ಕೇಳಿದ್ದೀನಿ ಅದನ್ನ. ಇಲ್ಲಿ ಸಭೆಯಲ್ಲಿ ಒಂದು ಅಭಿಪ್ರಾಯವನ್ನ ಹೇಳಿ. ಯಾರಿಗಾದ್ರು ಬರದೇ ಇದ್ರೆ ಹೇಳಬಹುದು. ಈ ಸಾರಿನೂ ಸಹ ಪುಸ್ತಕ ಇನ್ನೂ ಕೊಡದೇ ಇದ್ರೆ ಹೇಳ್ಬೋದು, ಸಭೆಯಲ್ಲಿ ಹೇಳ್ಬೋದು. ಹೇಳಿ, ಎಲ್ಲ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರಲ್ಲ. ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ, ಬೆಳಿಗ್ಗೆ ಹಾಲು ಕೊಡುವುದರ ಬಗ್ಗೆ, ಅದ್ರ ಬಗ್ಗೆಯೂ ಸಹ ಅವರಲ್ಲಿ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದೇವೆ. ಅದು ಸಹ ಹೇಳಿದ್ದಾರೆ, ಕೊಡ್ತಾರೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಅದಕ್ಕೆ ನಾವಿಲ್ಲಿ ನೋಡಿದಾಗ ಕೆಲವು ಮಕ್ಕಳಿಗೆ SC ST ಮತ್ತು ಅಲ್ಪಸಂಖ್ಯಾತ ಮಕ್ಕಳಿಗೆ ಮಾತ್ರ ಇಲ್ಲಿ ಬಂದಿದೆ. ಉಳಿದಿರ್ತಕ್ಕಂಥ ಯಾವುದೇ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದರು. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಇದು ಒಂದು ಸರ್ಕಾರದ ಯೋಜನೆ. ಬಹಳ ದೂರದಿಂದ 5-6 ಕಿಲೋಮೀಟರ್ ದೂರದಿಂದ ಕಚ್ಚಾದಾರಿಯಲ್ಲಿ ಹೊಳೆಯಾಳಗಳನ್ನು ದಾಟಿ ಬರ್ತಕ್ಕಂಥ ಮಕ್ಕಳಿಗೆ ಸಾರಿಗೆ ವೆಚ್ಚವನ್ನು ಕೊಡ್ತಾ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಕ್ಕಂಥ ಒಂದು ಇದಿದೆ. ಶಾಲೆ ಅಂತ ಮಕ್ಕಳನ್ನು ಪ್ರಸ್ತಾವನೆಯನ್ನ ಶಿಕ್ಷಣ ಇಲಾಖೆಗೆ ನೀಡಬೇಕು. ಆಗ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ 6,000 ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇಲ್ಲಿ 2 ವಿದ್ಯಾರ್ಥಿಗಳಿಗೆ ಮಾತ್ರ ಕೊಟ್ಟಿದೆ. ಚಂದ್ರಿಕಾ ಮತ್ತು ನಾಗಶ್ಯ ಅಂತಕ್ಕಂಥದ್ದು 9ನೇ ತರಗತಿ, ಚಂದ್ರಿಕಾ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಂದಿದೆ. ಉಳಿದ ಯಾವುದೇ ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಆಮೇಲೆ ಸಾಕಷ್ಟು ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಇದ್ದಾರೆಯೇ ಅಂತಕ್ಕಂಥದ್ದು. 30 ವಿದ್ಯಾರ್ಥಿಗಳಿಗೆ 30:1 ಅದರ ಅನುಪಾತದ ಪ್ರಕಾರ ಶಿಕ್ಷಣ ಇಲಾಖೆ ನಿಯಮ, ಅದರ ಪ್ರಕಾರ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಈ ಶಾಲೆಯಲ್ಲಿ ಮಕ್ಕಳ ಅನುಪಾತಕ್ಕೆ ಸರಿಯಾಗಿ ಎಲ್ಲ ಶಿಕ್ಷಕರು ಇದ್ದಾರೆ, ಎಲ್ಲ ವಿಷಯದ ಶಿಕ್ಷಕರು ಇದ್ದಾರೆ. ಅದರಲ್ಲಿ ಮುಖ್ಯ ಶಿಕ್ಷಕರು ಇದ್ದಾರೆ, 6 ಸಹ ಶಿಕ್ಷಕರು ಇದ್ದಾರೆ, 1 ದೈಹಿಕ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಅದೆಲ್ಲ ಶಿಕ್ಷಕರು ಈ ಶಾಲೆಯಲ್ಲಿ ಇದ್ದಾರೆ. ಆಮೇಲೆ ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರು ಇಲ್ಲ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಈಗಾಗಲೇ ಶಿಕ್ಷಕರು ಇಲ್ಲ. ಆಮೇಲೆ ವೃತ್ತಿ ಶಿಕ್ಷಣಕ್ಕೆ ಶಿಕ್ಷಕರೇ ಇಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನ ಈ ಶಾಲೆ ಹೊಂದಿದೆ. ಆಮೇಲೆ ಒಂದು ವರ್ಷಕ್ಕೆ ಪ್ರೌಢಶಾಲೆ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ 249 ದಿನಗಳನ್ನ ಕೆಲಸ ನಿರ್ವಹಣೆ ಮಾಡಬೇಕು. ಅದು ನಿಯಮ. ಅದು ಆ ಪ್ರಕಾರ ಈ ಶಾಲೆ ಎಲ್ಲ 23-24-25ರಲ್ಲಿ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನು ದಾಖಲಾತಿಯನ್ನು ಪರಿಶೀಲನೆ ಮಾಡಬೇಕು. ಅದರ ಪ್ರಕಾರ 245 ದಿನಗಳನ್ನ ಇಲ್ಲಿ ನಿರ್ವಹಣೆ ಮಾಡಿದ್ದಾರೆ. 4 ದಿನಗಳ ಕೊರತೆ ಆಗಿದೆ. ದಾಖಲಾತಿಯನ್ನು ನೋಡಿದ್ವಿ. ಅದರಲ್ಲಿ 4 ದಿನ ಸ್ಥಳೀಯ ರಜೆಯನ್ನು ಕೊಡಲಾಗಿದೆ. ಅದರಲ್ಲಿ 249 ದಿನಗಳು ಶಾಲೆ ನಿರ್ವಹಣೆ ಆಗಬೇಕಾಗಿದೆ. ಇನ್ನು ಸದರಿ ಶಾಲೆಯ ಹಿಂದಿನ ಮಾರ್ಗಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಮತ್ತು ಅದಕ್ಕಿಂತ ಹೆಚ್ಚಿದೆಯೇ ಅಂತಕ್ಕಂಥದ್ದನ್ನು ನೋಡಬೇಕು, ಪರಿಶೀಲನೆ ಮಾಡಬೇಕು. ಯಾಕಂದರೆ ಮಕ್ಕಳಿಗೆ ಗುಣಮಟ್ಟದ ಮತ್ತು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕಲಿಕೆ ಆಗಬೇಕಾದ್ರೆ ಮಗುವಿನ ಹಾಜರಾತಿ ಬಹಳ ಮುಖ್ಯ. ಹಾಗಾಗಿ
ಮಕ್ಕಳು ಯಾವ ರೀತಿ ಹಾಜರಾತಿ ಇದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಒಳಪಡಿಸಬೇಕು. ಅದರಲ್ಲಿ 10ನೇ ತರಗತಿಯಲ್ಲಿ 19 ವಿದ್ಯಾರ್ಥಿಗಳು, 18 ವಿದ್ಯಾರ್ಥಿಗಳು 80% ಜಾಸ್ತಿ ಇದ್ದಾರೆ, 1 ವಿದ್ಯಾರ್ಥಿ ಕಡಿಮೆ ಇದೆ. 9ನೇ ತರಗತಿ 15 ಮಕ್ಕಳಲ್ಲಿ 13 ಮಕ್ಕಳು 80% ಜಾಸ್ತಿ ಇದೆ. ಅದರಲ್ಲಿ 1 ವಿದ್ಯಾರ್ಥಿ ಅದಕ್ಕಿಂತ ಕಡಿಮೆ ಇದೆ, 1 ವಿದ್ಯಾರ್ಥಿ ಪೂರ್ಣಗೈದೆ. 8ನೇ ತರಗತಿಯಲ್ಲಿ 15 ವಿದ್ಯಾರ್ಥಿಗಳು, ಅದರಲ್ಲಿ 14 ವಿದ್ಯಾರ್ಥಿಗಳು 80%, 1 ವಿದ್ಯಾರ್ಥಿ 40%ಗಿಂತ ಕಡಿಮೆ ಇದೆ. ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕಾದ್ರೆ ಮಕ್ಕಳ ಹಾಜರಾತಿ ಪ್ರಮುಖವಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಇದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು. ನಾವು ಮಕ್ಕಳ ಶಿಕ್ಷಕರನ್ನ ಹೇಳ್ಬೇಕಾಗ್ತದೆ. ಇಲ್ಲಿ 6 ಮಕ್ಕಳು ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಬಹಳ ದೂರದಿಂದ ಬರಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಆದರ್ಶ ಶಾಲಾ ಮಕ್ಕಳ ಪ್ರವೇಶ ಪರೀಕ್ಷೆ ಏನಾದ್ರು ಮಾಡಿದರೆ ಅದಿಲ್ಲ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ನಿಯಮದ ಪ್ರಕಾರ ಅವರ ವಯಸ್ಸಿನ ಅನುಗುಣವಾಗಿ ದಾಖಲಾತಿ ಮಾಡಿಕೊಳ್ಬೇಕು. ಆ ರೀತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಆಮೇಲೆ ಮಕ್ಕಳು ತಡವಾಗಿ ಶಾಲೆಗೆ ದಾಖಲಾದರೂ ಅವರಿಗೆ ತರಬೇತಿಯನ್ನು ನೀಡಲಾಗಿದೆ. ತಡವಾಗಿ ದಾಖಲಾಗಿರ್ತಕ್ಕಂಥ ಮಕ್ಕಳಿಗೆ ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಬೇಕು. ಆಮೇಲೆ ಆ ವಯಸ್ಸಿನ ತರಗತಿ ದಾಖಲಾತಿ ಮಾಡಿಕೊಂಡ್ರೆ ಇಂದಿನ ತರಗತಿಯ ಎಲ್ಲ ಅವರ ವಿಷಯ ಬೋಧನೆಯನ್ನು ವಿಶೇಷ ತರಗತಿಗಳನ್ನು ನಡೆಸಿ ಅವರಿಗೆ ತರಬೇತಿಯನ್ನು ನೀಡಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಹೇಳಿದ್ರು. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಶಾಲೆಗೆ ಒಂದು ಮಗು ದಾಖಲಾತಿ ಬಂದರೆ ಯಾವುದೇ ದಾಖಲಾತಿ ಇಲ್ಲ ಅಂದರೆ ಶಾಲೆ ನಿರಾಕರಿಸುವಂತಿಲ್ಲ. ಯಾವುದಾದ್ರೂ ಕನಿಷ್ಠ ಒಂದು ದಾಖಲಾತಿಯನ್ನು ನಾವು ಪಡೆದು ಶಾಲೆಯ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಬೇಕಾಗ್ತದೆ. ಆ ರೀತಿ ಪ್ರಕರಣ ಇಲ್ಲ ಅಂತ ಹೇಳಿದ್ರು. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ, ಯಾವುದಾದ್ರು ಮಗು ಕಲಿಕೆಯಿಂದ ಹೊರಗಿದೆಯಾ ಅಂತಕ್ಕಂಥದ್ದು ಶಾಲಾ ವ್ಯಾಪ್ತಿಯಲ್ಲಿ ಅದು ಯಾವುದೂ ಇಲ್ಲ ಅಂತ ಹೇಳಿದ್ರು. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದರೂ ಇದೆಯಾ? ಆ ರೀತಿ ಇಲ್ಲ. ಮಕ್ಕಳನ್ನು ಹೊರ ಹಾಕಿರುವ ಸಂಖ್ಯೆ ದುರ್ಬಲ ಮಕ್ಕಳಿಗೆ ತಾರತಮ್ಯವನ್ನು ಏನಾದರೂ ಮಾಡಲಾಗ್ತಿದೆಯಾ? ಬಡವ, ಬಲಿದ, ಶ್ರೀಮಂತ, ಆ ಜಾತಿ ಈ ಜಾತಿ ಈ ರೀತಿಯಾಗಿರ್ತಕ್ಕಂಥ ಏನಾದರೂ ತಾರತಮ್ಯ ಇದೆಯಾ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರು. ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತಿದೆಯೇ? ಶಿಕ್ಷಣ ಇಲಾಖೆ ನಿಯಮ ಮಕ್ಕಳಿಗೆ ಯಾವುದೇ ಕಠಿಣವಾಗಿರ್ತಕ್ಕಂಥ ದೈಹಿಕ ಶಿಕ್ಷಣ ನೀಡುವಂತಿಲ್ಲ. ಮಕ್ಕಳ ಮನವೊಲಿಸಿ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಅದರ ಪ್ರಕಾರ ಮಾಡ್ತೀವಿ ಅಂತ ಹೇಳಿದರು. ಮಕ್ಕಳನ್ನ ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಮಾನಸಿಕ ಕಿರುಕುಳಕ್ಕೆ ಕೊಡ್ತಕ್ಕಂಥದ್ದು ಅವರ ಶಿಕ್ಷಕರಾಗಲಿ ಅವರ ಸಹಪಾಠಿಗಳಾಗಲಿ ಏನಾದರೂ ಮಾನಸಿಕ ಕಿರುಕುಳಕ್ಕೆ ಒಳಗಾಗಲಿ ಆ ಮಗು ಕಲಿಕೆಯಲ್ಲಿ ಹಿಂದೆ ಬೀಳುತ್ತೆ ಅಂತಕ್ಕಂಥದ್ದು. ಆ ರೀತಿ ಇರಬಾರ್ದು ಅಂತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥದ್ದು ಏನಾದ್ರು ಇದೆಯಾ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿದರು. ಮಕ್ಕಳನ್ನ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಯಾಕೆಂದರೆ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ರೀತಿಯ ಘಟನೆಗಳು ನಡೆಯತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮಕ್ಕಳನ್ನು ಲೈಂಗಿಕ ಕ್ರಿಯೆಗೆ ಒಳಪಡಿಸ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಕಲಿಕೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಅನೇಕ ಅಂಶಗಳನ್ನು ನಾವು ಪರಿಶೀಲನೆ ಮಾಡಬೇಕು. ಶಿಕ್ಷಕರನ್ನ ಅನೇಕ ಪ್ರಶ್ನಾವಳಿಗಳ ಮೂಲಕ ಪ್ರಶ್ನೆ ಮಾಡಬೇಕು. ಮಕ್ಕಳನ್ನು ಪ್ರಶ್ನಾವಳಿಗಳ ಮೂಲಕ ಪ್ರಶ್ನೆ ಮಾಡಬೇಕು. ಪೋಷಕರನ್ನು ಸಹ ಅನೇಕ ಪ್ರಶ್ನಾವಳಿಗಳ ಮೂಲಕ ಪ್ರಶ್ನೆಯನ್ನು ಮಾಡಬೇಕು. ನಾವು ಅವೆಲ್ಲವನ್ನು ಮಾಡಿದ್ದೇವೆ. ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತ ಅಭಿಪ್ರಾಯವನ್ನು ಬಂತು. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಆ ರೀತಿ ಟಿಸಿ ಕೊಡ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು, ವಿಶೇಷ ಚೇತನ ಮಕ್ಕಳು, ದೇಹದ ಅಂಗಾಂಗದಲ್ಲಿ ಏನಾದರೂ ಅಂಗವೈಕಲ್ಯತೆ ಇದ್ದರೆ ಅಥವಾ ಬುದ್ಧಿಮಾಂದ್ಯ, ಕುರುಡು, ಆಮೇಲೆ ಕಣ್ಣು, ಕಿವಿ ಏನಾದರೂ ವ್ಯತ್ಯಾಸಗಳಿರ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಮಗು ಏನಾದರೂ ಇದೆಯಾ ಅಂತಕ್ಕಂಥದ್ದು. ಅದರಲ್ಲಿ ದೀಕ್ಷಾ ಟಿ ಅಂತಕ್ಕಂಥದ್ದು 10ನೇ ತರಗತಿ ಮಗು ಗೃಹದ ಮಗು ಅಂತಕ್ಕಂಥದ್ದು ಒಂದು ಮಗು ಇದೆ ಅಂತಕ್ಕಂಥದ್ದು. ಅದು ಮಗು ಶಾಲೆಗೆ ದಾಖಲಾಗಿ ಮನೆಯಲ್ಲೇ ಇರ್ತಕ್ಕಂಥ ಮಗು. ಆ ಮಗುಗೆ ವಿಶೇಷವಾಗಿರ್ತಕ್ಕಂಥ ಗೃಹಾಧಾರಿತ ಶಿಕ್ಷಣವನ್ನು ನೀಡಬೇಕು. ಮನೆಗೆ ಶಿಕ್ಷಕರು ಬಂದು ಅದರ ಬುದ್ಧಿಮಾನ್ಯ ಇದಕ್ಕೆ ಸರಿಯಾಗಿ ಪಾಠ ಪ್ರವಚನ ನಿರ್ವಹಣೆ ಮಾಡ್ತಕ್ಕಂಥದ್ದು. ತಾಲೂಕು ಹಂತದಲ್ಲಿ ಶಿಕ್ಷಕರ ಒಂದು ಇದೆ, ಅದು ನೇಮಕಾತಿ ಇದೆ. ಅದರ ಪ್ರಕಾರ ನಾವು ವಿಚಾರ ಮಾಡಿದಾಗ ಅವರ ಮನೆಗೆ ಯಾವುದೇ ಗೃಹಾಧಾರಿತ ಶಿಕ್ಷಣ ನೀಡುತ್ತಿಲ್ಲ ಅಂತ ಅಭಿಪ್ರಾಯ ಬಂತು. ಆಮೇಲೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಯಾವುದೇ ಸಾಧನೆ ಸಲಕರಣೆಗಳನ್ನು ನೀಡಲಾಗಿದೆ ಇಲ್ಲ ಅಂತ ಹೇಳಿದರು. ಆಮೇಲೆ ವಿಶೇಷ ಅಗತ್ಯವುಳ್ಳ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇಲ್ಲ, ಅದು ಇಲ್ಲ ಅಂದರು. ಆಮೇಲೆ ಶಾಲಾ ಹಂತದಲ್ಲಿ
ಅಲ್ಲಿ ವಿಶೇಷ ಶಿಕ್ಷಕರನ್ನ ನೇಮಕ ಮಾಡಲಾಗಿ ವಿಶೇಷ ಶಿಕ್ಷಕರು ನೇಮಕ ಆಗಿಲ್ಲ ಅಂತ ಅಭಿಪ್ರಾಯ ಬಂತು. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ, ಇದು ಶಾಲಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ಈ ಯೋಜನೆಯ ಪ್ರಮುಖ ಅಂಶ. ಮಕ್ಕಳು ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣ ಇರಬೇಕು. ಸ್ಕೂಲ್ ಎನ್ವೈರನ್ಮೆಂಟ್ ಅಂತಕ್ಕಂಥದ್ದು. ಶಾಲಾ ವಾತಾವರಣ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಕಟ್ಟಡಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ಕೊಠಡಿಗಳಿರಬೇಕು, ಅಲ್ಲಿ ಪಾಠೋಪಕರಣಗಳು ಪೀಠೋಪಕರಣಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಲ್ಲಿ ಬೆಳಕಿನ ವ್ಯವಸ್ಥೆ ಇರಬೇಕು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಮೇಲ್ಚಾವಣಿ ಉತ್ತಮವಾಗಿರಬೇಕು, ಮಳೆಗಾಲದಲ್ಲಿ ಸೋರಿಕೆ ಇರಬಾರ್ದು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನ ಉತ್ತಮ ಅಂಶಗಳನ್ನ ಹೊಂದಿರಬೇಕು ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ 7 ಕೊಠಡಿಗಳಿದೆ. ಅದರಲ್ಲಿ ಒಂದು ಮುಖ್ಯ ಶಿಕ್ಷಕರ ಕೊಠಡಿ, ಅದರಲ್ಲೂ ಸಹ ಭಾಗಶಃ ಸೋರಿಕೆ ಇದೆ ಮೇಲ್ಚಾವಣಿ. ಒಂದು ಶಿಕ್ಷಕರ ಕೊಠಡಿ ಇದೆ, ಅದು ಸಹ ಸೋರಿಕೆ ಕಂಡು ಬರ್ತದೆ ಮಳೆಗಾಲದಲ್ಲಿ ಅಂತ ಹೇಳಿದ್ರು. ಆಮೇಲೆ 3 ತರಗತಿ ಕೊಠಡಿಗಳಿದೆ, ಅದರಲ್ಲಿ ಸೋರಿಕೆ ಇದೆ, ಮೇಲ್ಚಾವಣಿ ಸೋರಿಕೆ ಇದೆ. ಕಿಟಕಿ ಬಾಗಿಲು ದುರಸ್ತಿ ಇದೆ, ಆಮೇಲೆ ಮೇಲ್ಚಾವಣಿಯೂ ಸಹ ದುರಸ್ತಿ ಇದೆ ಅಂತಕ್ಕಂಥ ಅಭಿಪ್ರಾಯ ಮತ್ತು ಮಕ್ಕಳು ಹೇಳಿದ್ರು, ಶಿಕ್ಷಕರು ಹೇಳಿದ್ರು, ಆಮೇಲೆ ಸಾರ್ವಜನಿಕರು ಮಕ್ಕಳ ಪೋಷಕರು ಸಹ ಹೇಳಿದ್ರು. ಇತರೆ 2 ಕೊಠಡಿಗಳಿದೆ, RCC ಕೊಠಡಿಗಳು, ಅದು ಸಹ ಮೇಲ್ಚಾವಣಿ ಸೋರಿಕೆ ಕಂಡು ಬರ್ತಿದೆ. ಅವು ಇತ್ತೀಚೆಗೆ ನಿರ್ಮಾಣ ಆಗಿರ್ತಕ್ಕಂಥ ಕೊಠಡಿಗಳು ಅತ್ಯಂತ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಕೊಠಡಿಗಳಲ್ಲ, ಕಳಪೆ ಗುಣಮಟ್ಟವನ್ನು ಹೊಂದಿವೆ, ಅವು ಸೋರಿಕೆಯನ್ನು ಕಂಡು ಬರ್ತಿದೆ ಅಂತಕ್ಕಂಥ ಅಭಿಪ್ರಾಯ ಮತ್ತು ನಾವು ಪರಿಶೀಲನೆ ಮಾಡಿದ್ವಿ, ಅದೇ ರೀತಿ ಇದೆ. ಆಮೇಲೆ ಒಂದು ಕಂಪ್ಯೂಟರ್ ಕೊಠಡಿ ಇದೆ, ಅದು ಸಹ ಸೋರಿಕೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ತಡೆಮುಕ್ತ ಪ್ರವೇಶವಿದೆ ಅಂತಕ್ಕಂಥದ್ದು. ಸರ್ಕಾರದ ನಿಯಮದ ಪ್ರಕಾರ ತಂಬಾಕು ನಿಷೇಧ ಅದೇನೋ ಇದೆ, ಒಂದು ನಿಯಮ. 100 ಮೀಟರ್ ಒಳಗಡೆ ಶಾಲಾ ಇರ್ತಕ್ಕಂಥ ಪರಿಸರದ 100 ಮೀಟರ್ ಒಳಗಡೆ ಯಾವುದೇ ಇತರೆ ಚಟುವಟಿಕೆಗಳು, ಸಮಾಜದ ಚಟುವಟಿಕೆಗಳು ಇರಬಾರ್ದು. ಆ ರೀತಿಯಾಗಿರ್ತಕ್ಕಂಥದ್ದು ಏನಾದ್ರು ಇದೆಯಾ ಅಂತಕ್ಕಂಥದ್ದನ್ನು ನಾವು ಕೇಳಿದಾಗ ಮಕ್ಕಳು ಅಭಿಪ್ರಾಯವನ್ನು ಹೇಳಿದರು. ಶಾಲಾ ಪರಿಸರದ ಒಳಗೆ ಅನೇಕ ಸಮಾಜದ ಇತರ ಚಟುವಟಿಕೆಗಳು ನಡೀತಾ ಇರ್ತವೆ, ನಮ್ಮ ಕಲಿಕೆಗೆ ಅಡೆತಡೆ ಬರ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಇಲ್ಲಿ ಗಮನ ಹರಿಸಬೇಕು. ತಾವೆಲ್ಲರೂ ಸಹ ತಮ್ಮ ಮಕ್ಕಳು ಓದ್ತಕ್ಕಂಥ ಶಾಲೆ ಇದು, ತಾವೂ ಸಹ ಅದರಲ್ಲಿ ಜವಾಬ್ದಾರರು. ಶಾಲೆಯ ಅಭಿವೃದ್ಧಿಯಲ್ಲಿ ಮಕ್ಕಳ ಗುಣಮಟ್ಟದ ಶಿಕ್ಷಣ ಸಿಗಬೇಕಾದ್ರೆ ಶಿಕ್ಷಕರ ಎಷ್ಟು ಪಾತ್ರ ಇರ್ತದೋ ನಮ್ಮೆಲ್ಲರ ಪಾತ್ರವು ಅಷ್ಟೇ ಪ್ರಮುಖವಾಗಿರ್ತದೆ. ನಾವು ಅದರಲ್ಲಿ ಭಾಗಿಯಾಗಬೇಕು. ನಮ್ಮ ಶಾಲೆ ಅಂತಕ್ಕಂಥದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಉತ್ತಮ ವ್ಯವಸ್ಥೆ ಇರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇದೆಯೇ? ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆಯೇ? ಶಾಲೆಯಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಈ ಯೋಜನೆಯ ಪ್ರಮುಖ ಅಂಶ. ಯಾಕೆಂತಂದ್ರೆ ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿದ್ರೆ ಅಲ್ಲಿ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಅದಿಲ್ಲದೆ ಏನಾದರೂ ಶೌಚಾಲಯ ಉತ್ತಮವಾಗಿರದೇ ಇದ್ದರೆ ಮಕ್ಕಳು ಆ ಶೌಚಾಲಯವನ್ನು ಬಳಸೋದಿಲ್ಲ. ಹಾಗೆ ಶೌಚವನ್ನು ಕಟ್ಟಿಕೊಂಡು ತರಗತಿ ಕೊಠಡಿಗಳಿಗೆ ಬರ್ತಾರೆ, ಬಂದು ತರಗತಿ ಕೊಠಡಿಯಲ್ಲಿ ಕೂರ್ತಾರೆ. ಪಾಠ ಪ್ರವಚನಗಳ ನಿರ್ವಹಣೆ ಆಗ್ತದೆ ಶಿಕ್ಷಕರಿಗೆ. ಆವಾಗ ಏನಾಗ್ತದೆ, ಶೌಚವನ್ನು ಕಟ್ಕೊಂಡಿರ್ತಕ್ಕಂಥವರು ಪಾಠ ಪ್ರವಚನಗಳಲ್ಲಿ ಭಾಗಿಯಾಗುವುದಿಲ್ಲ, ಕಲಿಕೆಯನ್ನು ಹಿಂದೆ ಬಿಡ್ತಾರೆ. ಆಮೇಲೆ ಅವರಿಗೆ ಶೌಚವನ್ನು ಕಟ್ಕೊಂಡ್ರೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳನ್ನು ಬೀರೋದ್ರಿಂದ ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು, ಬಳಕೆಗೆ ಯೋಗ್ಯವಾಗಿರಬೇಕು, ನೀರಿನ ವ್ಯವಸ್ಥೆ ಇರಬೇಕು. ಮಕ್ಕಳ ಕಲಿಕೆ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಈ ಶಾಲೆಯಲ್ಲಿ ನೋಡಿದಾಗ ನಾವು ಶೌಚಾಲಯ ನೋಡಿದ್ರಿ, ಅದರಲ್ಲಿ ಗಂಡು ಮಕ್ಕಳದ್ದು ಹೆಣ್ಮಕ್ಳಿದೆ. ಗಂಡು ಮಕ್ಕಳ ಶೌಚಾಲಯ ಅದು ಸುಸ್ಥಿತಿಯಲ್ಲಿ ಇಲ್ಲ, ಅದು ಉಪಯೋಗನೇ ಮಾಡ್ತಾರ. ಮಕ್ಕಳು ಬಯಲು ಶೌಚಾಲಯಕ್ಕೆ ಹೋಗ್ತಾ ಇದ್ದಾರೆ. ಬಯಲು ಶೌಚಾಲಯ ನಿಷೇಧ, ಕಾನೂನಿನ ಪ್ರಕಾರ ಹೋಗುವಾಗೆ ಇಲ್ಲ. ಬಯಲು ಶೌಚಾಲಯಕ್ಕೆ ಹೋದರೆ ಅಲ್ಲಿ ಅನೇಕ ಕ್ರಿಮಿಕೀಟಗಳು ಅದು ಬೇರೆ ಬೇರೆ ಏನಾದರೂ ಇದಾಗಿ ತರಗತಿ ಕೊಠಡಿಗೆ ಬಂದರೆ ಅದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ, ಮಕ್ಕಳ ಕಲಿಕೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಇಲ್ಲಿ ಶೌಚಾಲಯ ಅಂತಕ್ಕಂಥದ್ದು ಅಷ್ಟು ಸುಸ್ಥಿತಿಯಲ್ಲಿಲ್ಲ. ಅಲ್ಲಿ ಇನ್ನೊಂದು ಹೆಣ್ಮಕ್ಳ ಶೌಚಾಲಯ ಇದೆ, ಆದರೂ ಅದು ಬಳಕೆಗೆ ಅಷ್ಟು ಯೋಗ್ಯವಾಗಿಲ್ಲ. ಅದು ಯೋಗ್ಯವಾಗಿರಬೇಕು. ಆಗ ಮಗು ಶೌಚಾಲಯಕ್ಕೆ ಹೋಗ್ತದೆ, ಬರ್ತದೆ ತರಗತಿ ಕೊಠಡಿ, ಇಲ್ಲಿ ಕಲಿಕೆಯಲ್ಲಿ ಪಾಲ್ಗೊಳ್ಳುತ್ತದೆ, ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ.
ಒಂದು ಉತ್ತಮವಾದ ಶಾಲೆ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಲೇಬೇಕು. ಇದೊಂದು ಕಡ್ಡಾಯ ನಿಯಮ ಶಿಕ್ಷಣ ಇಲಾಖೆ. ಆಮೇಲೆ ವಿಶೇಷ ಮಕ್ಕಳು ಬಳಸುವಂಥ ಶೌಚಾಲಯವನ್ನು ಶಾಲೆ ಹೊಂದಿರಬೇಕು. ಆ ಶೌಚಾಲಯ ಇಲ್ಲ ಇದೆ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆಯೇ? ಶಾಲೆ ಒಂದು ಮಕ್ಕಳ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶುದ್ಧವಾದ ಕುಡಿಯುವ ನೀರನ್ನು ಹೊಂದಿರಬೇಕು. ಯಾಕೆಂದರೆ ಮಕ್ಕಳು ಕುಡಿಲಿಕ್ಕೂ ಬೇಕು. ಆಮೇಲೆ ಮಧ್ಯಾಹ್ನದ ಬಿಸಿ ಊಟವನ್ನು ಮಾಡಬೇಕಾದ್ರೆ ಒಂದು ಸಹ ಶುದ್ಧವಾದ ಕುಡಿಯುವ ನೀರನ್ನು ಉಪಯೋಗಿಸಿಕೊಂಡು ಬಿಸಿ ಊಟವನ್ನು ತಯಾರು ಮಾಡಬೇಕಾಗ್ತದೆ. ಹಾಗಾಗಿ ಶಾಲೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹೊಂದಿರಬೇಕಾಗ್ತದೆ. ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಹೊಂದಬೇಕು. ಇಲ್ಲದಿದ್ದರೆ ಕೃತಕವಾದ ವಾಟರ್ ಫಿಲ್ಟರ್ಗಳ ಮೂಲಕ ಮಕ್ಕಳಿಗೆ ಕುಡಿಯುವ ನೀರನ್ನು ನೀಡಬೇಕಾಗ್ತದೆ. ಹಾಗೆ ಅಡಿಗೆಗೂ ಸಹ ಶುದ್ಧವಾದ ನೀರನ್ನು ಉಪಯೋಗಿಸಿಕೊಂಡು ಮಾಡಬೇಕಾಗ್ತದೆ. ಇಲ್ಲಿ ನಾವು ನೋಡಿದಾಗ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಅಲ್ಲಿ. ಆ ನೀರು ಅಷ್ಟು ಶುದ್ಧವಾಗಿ ನಮಗೇನೋ ಸ್ವಚ್ಛತೆ ಅಷ್ಟೊಂದು ಕಾಣುವುದಿಲ್ಲ. ಇದೆ ಅಂತ ಹೇಳ್ತಾರೆ. ನಾವು ಶುದ್ಧವಾದ ಕುಡಿಯುವ ನೀರನ್ನು ಉಪಯೋಗಿಸಿಕೊಂಡು ನಾವು ಉಪಯೋಗ ಮಾಡ್ತೀವಿ ಅಂತಕ್ಕಂಥದ್ದು ಇನ್ನೂ ಸಹ ಶುದ್ಧವಾಗಿ ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡು ಅಥವಾ ವಾಟರ್ ಫಿಲ್ಟರ್ಗಳನ್ನು ಇಟ್ಕೊಂಡು ಶುದ್ಧವಾದ ಕುಡಿಯುವ ನೀರಿನಿಂದ ಮಕ್ಕಳಿಗೆ ಕೊಡಬೇಕು, ಅಡುಗೆಯನ್ನು ಬಳಸಬೇಕು. ಯಾಕೆಂದರೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಾರದು. ನೀರಿನಿಂದಲೇ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಬೇಕಂತದ್ದು ನಾವು ಅನೇಕ ಸುದ್ದಿ ಮಾಧ್ಯಮಗಳನ್ನು ತಿಳಿದಿದ್ದೇವೆ. ಅದನ್ನು ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ ಅಂತಕ್ಕಂಥದ್ದನ್ನು 6 ತಿಂಗಳಿಗೊಮ್ಮೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಹಂತದಲ್ಲಿ ಇಲಾಖೆ ಇದೆ. ಆ ಇಲಾಖೆಯ ತೆಗೆದುಕೊಂಡು ಹೋಗಿ ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಆಮೇಲೆ ಶಾಲೆಗೆ ವಿದ್ಯುತ್ ಸಂಪರ್ಕವಿದೆಯೇ? ಯಾಕೆಂದರೆ ಒಂದು ತರಗತಿ ಕೊಠಡಿಯಲ್ಲಿ ಮಕ್ಕಳ ಪರಿಣಾಮಕಾರಿ ಕಲಿಕೆ ಆಗಬೇಕಾದ್ರೆ ಸ್ವಾಭಾವಿಕ ಬೆಳಕಿರಬೇಕು. ಅದರ ಜೊತೆಗೆ ಕೃತಕವಾಗಿರ್ತಕ್ಕಂಥ ಬೆಳಕು ಇರಬೇಕು. ಆಮೇಲೆ ಶಾಲೆಯಲ್ಲಿ ವಿಜ್ಞಾನ ಪ್ರಯೋಗಾಲಯ ಇರಬೇಕು. ಆ ಪ್ರಯೋಗಾಲಯಕ್ಕೆ ವಿದ್ಯುತ್ತಿನ ಅವಶ್ಯಕತೆ ಇರ್ತದೆ. ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ವಿಜ್ಞಾನ ಶಿಕ್ಷಕರು ಪ್ರಯೋಗವನ್ನು ಮಾಡಿ ಪಾಠ ಪ್ರವಚನ ನಿರ್ವಹಣೆ ಮಾಡಬೇಕಾಗ್ತದೆ. ಆಗ ಎಲ್ಲ ತರಗತಿ ಕೊಠಡಿಗಳಲ್ಲಿ ವಿದ್ಯುತ್ತಿನ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಇಲ್ಲಿ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ರು, ನಾವು ನೋಡಿದ್ವಿ. ಎಲ್ಲ ತರಗತಿಗಳಲ್ಲಿ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಇದು ಪಠ್ಯೇತರವಾಗಿರ್ತಕ್ಕಂಥ ಕಲಿಕೆ ಮಕ್ಕಳಿಗೆ. ಒಂದು ಮಗು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಕಲಿಕೆಯನ್ನು ಮಾಡಬೇಕಾದ್ರೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಇರಬೇಕು ಅಂತಕ್ಕಂಥ. ಇಲ್ಲಿ ಆಟದ ಮೈದಾನ ಇದೆ. ಆದರೆ ಇಲ್ಲಿ ಆಟದ ಮೈದಾನ ಹೊರಗಡೆ ಸಮಾಜದಿಂದ ನಮಗೆ ತುಂಬ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಮಕ್ಕಳು ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾವು ಆಟಪಾಠದಲ್ಲಿ ಭಾಗವಹಿಸುವುದಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಹಾಗಾಗಿ ಆಟದ ಮೈದಾನ ಇನ್ನೂ ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಅವಶ್ಯಕತೆ ಇದೆ. ಯಾಕಂದರೆ ಮಕ್ಕಳಿಗೆ ಪ್ರೌಢಶಾಲಾ ಹಂತದ ಮಕ್ಕಳಿಗೆ ಕ್ರೀಡಾ ಸ್ಪರ್ಧೆಗಳಿರ್ತದೆ. ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಾದ್ರೆ ಅವರು ಕ್ರೀಡಾ ಆಟಗಳನ್ನು ಆಡಬೇಕಾಗ್ತದೆ. ದಿನನಿತ್ಯ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸಮಯ ಇರ್ತದೆ, ಶಿಕ್ಷಕರು ಇರ್ತಾರೆ. ಅದು ಸಹ ಒಂದು ಸಮಗ್ರ ಶಿಕ್ಷಣವಿದೆ. ಶಾಲಾ ಆವರಣದ ಸುತ್ತ ಕಾಂಪೌಂಡ್ ಗೋಡೆ ಇದೆಯೇ? ಶಾಲಾ ಸುತ್ತ ಒಂದು ಸುರಕ್ಷಿತವಾದ ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ನಿಯಮ. ಏಕೆಂತಂದರೆ ಅಕಸ್ಮಾತ್ ಶಿಕ್ಷಕರ ಕಣ್ತಪ್ಪಿ ಮಗು ಏನಾದರೂ ಶಾಲಾ ಪರಿಸರದಿಂದ ಹೊರಗಡೆ ಹೋದರೆ ಅನೇಕ ರೀತಿಯಾಗಿರ್ತಕ್ಕಂಥ ಅನಾಹುತಗಳಾಗಬಹುದು. ಆಮೇಲೆ ಹತ್ತಿರದಲ್ಲಿ ಕಾಡುಗಳು ಅಥವಾ ಗಿಡ ಮರಗಳು ಏನಾದರೂ ಇದ್ದರೆ ಅನೇಕ ವಿಷಜಂತುಗಳು ಬಂದು ತರಗತಿ ಕೊಠಡಿಗಳಲ್ಲಿ ಸೇರಿಕೊಂಡು ಮಕ್ಕಳಿಗೆ ತೊಂದರೆ ಆಗ್ಬೋದು ಅಂತ ಹೇಳಿ, ಹಾಗಾಗಿ ಮಕ್ಕಳ ರಕ್ಷಣೆ ದೃಷ್ಟಿಯಿಂದ ಶಾಲೆ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಶಾಲಾ ಕಾಂಪೌಂಡನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ ನೋಡಿದರೆ ಒಂದು 70% ಇದೆ, 30% ಶಾಲಾ ಕಾಂಪೌಂಡ್ ಇಲ್ಲ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆಯೇ? ಶಾಲೆಯು ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳೇ ಇರಬೇಕು ಅಂತಕ್ಕಂಥದ್ದು. ಭಾಷೆ ಕಲಿಕೆ ಇರ್ಬೋದು, ವ್ಯಾಕರಣ ಕಲಿಕೆ ಇರ್ಬೋದು, ಗಣಿತ ಕಲಿಕೆ, ವಿಜ್ಞಾನ ಕಲಿಕೆ, ಆಮೇಲೆ ಪರಿಸರದ ಕಲಿಕೆ ಇರ್ಬೋದು, ನಮ್ಮ ಇತಿಹಾಸಕ್ಕೆ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲಿಕೆಗಳಿರ್ಬೋದು, ಆಮೇಲೆ ಸಾಮಾನ್ಯ ಜ್ಞಾನ, ಆಮೇಲೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಲಿಕೆಯನ್ನು ಮಾಡಲಿಕ್ಕೆ ಸುಸಜ್ಜಿತವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಅದರಲ್ಲಿ ಎಲ್ಲ ಪುಸ್ತಕಗಳು ಇರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಅದರ ಪ್ರಕಾರ ನಾವಿಲ್ಲಿ ನೋಡಿದಾಗ 1075 ಪುಸ್ತಕಗಳಿರ್ತಕ್ಕಂಥ ಒಂದು ಗ್ರಂಥಾಲಯ ಇದೆ.
ಅದರಲ್ಲಿ ಈ ವರ್ಷ ಗ್ರಂಥಾಲಯಕ್ಕೆ 15,000 ರೂಪಾಯಿ ಅನುದಾನ ಬಂದಿದೆ. ಗ್ರಂಥಾಲಯದ ಅನುದಾನ ಅದು ಮಾರ್ಗಸೂಚಿ ಪ್ರಕಾರ 9 ಪುಸ್ತಕಗಳನ್ನು ಖರೀದಿ ಮಾಡಿದ್ವಿ ಅಂತಕ್ಕಂಥದ್ದನ್ನು ಘೋಷಿಸಲು ದಾಖಲಾತಿ ನಿರ್ವಹಣೆ ಆಗಿದೆ. ಆಮೇಲೆ ಮಕ್ಕಳಿಗೆ ಗ್ರಂಥಾಲಯದ ಪುಸ್ತಕಗಳನ್ನು ಓದಲಿಕ್ಕೆ ಶಾಲೆಗಳಿಗೆ ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ಪಠ್ಯ ಪುಸ್ತಕದಲ್ಲಿ ಕೇವಲ 20 ರಿಂದ 25 ಭಾಗದಷ್ಟು ವಿಷಯ ಮಾತ್ರ ಮಕ್ಕಳ ಕಲಿಕೆಗೆ ಸಿಗ್ತದೆ. ಉಳಿದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಮಗು ಹೊರಗಡೆಯಿಂದ ಕಲಿಬೇಕು. ಈ ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳು ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ಸೋರ್ಸ್ಗಳಿಂದ ಮಗು ಅನೇಕ ಕಲಿಕೆಯ ಜ್ಞಾನವನ್ನು ಪಡೆಯಬೇಕಾಗ್ತದೆ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಬೇಕು ಅಂತಕ್ಕಂಥದ್ದು ನಿಯಮ. ಆಮೇಲೆ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆಯೇ? ಮಕ್ಕಳ ಕ್ರೀಡೆಗೆ ಅವಕಾಶ ನೀಡತಕ್ಕಂಥದ್ದು ಎಲ್ಲ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಗ್ರಿಗಳು ಇರಬೇಕು ಅಂತಕ್ಕಂಥದ್ದು ಇದರಲ್ಲಿ ಇದೆ ಅಂತಕ್ಕಂಥದ್ದನ್ನ ಹೇಳಿದರು. ಆಮೇಲೆ ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆ. ಶಿಕ್ಷಕರು ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಡಿಜಿಟಲ್ ಮೂಲ ಸೌಕರ್ಯಗಳು ಲಭ್ಯವಿದೆ. ಕಂಪ್ಯೂಟರ್ಗಳಿರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಸ್ಮಾರ್ಟ್ ಬೋರ್ಡ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಸ್ಮಾರ್ಟ್ ಟಿವಿಗಳಿರ್ಬೋದು, ಇವುಗಳು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಪಠ್ಯದಲ್ಲಿ ಕೇವಲ 20 ರಿಂದ 25 ಭಾಗದಷ್ಟು ವಿಷಯ ಮಾತ್ರ ಕಲಿಕೆಯಲ್ಲಿ ಮಕ್ಕಳಿಗೆ ಸಿಗೋದ್ರಿಂದ ಇತರ ಈ ಡಿಜಿಟಲ್ ಮೂಲಸೌಕರ್ಯಗಳ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ಕಲಿಕೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಈಗ ಮಗು ಈಗಲೇ ಕಂಪ್ಯೂಟರ್ನ ಪ್ರಾಥಮಿಕ ಜ್ಞಾನವನ್ನು ಹೊಂದಬೇಕು. ಮುಂದೆ ಉನ್ನತ ವ್ಯಾಸಂಗಕ್ಕೆ ಹೋದಾಗ, ಕಲಿಕೆಗೆ ಹೋದಾಗ ಅನುಕೂಲ ಆಗ್ತದೆ. ಅದೇ ರೀತಿ ಸ್ಮಾರ್ಟ್ ಬೋರ್ಡ್ಗಳಿರ್ಬೋದು, ಪ್ರೊಜೆಕ್ಟರ್ಗಳಿರ್ಬೋದು, ಸ್ಮಾರ್ಟ್ ಟಿವಿಗಳ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಅವಕಾಶಗಳಿರ್ತದೆ. ಪಠ್ಯದಲ್ಲಿ ಬರದೇ ಇರ್ತಕ್ಕಂಥ ವಿಷಯಗಳನ್ನು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಿ ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು ಕಲಿಕೆಯನ್ನು ಮಾಡ್ತಕ್ಕಂಥ ಅವಕಾಶಗಳು ಈ ಒಂದು ಡಿಜಿಟಲ್ ಮಾಧ್ಯಮಗಳ ಮೂಲಕ ಮಾಡಬಹುದಾಗಿದೆ. ಅದಕ್ಕಾಗಿ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಈ ಡಿಜಿಟಲ್ ಮೂಲಸೌಕರ್ಯಗಳನ್ನು ಶಾಲೆ ಹೊಂದಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ನೀವು ನೋಡಿದರೆ ಲ್ಯಾಪ್ಟಾಪ್ ಒಂದಿದೆ, ಪ್ರೊಜೆಕ್ಟರ್ ಒಂದಿದೆ, ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪ್ಯೂಟರ್ಗಳಿಂದ, ಸ್ಮಾರ್ಟ್ ಬೋರ್ಡ್ಗಳಿಂದ, ಸ್ಮಾರ್ಟ್ ಟಿವಿಗಳಿಂದ. ಅದರಲ್ಲಿ ಲ್ಯಾಪ್ಟಾಪ್ ಮಕ್ಕಳ ಇದಕ್ಕೇನು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಮಕ್ಕಳು ಹೇಳಿದ್ರು. ಆಮೇಲೆ ಪ್ರೊಜೆಕ್ಟರ್ ಒಂದಿದೆ, ಅದರ ಮೂಲಕ ಪಾಠ ಪ್ರವಚನಗಳ ನಿರ್ವಹಣೆ ಆಗ್ತಿದೆ ಅಂತಕ್ಕಂಥದ್ದನ್ನು ಶಿಕ್ಷಕರು ಹೇಳಿದ್ರು, ಮಕ್ಕಳು ಹೇಳಿದರು. ಅದರಲ್ಲಿ ಸ್ಮಾರ್ಟ್ ಟಿವಿಗಳು, ಸ್ಮಾರ್ಟ್ ಬೋರ್ಡ್ಗಳಿದ್ರೆ ಇನ್ನೂ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪಾಠ ಪ್ರವಚನಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಉತ್ತಮ ಕಲಿಕೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದನ್ನು ಈ ಶಾಲೆಯಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಮಕ್ಕಳು ಎಲ್ಲ ದಿನ ಬ್ಯಾಗ್ ತರೋದು ಬೇಡ, ಕೆಲವೊಂದು ದಿನಗಳಲ್ಲಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಬ್ಯಾಗ್ ರಹಿತವಾಗಿ ಶಾಲೆಗೆ ಬರ್ತಾರೆ ಅಂತ ಹೇಳಿದರು. ಯುವ ಮತ್ತು ಪರಿಸರ ಕ್ಲಬ್ಗಳು ಪರಿಸರದ ಜ್ಞಾನವನ್ನು ಮೂಡಿಸ್ತಕ್ಕಂಥ ಒಂದು ಯೋಜನೆ ಇದು. ಯುವ ಮತ್ತು ಪರಿಸರ ಕ್ಲಬ್ಗಳು ಶಾಲೆಯಲ್ಲಿ ಇರಬೇಕು, ಮಕ್ಕಳಿಗೆ ಅದರ ಜ್ಞಾನವನ್ನು ಮೂಡಿಸ್ತೀವಿ ಅಂತಕ್ಕಂಥ ಹೇಳಿದರು. ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆ ಮತ್ತು ಬಳಸಲಾಗ್ತಿದೆಯೇ? ವಿಶೇಷವಾಗಿ ಗಣಿತ ಪಾಠ, ಗಣಿತ ಕಿಟ್ಟನ್ನು ಹೊಂದಿರಬೇಕು. ಆ ಕಿಟ್ಗಳ ಮೂಲಕ ಪಾಠವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಿಯಮ. ಅದೇ ವಿಜ್ಞಾನ ಪಾಠ ಪ್ರವಚನಗಳನ್ನು ಮಾಡಬೇಕಾದ್ರೆ ಪ್ರಯೋಗವನ್ನು ಮಾಡಿ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು. ಶಿಕ್ಷಣ ಇಲಾಖೆ ನಿಯಮ. ಎಲ್ಲ ಯಾವುದೇ ಮಾದರಿಗಳಿರ್ಬೋದು, ರಾಸಾಯನಿಕ ವಸ್ತುಗಳಿರ್ಬೋದು, ಅನೇಕ ರೀತಿಯ ಈ ಪ್ರಯೋಗದ ವಸ್ತುಗಳನ್ನು, ಪರಿಕರಗಳನ್ನು ಉಪಯೋಗಿಸಿಕೊಂಡು ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಈ ಯೋಜನೆಯ ಪ್ರಮುಖ ಅಂಶ, ಒಂದು ನಿಯಮ ಅದು. ಅದರ ಪ್ರಕಾರ ನಾವು ಮಕ್ಕಳ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ವಿ. ಅನೇಕ ಮಕ್ಕಳು ಪ್ರಯೋಗ ಮಾಡಿ ನಮಗೆ ಶಿಕ್ಷಕರು ಪಾಠ ನಿರ್ವಹಣೆ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ನನ್ನ ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ. ಆಮೇಲೆ ಇತಿಹಾಸ ಪಾಠವನ್ನು, ಸೋಷಿಯಲ್ ಸೈನ್ಸ್ ಪಾಠ ಮಾಡಬೇಕಾದ್ರೆ ಅಲ್ಲಿ ಚಾರ್ಟ್ಗಳನ್ನು, ನಕ್ಷೆಗಳನ್ನು ತೋರಿಸಿ, ಲೋಗಗಳನ್ನು ತೋರಿಸಿ ಎಲ್ಲರೂ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಇದೆ. ಅದನ್ನು ಮಾಡ್ತಾರೆ ಅಂತಕ್ಕಂಥದ್ದು ಹೇಳಿದೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆಯೇ? ವಿಜ್ಞಾನ ಮತ್ತು ಗಣಿತ ಕಿಟ್ಗಳನ್ನು ಉಪಯೋಗಿಸಿಕೊಂಡು ಪಾಠ ಪ್ರವಚನ ಮಾಡ್ತಕ್ಕಂಥದ್ದು. ಅದರಲ್ಲಿ ಗಣಿತ ಕಿಟ್ ಇದೆ, ವಿಜ್ಞಾನ ಕಿಟ್ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು. ಸ್ವಯಂ ರಕ್ಷಣಾ ತರಬೇತಿಯನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗ್ತದೆ. ಕರಾಟೆ ಸ್ವಯಂ ರಕ್ಷಣೆ ಮಾಡ್ತಕ್ಕಂಥದ್ದು, ಅದು ಆ ರೀತಿಯಾಗಿರ್ತಕ್ಕಂಥದ್ದು ನಾವು ಖಾಸಗಿ ಶಿಕ್ಷಕರನ್ನ ಬಳಸಿಕೊಂಡು ಆ ರೀತಿಯಾಗಿ ತರಬೇತಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಶಾಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು
ಶಾಲೆಯಲ್ಲಿ ತ್ಯಾಜ್ಯ ಏನಾದರೂ ಇದ್ದರೆ ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ಬೇರೆ ರೀತಿಯಾಗಿ ಸುಡ್ತಕ್ಕಂಥದ್ದು, ಇತರೆ ಶಾಲೆಯ ಆವರಣದ ಒಳಗೆ ಹಾಕ್ತಕ್ಕಂಥದ್ದು ಮಾಡಬಾರ್ದು. ಅದರಿಂದ ಏನಾಗ್ತದೆ, ಶಾಲೆಯ ವಾತಾವರಣ ಕಲುಷಿತ ಆಗ್ತದೆ, ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ, ಮಕ್ಕಳ ಕಲಿಕೆಯ ಮೇಲೂ ಪರಿಣಾಮ ಬೀರುತ್ತದೆ. ಹಾಗಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅದಕ್ಕೆ ಮಾಹಿತಿ ನೀಡಬೇಕು. ಅದರ ವಿಲೇವಾರಿ ಜವಾಬ್ದಾರಿ ಗ್ರಾಮ ಪಂಚಾಯಿತಿ. ಆ ರೀತಿಯಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದೆ. ಕೆಲವು ಮೂಲಸೌಕರ್ಯಗಳು ಇತರ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ ಮತ್ತು ನೆರವೇರಿಸಲಾಗಿದೆ. ಮೂಲಸೌಕರ್ಯಗಳು ಶಾಲೆಗೆ ಭೌತಿಕವಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ಕೊಡಲಿಕ್ಕೆ ಬೇರೆ ಇಲಾಖೆಗಳಿಗೆ ಅವಕಾಶ ಇದೆ. ಯಾವುದೇ ಇಲಾಖೆಗೆ ಈ ರೀತಿಯಾಗಿರ್ತಕ್ಕಂಥ ಅವಕಾಶ ಇಲ್ಲ. ಬೇರೆ ಇಲಾಖೆಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳಿಂದ ಅನೇಕ ಸೌಕರ್ಯಗಳನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಅನುದಾನವನ್ನು ಕೊಡಲಿಕ್ಕೆ ಶಿಕ್ಷಣ ಇಲಾಖೆಗೆ ಮಾತ್ರ ಇದೆ. ಶಾಲೆಗಳಿಗೆ ಬಿಲ್ಡಿಂಗ್ಗಳನ್ನು ಕೊಡ್ತಕ್ಕಂಥದ್ದು, ತರಗತಿ ಕೊಠಡಿಗಳನ್ನು ಕೊಡ್ತಕ್ಕಂಥದ್ದು, ಮೇಲ್ಚಾವಣಿ ದುರಸ್ತಿ ಮಾಡ್ತಕ್ಕಂಥದ್ದು, ಶೌಚಾಲಯವನ್ನು ಮಾಡ್ತಕ್ಕಂಥದ್ದು, ಶಾಲಾ ಕಾಂಪೌಂಡ್ ಮಾಡ್ತಕ್ಕಂಥದ್ದು, ಆಮೇಲೆ ಆಟದ ಮೈದಾನವನ್ನು ನೀಡ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅಡಿಗೆ ಕೊಠಡಿ, ದಾಸ್ತಾನು ಮಾಡ್ತಕ್ಕಂಥದ್ದು, ತರಗತಿ ಕೊಠಡಿಗಳನ್ನು, ತರಗತಿ ವಿಳಾಸಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನು, ಮೂಲಸೌಕರ್ಯಗಳನ್ನು ಕೊಡ್ತಕ್ಕಂಥ ಅವಕಾಶಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ. ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು, ಆಮೇಲೆ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಆಮೇಲೆ ಶಿಕ್ಷಕರ ಪ್ರತಿನಿಧಿಗಳು ಇರ್ಬೋದು, ಈಗ ಅನೇಕ ರೀತಿಯಾಗಿರ್ತಕ್ಕಂಥ ಚುನಾಯಿತ ಅನುದಾನವನ್ನು ಪಡೆದು ಶಾಲೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಆ ಎಲ್ಲ ಮಾಡಿಕೊಟ್ಟು ಶಾಲೆಯನ್ನ ಪರಿಸರವನ್ನು ಅಭಿವೃದ್ಧಿಪಡಿಸಿಕೊಂಡು ಉತ್ತಮ ಗುಣಮಟ್ಟದ ಶಾಲಾ ವಾತಾವರಣ ನಿರ್ಮಿಸಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಂಡಿದೆ. ಅದನ್ನು ಬಳಸಿಕೊಂಡು ಏನಾದರೂ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಈ ನಾವು ಶಿಕ್ಷಕರಿಗೆ ಕೇಳಿದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಇತ್ತೀಚೆಗೆ ಅನುದಾನ ಯಾವುದು ಬಂದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದೆ. ಆಮೇಲೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ, ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ, ಶಿಕ್ಷಕರು ಪ್ರತಿದಿನ ಶಾಲೆಗೆ ಮುಂಚಿತವಾಗಿ ತೆರಳುತ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಒಂದು ಸಮಯವನ್ನು ನಿಗದಿ ಮಾಡಿದೆ. ಇಷ್ಟು ಸಮಯಕ್ಕೆ ಸರಿಯಾಗಿ ಶಿಕ್ಷಕರು ಶಾಲೆಗೆ ಬರಬೇಕು, ಪಾಠ ಪ್ರವಚನ ನಿರ್ವಹಣೆ ಮಾಡಬೇಕು. ಆಮೇಲೆ ಅದಕ್ಕೆ ಒಂದು ಸಮಯ ನಿಗದಿಯಾಗಿದೆ ಇಲ್ಲಿಂದ ತರಲಿಕ್ಕೆ. ಆ ರೀತಿಯಾಗಿ ಆ ನಿಯಮದ ಪ್ರಕಾರ ಎಲ್ಲರೂ ಶಿಕ್ಷಕರು ಬರ್ತಾರೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಒಳಪಡಿಸಬೇಕು. ಆ ರೀತಿಯಾಗಿ ಬರ್ತಾರೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಹೇಳಿದರು. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸ್ತಾರೆ. ಪಾಠ ಪ್ರವಚನಗಳ ಜೊತೆಯಲ್ಲಿ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಘಟಕ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಮೌಲ್ಯಾಂಕನ ಮಾಡ್ತಕ್ಕಂಥದ್ದು, ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ಅದನ್ನೆಲ್ಲ ಮಾಹಿತಿಯನ್ನು ಪೋಷಕರಿಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಏನಾದರೂ ನಡೀತಿದೆ ಅಂತಕ್ಕಂಥ ಕೇಳಿದ್ವಿ. ನಾವು ಮಕ್ಕಳ ಕೇಳಿದ್ವಿ, ಪೋಷಕರ ಕೇಳಿದ್ವಿ, ಶಿಕ್ಷಕರು ಕೇಳಿದ್ವಿ, ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಶಿಕ್ಷಕರು ಖಾಸಗಿ ಬೋಧನೆಯಲ್ಲಿ ಯಾರು ತೊಡಗಿಸಿಕೊಂಡಿದ್ದಾರೆ ಇಲ್ಲ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರು ಇದ್ದಾರೆ. ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿರ್ತಾರೆ. ತರಬೇತಿಯನ್ನು ಇಲಾಖೆ ಆಯಾಯ ಕಾಲಕಾಲಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಉತ್ತಮವಾಗಿ ಗುಣಮಟ್ಟದ ಶಿಕ್ಷಣವನ್ನು ಪಡೆದಿರ್ತಾರೆ. ಕಾಲಕಾಲಕ್ಕೆ ಬದಲಾವಣೆಗಳಾಗ್ತಾ ಇರ್ತವೆ, ಶಿಕ್ಷಣ ವ್ಯವಸ್ಥೆಯಲ್ಲೂ ಬದಲಾವಣೆ ಆಗ್ತಾ ಇರ್ತದೆ. ಹಾಗಾಗಿ ಕಾಲಕಾಲಕ್ಕೆ ಇಲಾಖೆ ಅನೇಕ ರೀತಿಯಾಗಿರ್ತಕ್ಕಂಥ ತರಬೇತಿಗಳನ್ನು ನೀಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಏನಾದರೂ ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆ, ಎಲ್ಲರೂ ಪಡೆದಿದ್ದಾರೆ ಅಂತ ಅಭಿಪ್ರಾಯವನ್ನು ಹೇಳಿದರು. ಮಕ್ಕಳು ಮ್ಯಾಪಿಂಗ್ ಮತ್ತು ಜಾರಿ ಹಿಡಿಯುವ ಕಾರ್ಯವನ್ನು ಮಾಡಲಾಗಿದೆ. ಮಗು ದಾಖಲಾಗಿ ಏನಾದರೂ ಶಾಲೆಗೆ ಬರ್ತಾ ಇದ್ರೆ, ಆಮೇಲೆ ಇನ್ನೂ ದಾಖಲಾಗದೆ ಇರ್ತಕ್ಕಂಥ ಮಕ್ಕಳು ಏನಾದರೂ ಇದ್ದರೆ ಈ ರೀತಿ ಮಕ್ಕಳ ಮ್ಯಾಪಿಂಗ್ ಮತ್ತು ಜಾರಿ ಹಿಡಿಯುವ ಕಾರ್ಯ ಶಿಕ್ಷಕರು ಮಾಡಬೇಕಾಗ್ತದೆ. ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಆ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿದರು. ಆದರೂ ಒಂದು ಮಗು ಸತತವಾಗಿ ಗೈರು ಹಾಜರಾಗಿದೆ. ಶಾಲೆಯನ್ನು ಇತರೆ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಶಾಲೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ದೇಶಗಳಿಗಾಗಿ ಬಳಸುವಂತಿಲ್ಲ. ಇದು ಕಡ್ಡಾಯ ನಿಯಮ. ಯಾವುದೇ ರಾಜಕೀಯ ಉದ್ದೇಶಗಳಿಗಾಗಿ, ಸಾಮಾಜಿಕ ಉದ್ದೇಶಗಳಿಗಾಗಿ, ಧಾರ್ಮಿಕ ಉದ್ದೇಶಗಳಿಗಾಗಿ ಇತರೆ ಚಟುವಟಿಕೆಗಳಿಗೆ ಶಾಲೆಯನ್ನು ಬಳಸುವಂತಿಲ್ಲ. ಕಡ್ಡಾಯ ನಿಯಮ. ಆ ರೀತಿಯಾಗಿರೋದು ಬಳಕೆ ಆಗ್ತದೆ ಇಲ್ಲ ಅನ್ನೋ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಕ್ಯಾಪ್ಟೇಷನ್ ಶುಲ್ಕ, ಬೋಧನಾ ಶುಲ್ಕ, ಇತರೆ ಶುಲ್ಕಗಳಲ್ಲಿ ಏನಾದರೂ ಪಡೆಯಲಾಗ್ತಾ ಇದೆ. ಯಾಕೆಂತಂದ್ರೆ 1ರಿಂದ 12ನೇ ತರಗತಿಯವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದು ಈ ಯೋಜನೆಯ ಪ್ರಮುಖ ಅಂಶ. ಹಾಗಾಗಿ ಏನಾದರೂ ನಾವು ನೋಡಿದರೆ ಒಂದು ನಿಯಮದ ಪ್ರಕಾರ ಕ್ರೀಡಾ ಶುಲ್ಕ, ಆಮೇಲೆ ಕಲ್ಯಾಣ ನಿಧಿ ಇರ್ತಕ್ಕಂಥದ್ದು, ಶಿಕ್ಷಕರ
ನಿಧಿ ಅಂತಕ್ಕಂಥದ್ದು, ಆಮೇಲೆ ಬಾವುಟ ಅಂತಕ್ಕಂಥದ್ದು, ಇದರಲ್ಲಿ 60 ರೂಪಾಯಿಯಿಂದ ನಾವು ಮಕ್ಕಳಿಂದ ಪಡಿತೀವಿ ಅಂತಕ್ಕಂಥದ್ದನ್ನು ಹೇಳಿಕೆ ಕೊಟ್ಟರು. ಆಮೇಲೆ ನಾವು ಮಕ್ಕಳನ್ನು ಕೇಳಿದಾಗ ಎಷ್ಟೋ 200ರಿಂದ 250 ರೂಪಾಯಿ ನಮ್ಮಿಂದ ಇದನ್ನು ಪಡಿತಾ ಇದ್ದಾರೆ ಶುಲ್ಕವನ್ನು ಅಂತಕ್ಕಂಥದ್ದು ಹೇಳಿದ್ವಿ. ಆಮೇಲೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಒಂದು ಶಾಲೆಯ ಅಭಿವೃದ್ಧಿ, ಶಾಲೆಯ ಭೌತಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಇರ್ಬೋದು, ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಇರ್ಬೋದು. ಶಿಕ್ಷಕರ ಪಾತ್ರ ಎಷ್ಟು, ಅಷ್ಟೇ ಪಾತ್ರ ಈ STMC ಸಮಿತಿಗೆ ಇರ್ತದೆ. ಶಾಲೆಯ ಎಲ್ಲ ಗುಣಮಟ್ಟದ ಶಿಕ್ಷಣ ಇರ್ಬೋದು, ಎಲ್ಲ ಅಭಿವೃದ್ಧಿ ಇರ್ಬೋದು. ಶಿಕ್ಷಕರು ಎಷ್ಟು ಗಮನ ಹರಿಸಬೇಕು ಅಷ್ಟೇ ಗಮನವನ್ನು ಈ ಮೇಲುಸ್ತುವಾರಿ ಸಮಿತಿ ಗಮನ ಹರಿಸಿ ಅದರ ಎಲ್ಲ ಜವಾಬ್ದಾರಿ ಇರ್ತದೆ. ಅದಕ್ಕೆ ಸರ್ಕಾರ ಈ ಶಾಲಾ ಅಭಿವೃದ್ಧಿ ಮತ್ತು STMC ಸಮಿತಿಗೆ ವಿಶೇಷವಾಗಿರ್ತಕ್ಕಂಥ ಕೆಲವು ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಇಲ್ಲಿ ಏನೇನು ನಡೀತಾ ಇದೆ, ಶಾಲೆ ಸರಿಯಾಗಿ ನಡೀತಾ ಇದೆಯಾ, ಶಾಲೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿದೆಯಾ, ಶಿಕ್ಷಕರು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರಾ, ಅದೆಲ್ಲವನ್ನ ನೋಡ್ತಕ್ಕಂಥ ಅವಕಾಶಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ. ಕಾಲಕಾಲಕ್ಕೆ ಸಭೆಗಳನ್ನು ಕರೀತಕ್ಕಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದು, ಅದನ್ನು ಸರಿಪಡಿಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ STMC ಸಮಿತಿ ಇದ್ದರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ನೀಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ. ಇಲ್ಲಿ ನೋಡಿದರೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇದೆ, ಆಗಾಗ ಬಂದು ಕೆಲಸ ನಿರ್ವಹಿಸುತ್ತದೆ ಅಂದ್ರೆ ಇವತ್ತು ನೋಡಿದ್ರೆ ಈ ಸಭೆಗೆ ಯಾವುದೇ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರೇ ಬಂದಿಲ್ಲ, ಅಧ್ಯಕ್ಷರು ಬಂದಿಲ್ಲ, ಉಪಾಧ್ಯಕ್ಷರು ಬಂದಿಲ್ಲ, ಸದಸ್ಯರೇ ಇದೆ. ಅದು ಎಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತದೆ ಅಂತಕ್ಕಂಥದ್ದು ಏನು ಮಾಡ್ತಾರೆ. STMC ಅದರಲ್ಲೂ ಹಳೆ ಸಮಿತಿ ಇದೆ, ಹೊಸ ಸಮಿತಿಯಿಂದ ನಿರ್ವಹಣೆ ಆಗಿಲ್ಲ. ಈಗಿರ್ತಕ್ಕಂಥ ಅಧ್ಯಕ್ಷರು ಏನಿದ್ದಾರೆ STMC ಸಮಿತಿ, ಅವ್ರ ಮಗು ಇಲ್ಲಿ ಕಲಿಕೆಯನ್ನು ಮಾಡ್ತಾ ಇಲ್ಲ, ಅದು ಹೊರಗಡೆ ಹೋಗಿದೆ. ಆಮೇಲೆ ಪ್ರತಿ ತಿಂಗಳು STMC ಸಭೆಗಳು ನಡೆಯುತ್ತವೆ. STMC ಸಭೆಗಳು ಪ್ರತಿ ತಿಂಗಳು ನಡೆಸಿ ಅದರಲ್ಲಿ ಎಲ್ಲ ಚರ್ಚೆಯನ್ನು ಮಾಡಬೇಕು. ಶಿಕ್ಷಕರು ಮತ್ತು STMC ಸಮಿತಿಯವರು ಶಾಲೆಯ ಎಲ್ಲ ಭೌತಿಕ ಪ್ರಗತಿ ಬಗ್ಗೆ, ಶಾಲೆಯಲ್ಲಿ ಎಲ್ಲ ನಿರ್ವಹಣೆಗಳು ಏನೇ ಆಗ್ತಾ ಇದೆ, ಯಾವುದೇ ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು, ಶಿಕ್ಷಕರ ಪಾಠ ಪ್ರವಚನ ಇರ್ಬೋದು, ಎಲ್ಲ ನಿರ್ವಹಣೆ ಬಗ್ಗೆ ಚರ್ಚೆ ಆಗಬೇಕು, ನಡಾವಳಿಯನ್ನು ದಾಖಲಿಸಬೇಕು. ಪ್ರತಿ ತಿಂಗಳು ಒಂದು ಆಗಬೇಕು. ಒಂದು ವರ್ಷಕ್ಕೆ 12 STMC ಸಭೆಗಳಾಗಬೇಕು, 12 ನಡಾವಳಿಗಳನ್ನು ದಾಖಲಿಸಬೇಕು. ಇದು ಕಡ್ಡಾಯ ನಿಯಮ, ಇದು ಶಿಕ್ಷಣ ಇಲಾಖೆ ನಿಯಮ. ಇದರ ಪ್ರಕಾರ ನಾವು ನೋಡಿದಾಗ 2024 ಕೇವಲ 6 ಸಭೆಗಳು ಮಾತ್ರ ಆಗಿರ್ತಕ್ಕಂಥ ಕಾಣ್ಬೋದು. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಆಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಶಾಲೆಗೆ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಒಂದು ಶಾಲೆಗೆ ಕನಿಷ್ಠ ಒಂದು ವರ್ಷಕ್ಕೆ 2 ಸಾರಿ ಭೇಟಿ ನೀಡಬೇಕು. ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಎಲ್ಲ ಭೌತಿಕ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಸರ್ಕಾರಕ್ಕೆ ನೀಡ್ತಕ್ಕಂಥ ಒಂದು ನಿಯಮ ಇದೆ. ಅದರ ಪ್ರಕಾರ ನಾವು ಇಲ್ಲಿ ನೋಡಿದಾಗ BO 1 ಬಾರಿ, BRC 3 ಬಾರಿ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿದೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ. CRPO ಅವರು ಸಹ ಪ್ರಾಥಮಿಕ ಹಂತದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಿಯಮ ಇದೆ. ಪ್ರೌಢಶಾಲೆಗೆ ಆ ರೀತಿಯಾಗಿರ್ತಕ್ಕಂಥ ನಿಯಮ ಇಲ್ಲ ಅಂತಕ್ಕಂಥದ್ದು CRPO ಅವರು ಹೇಳ್ತಾರೆ. ಆದರೂ ನಮ್ಮ ಯೋಜನೆಯಲ್ಲಿ ಒಂದು ಅಂಶ ಇದೆ, ಅವರು ಭೇಟಿ ನೀಡ್ತಾರಾ ಅಂತಕ್ಕಂಥದ್ದು. ಪ್ರಾಥಮಿಕ ಶಾಲೆಯಲ್ಲಿ ದಾಖಲಾತಿ ನಿರ್ವಹಣೆ ಮಾಡಬೇಕಾಗುತ್ತೆ, ಇಲ್ಲಿ ದಾಖಲಾತಿ ನಿರ್ವಹಣೆ ಮಾಡೋದಿಲ್ಲ, ಅದು ಭೇಟಿ ನೀಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಶಾಲೆಗೆ ಸಂಯುಕ್ತ ಶಾಲಾ ಅನುದಾನ ಏನಾದರೂ ಇದೆಯಾ, ಕ್ರೀಡಾ ಸಾಮಗ್ರಿಗಳು ಏನಾದರೂ ಬಂದಿದೆಯಾ, ಅದಕ್ಕೆ ಅನುದಾನ ಇದೆಯಾ, ಅದು ಯಾವುದು ಬಂದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಸಾರಿಗೆ ಭತ್ಯೆ 2 ಮಕ್ಕಳಿಗೆ ಆಗಲೇ ಸಾರಿಗೆ ಭತ್ಯೆ ಬಂದಿದೆ. ಇಲ್ಲಿ ಆಟದ ಸಾಮಗ್ರಿಗಳು ಏನಾದರೂ ಇತ್ತೀಚೆಗೆ ಖರೀದಿ ಮಾಡಿದ್ದೀರಾ ಅಂತಕ್ಕಂಥದ್ದು, ಅದು ಯಾವುದೇ ಖರೀದಿ ಆಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂತು. ಆಮೇಲೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಗೆ ರಚಿಸಲಾಗಿದೆ. ಒಂದು ಸುರಕ್ಷತಾ ಸಮಿತಿ ಅಂತಕ್ಕಂಥ ರಚನೆ ಮಾಡಬೇಕು. ಅದರ ಫಲಕವನ್ನು ಮುಖ್ಯ ಶಿಕ್ಷಕರ ಕೊಠಡಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದು ಮಕ್ಕಳಿಗೆ ಏನಾದರೂ ತೊಂದರೆ ಆಗಿದ್ದಾಗ ಈ ಸಮಿತಿ ಹೆಚ್ಚಿನ ಜವಾಬ್ದಾರಿ ವಹಿಸಿ ಆ ಮಕ್ಕಳಿಗೆ ಎಲ್ಲ ನಿರ್ವಹಣೆ, ಆರೋಗ್ಯ ನಿರ್ವಹಣೆ ಇರ್ಬೋದು, ಎಲ್ಲದಕ್ಕೂ ಜವಾಬ್ದಾರಿ ಕೆಲಸ ನಿರ್ವಹಣೆ ಮಾಡತಕ್ಕಂಥ ಸಮಿತಿ ನಿರ್ವಹಣೆ ಮಾಡಬೇಕು. ಆಮೇಲೆ ಒಂದು ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಏನಾದರೂ ದೂರುಗಳಿದ್ದರೆ ಅದನ್ನು ಮಾಡಬೇಕು.
ಕೊಡಲಿಕ್ಕೆ ಯಾವುದೇ ದೂರು ಪೆಟ್ಟಿಗೆ ನಿರ್ವಹಣೆ ಆಗಿಲ್ಲ. ಆಮೇಲೆ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಅದರಲ್ಲಿ ಕನಿಷ್ಠ ಔಷಧಿಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಶಾಲೆಯಲ್ಲಿ ಏನಾದರೂ ಆಟ ಪಾಠದಲ್ಲಿ ಭಾಗವಹಿಸಿ ಏನಾದರೂ ಕಾಯಿಲೆಗಳನ್ನು ಆದಾಗ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಿದಾಗ ಶಾಲೆಯಲ್ಲೇ ಕನಿಷ್ಠ ಔಷಧಿಯನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಶಾಲೆಯಲ್ಲಿ ನಿರ್ವಹಣೆ ಆಗಬೇಕು. ಅದರ ಪೆಟ್ಟಿಗೆ ಇದೆ ಪ್ರಥಮ ಚಿಕಿತ್ಸೆ, ಅದರಲ್ಲಿ ಯಾವುದೇ ಔಷಧಿ ನಿರ್ವಹಣೆ ಇಲ್ಲ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಹಿಂಸೆಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗ್ತದೆ. ಆ ರೀತಿ ಆಗಿರ್ತಕ್ಕಂಥದ್ದು ಯಾವುದೂ ಆಗಬಾರದು ಅಂತಕ್ಕಂಥದ್ದು. ಆಗ ಮಕ್ಕಳ ಕಲಿಕೆ ಉತ್ತಮ ಗುಣಮಟ್ಟದ ಕಲಿಕೆ ಆಗಲ್ಲ ಅಂತಕ್ಕಂಥದ್ದು. ಇಲ್ಲಿ ಆ ರೀತಿ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿದರು. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ತುರ್ತು ದೂರವಾಣಿ ಸಂಖ್ಯೆಗಳು ಮಕ್ಕಳ ದೂರವಾಣಿ ಇರುವುದು, ಮಹಿಳಾ ದೂರವಾಣಿ, ಪೊಲೀಸ್ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಆರೋಗ್ಯ ದೂರವಾಣಿ, ಶಿಕ್ಷಣ ಇಲಾಖೆಯ ಉನ್ನತಾಧಿಕಾರಿಗಳ ದೂರವಾಣಿಗಳನ್ನು ಇಲ್ಲಿ ಶಾಲೆಯಲ್ಲಿ ಒಂದು ಫಲಕವನ್ನು ಮುಖ್ಯ ಶಿಕ್ಷಕರ ರೀತಿ ಏನಾದರೂ ಪೋಷಕರಿಗೆ ಎಚ್ಚರಿಸುವವರಿಗೆ ಸಾರ್ವಜನಿಕರಿಗೆ ಏನಾದರೂ ಮಕ್ಕಳ ಬಗ್ಗೆ ಕೇಳಬೇಕು ಅಂತಂದರೆ ಶಿಕ್ಷಕರಲ್ಲಿ ಯಾವುದೇ ಮಾಹಿತಿ ಇಲ್ಲೇ ಇದ್ದರೆ ಅವಾಗ ಉನ್ನತಾಧಿಕಾರಿಗಳು ಸಂಪರ್ಕ ಮಾಡಬೇಕು. ಆಮೇಲೆ ಬೇರೆ ಯಾವುದೇ ಅವಘಡಗಳಾದಾಗ, ಬೇರೆ ಬೇರೆ ತೊಂದರೆಗಳಾದಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಪರ್ಕವನ್ನು ಮಾಡಬೇಕಾದ್ರೆ ತುರ್ತಾಗಿ ಅಲ್ಲಿ ಸಿಗ್ತಕ್ಕಂಥದ್ದು ಸಂಪರ್ಕ ಅದನ್ನು ಮಾಡಬೇಕಾಗ್ತದೆ. ಇಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರು, ಅದನ್ನು ದಾಖಲಾತಿಯಲ್ಲಿ ನಿರ್ವಹಣೆ ಮಾಡಿದರೆ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಫಲಕದ ರೂಪದಲ್ಲಿ ನಿರ್ವಹಣೆ ಆಗಿಲ್ಲ. ಆಮೇಲೆ ಕನಿಷ್ಠ ಉಪಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿದ್ದಾರೆ. ಸಮಾಲೋಚನೆ ಮಕ್ಕಳಿಗೆ ವೃತ್ತಿಪರ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ಕೌಶಲ್ಯವನ್ನು ನೀಡ್ತಕ್ಕಂಥದ್ದು ಇಲಾಖೆ ಅದಕ್ಕೆ ತರಬೇತಿಯನ್ನು ಕೊಡ್ತದೆ. ಮಕ್ಕಳಿಗೆ ವೃತ್ತಿಪರ ಕೌಶಲ್ಯವನ್ನು ನೀಡ್ತಕ್ಕಂಥ ಒಂದು ಕಲಿಕೆಯನ್ನು ನೀಡ್ತದೆ. ಒಂದು ಶಾಲೆಗೆ ಒಬ್ಬ ಶಿಕ್ಷಕರಿಗೆ ತರಬೇತಿಯನ್ನು ಇಲಾಖೆ ಕೊಡ್ತದೆ. ಆ ರೀತಿಯಾಗಿರ್ತಕ್ಕಂಥ ಒಬ್ಬ ಶಿಕ್ಷಕರು ತರಬೇತಿಯನ್ನು ಬರೆದಿದ್ದಾರೆ ಅಂತ ಹೇಳಿದರು. ಆಮೇಲೆ ಸಮಾಲೋಚನೆ ಕೌಶಲ್ಯ ಮಗು ಏನಾದರೂ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಾಗ, ಬೇರೆ ರೀತಿಯಾಗಿರ್ತಕ್ಕಂಥ ಖಿನ್ನತೆಗೆ ಒಳಗಾದಾಗ ಅವರಿಗೆ ಸಮಾಲೋಚನೆ ಮಾಡಿ ಸಾಧಿಸಲಿಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಇಲಾಖೆ ಕೊಡ್ತದೆ. ಆ ರೀತಿಯಾಗಿರ್ತಕ್ಕಂಥ ಒಬ್ಬ ಶಿಕ್ಷಕರನ್ನು ಪಡೆದಿದ್ದೀವಿ ಅಂತ ಹೇಳಿದರು. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು, ಸಾಂಸ್ಕೃತಿಕ ವಿಕಸನದ ಬಗ್ಗೆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತೀವಿ. ಅತಿ ದುರ್ಬಲ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ಪಡ್ಕೊಂಡು ಕಲಿಕೆಗೆ ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಆರೋಗ್ಯ ಬಲವರ್ಧನೆ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು, ಪ್ರವಾಸ ಚಟುವಟಿಕೆಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಅಭಿಪ್ರಾಯ ಹೇಳಿದರು. ಹೀಗೆ 134 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸರ್ಕಾರದ ಆದೇಶದ ಪ್ರಕಾರ ಯೋಜನೆ ಪ್ರಕಾರ ಪರಿಶೀಲನೆ ಮಾಡಿದ್ವಿ. ಇದರಲ್ಲಿ ಮಕ್ಕಳಿಂದ ಕೆಲವು ಅಭಿಪ್ರಾಯಗಳು ಬಂತು. ಏನು ಅಭಿಪ್ರಾಯಗಳು ಬಂತು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ನೀರಿನ ಸ್ವಚ್ಛತೆ ಇಲ್ಲ, ಅಡಿಗೆ ಮನೆಯ ಊಟಕ್ಕೆ ನೀರು ಸ್ವಚ್ಛ ಇಲ್ಲದ ನೀರನ್ನೇ ಬಳಸುತ್ತಾರೆ, ನೀರಿನಲ್ಲಿ ಕೊರತೆ ಇದೆ. ಬಾಗಿಲು ಕಿಟಕಿಗಳು ಸರಿ ಇಲ್ಲದ ಕಾರಣ ಮಳೆ ಬರುವಾಗ ನೀರು ಪುಸ್ತಕದ ಮೇಲೆ ಬೀಳ್ತದೆ, ನಮಗೆ ಕೂರಲು ತೊಂದರೆ ಆಗ್ತದೆ. ವಿಜ್ಞಾನ ಮಾಪನ ಹಿಡಿದುಕೊಂಡು ಪಾಠ ಮಾಡುವುದು ಕಡಿಮೆ, ಪ್ರಯೋಗಗಳು ಮಾಡಿ ತೋರಿಸುವುದಿಲ್ಲ. ಮೇಲ್ಚಾವಣಿ ಕೊರತೆ ಇದೆ, ಅದರಿಂದ ಮಳೆ ಬಂದಾಗ ಸೋರುತ್ತದೆ. ಶೌಚಾಲಯವನ್ನು ಸ್ವಚ್ಛ ಮಾಡಲು ನಮಗೆ ಹೇಳುತ್ತಾರೆ, ಸ್ವಚ್ಛ ಮಾಡಲು ಆಗುವುದಿಲ್ಲ. ಕಂಪ್ಯೂಟರ್ಗಳಿಂದ ನಮಗೆ ಕಂಪ್ಯೂಟರ್ ಕಲಿಯುವ ಆಸೆ ಇದೆ. ಇಂಗುಗುಂಡಿ ಇಲ್ಲ, ದೂರದಿಂದ ಬರುವವರಿಗೆ ವಾಹನ ವ್ಯವಸ್ಥೆ ಇಲ್ಲ. ಆಮೇಲೆ ಮಳೆ ಬಂದು ಮಳೆ ತುಂಬಿದಾಗ ಬರಲು ಕಷ್ಟವಾಗ್ತದೆ. ಇದೆಲ್ಲ ಅವರ ಒಂದು ಇದು. ಉದ್ಯಾನವನ ಇಲ್ಲ, ಗಿಡ ಮರಗಳನ್ನು ನೆಟ್ಟರೆ ದನಕರುಗಳು ಹೋಗಿ ತಿಂದು ಹೋಗ್ತವೆ. ಇದು ಶಾಲೆ ಸುತ್ತ ಕಾಂಪೌಂಡ್ ಇಲ್ಲ ಅಂತಕ್ಕಂಥ. ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಆದ್ದರಿಂದ ದನಕರುಗಳು ಶಾಲೆಯ ಆವರಣದೊಳಗಡೆ ಬರ್ತಾರೆ ಅಂತಕ್ಕಂಥದ್ದು. ಆಮೇಲೆ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಸಿಗುತ್ತಿಲ್ಲ, ಕೆಲವರಿಗೆ ಮಾತ್ರ ಸಿಗ್ತಾ ಇದೆ, ಎಲ್ಲ ವಿದ್ಯಾರ್ಥಿಗಳು ಸಿಗ್ತಿಲ್ಲ ಅಂತ ಅಭಿಪ್ರಾಯವನ್ನು ಹೇಳಿದರು. ಕೈ ತೊಳೆಯಲು ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಊರಿನಿಂದ ಶಾಲೆಗೆ ಬರಲು ತುಂಬ ತೊಂದರೆ ಆಗ್ತದೆ. ಶಾಲೆಯನ್ನು ಹಾಳು ಮಾಡೋಕ್ಕೆ ಹೋಗ್ತಾರೆ, ಮದ್ಯಪಾನ ಧೂಮಪಾನವನ್ನು ಮಾಡಿ ಶಾಲೆಯ ಹಾದಿಯಲ್ಲಿ ಬಿಸಾಡಿ ಹೋಗ್ತಾರೆ. ಮರುದಿನ ನಾವು ಬಂದು ಸ್ವಚ್ಛ ಮಾಡಬೇಕು. ಇದು ಸಾರ್ವಜನಿಕ ಗಮನಕ್ಕೆ ಹೆಚ್ಚು ಗಮನದಲ್ಲೇ ಬೇರೆ. ನಮ್ಮ ಶಾಲೆ ನಮ್ಮೂರಿನ ಶಾಲೆ, ಆ ಶಾಲೆಯಿಂದ ಉತ್ತಮ ಸ್ಥಿತಿಯಲ್ಲಿ ಅದೆಲ್ಲ ಒಂದು ಮಾನಸಿಕವಾಗಿರ್ತಕ್ಕಂಥ ತಯಾರಿ ನಮ್ಮಲ್ಲೂ ಇರಬೇಕು. ಅದು ಶಿಕ್ಷಕರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಮಕ್ಕಳಿಗೆ ಮಾತ್ರ ಸಂಬಂಧಪಟ್ಟಿದ್ದ ಎಲ್ಲರ ಸಹಾಯ.
ಅದೆಲ್ಲ ಸಂಸ್ಕೃತಿ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಊರಿನ ಗ್ರಾಮ ಪಂಚಾಯಿತಿಯಿಂದ ಕಸದ ಗಾಡಿ ಬರುವುದಿಲ್ಲ, ಆದ್ದರಿಂದ ಕಸದ ಬೇರೆ ಕಡೆ ಹಾಕಿದ್ರೆ ಸೊಳ್ಳೆಯ ತೊಂದರೆ ಆಗ್ತದೆ ಅಂತ ಸಾಮೂಹಿಕ ಹೇಳಿದ್ರು. ಎಷ್ಟು ಚೆನ್ನಾಗಿ ಗಮನಿಸಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡಬೇಕಾಗ್ತದೆ. ನಾವು ಗಮನಿಸಿದ್ದಕ್ಕಿಂತ ಹೆಚ್ಚಾಗಿ ಆ ಮಗು ಗಮನಿಸಿ ತನ್ನ ಅಭಿಪ್ರಾಯವನ್ನು ತಿಳಿಸಿದೆ. ದೈಹಿಕ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇಲ್ಲದ ಕಾರಣ ನಮಗೆ ಆಟವಾಡಲು ಆಗುತ್ತಿಲ್ಲ, ಅಂದರೆ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಲಿಕೆ ಆಗ್ತಿಲ್ಲ ಅನ್ನೋ ಅಭಿಪ್ರಾಯವನ್ನು ಆ ಮಗು ಹೇಳಿದೆ. ಈಗ ಅನೇಕ ರೀತಿಯಾಗಿರ್ತಕ್ಕಂಥ ಮಕ್ಕಳು ಏನು ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೊರತೆ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ವರದಿ ಮೂಲಕ ಸರ್ಕಾರಕ್ಕೆ ಕಳಿಸ್ತೇವೆ. ಏನು ಶಿಕ್ಷಕರು ಏನು ಹೇಳಿದ್ದಾರೆ, ಆಮೇಲೆ ಮಕ್ಕಳ ಪೋಷಕರು ಏನು ಹೇಳಿದ್ದಾರೆ, ಸಾರ್ವಜನಿಕರು ಏನು ಹೇಳಿದ್ದಾರೆ, ಎಲ್ಲ ವರದಿಗಳನ್ನು ನಾವು ಈ ಸಭೆಯ ಮುಂದೆ ಏನು ಮಂಡಿಸಿದ್ದೇವೆ ಅವುಗಳನ್ನು ಎಲ್ಲ ವರದಿಗಳನ್ನು ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಅಂಶಗಳು ಏನೇನು ನೀವು ಸಹ ಇನ್ನೇನು ಅಂಶಗಳು ನಾವು ನೋಡಿರ್ತಕ್ಕಂಥ ಏನು ಅಂಶಗಳನ್ನು ಹೇಳಬೇಕು ಅಂತ ನಾವು ತಿಳಿಸಿದರೆ ಎಲ್ಲ ಅಂಶಗಳನ್ನು ನಾವು ವರದಿ ಮೂಲಕ ನಾವು ಸರ್ಕಾರಕ್ಕೆ ನೇರವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಸರ್ಕಾರ ಅದನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ತಕ್ಕಂಥ ಮಾರ್ಪಾಡುಗಳನ್ನು ಮಾಡ್ತಕ್ಕಂಥ ಇನ್ನೂ ಉತ್ತಮ ಗುಣಮಟ್ಟದ ಎಲ್ಲ ವ್ಯವಸ್ಥೆಗಳನ್ನು ಶಾಲೆಗಳಿಗೆ ಕಲ್ಪಿಸಿ ಅಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರಕ್ಕೆ ತಳಹಂತದಲ್ಲಿ ಏನೇನು ನಡೀತಾ ಇದೆ, ಏನೇನು ಆಗ್ತಾ ಇದೆ, ಇನ್ನು ಈ ಯೋಜನೆಯನ್ನು ಉಪಯೋಗಿಸಿಕೊಂಡು ಶಿಕ್ಷಣ ವ್ಯವಸ್ಥೆ ಮುಂದುವರಿತಾ ಇದೆಯಾ, ನಿರ್ವಹಣೆ ಮಾಡ್ತಾ ಇದೆಯಾ ಅಂತ ಗೊತ್ತಿಲ್ಲ. ಹಾಗಾಗಿ ಈ ವ್ಯವಸ್ಥೆಯ ಎಲ್ಲ ಅಂಶಗಳನ್ನು ನಾವು ನೋಡಿದ್ದೇವೆ, ನಾವು ಸಭೆ ಮುಂದೆ ಮಂಡಿಸಿದ್ದೇವೆ. ಅದನ್ನು ಚರ್ಚೆ ಅನುಷ್ಠಾನ ಗುಣಮಟ್ಟದ ಶಿಕ್ಷಣವನ್ನು ಹೇಗೆ ಕೊಡಬೇಕು ಮತ್ತು 2023-24ನೇ ಸಾಲಿನಿಂದ 25-26ನೇ ಸಾಲಿನವರೆಗೆ ಶಾಲೆಯಲ್ಲಿ ಆಗಿರ್ತಕ್ಕಂತಹ ಚಟುವಟಿಕೆಗಳು ಸಂಪೂರ್ಣ ಮಾಹಿತಿಯನ್ನು ಪಾರದರ್ಶಕವಾಗಿ ಅವರು ಸಂಗ್ರಹಿಸಿ ನಿಮ್ಮೆಲ್ಲರ ಮುಂದೆ ಇವತ್ತು ವರದಿಯನ್ನು ಮಂಡಿಸಿದ್ದಾರೆ. ಈಗ ನಿಮಗೆ ಎಷ್ಟು ಗೊತ್ತಿರದೇ ಇರ್ತಕ್ಕಂತಹ ಎಷ್ಟೋ ವಿಚಾರಗಳು ಈಗ ಗೊತ್ತಾಗಿದೆ. ಯಾಕಂದ್ರೆ ಶಾಲೆ ಅಂತಂದ್ರೆ 10 ಗಂಟೆಯಿಂದ 4 ಗಂಟೆ 4:15 ತನಕ ನಡೆಯುತ್ತೆ. ಶಿಕ್ಷಕರು ಬರ್ತಾರೆ, ಪಾಠ ಮಾಡ್ತಾರೆ, ಅಷ್ಟು ಗೊತ್ತು. ಬಟ್ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಎಷ್ಟೋ ವಿಚಾರಗಳು ಇವಾಗ ಗೊತ್ತಾಗಿದೆ. ಅದ್ರ ಬಗ್ಗೆ, ಈ ವರದಿಯ ಬಗ್ಗೆ ನೀವೀಗ ಏನ್ ಮಾಡ್ಬೇಕಾಗಿದೆ, ಚರ್ಚೆಯನ್ನ ಮಾಡಬೇಕಾಗಿದೆ, ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗಿದೆ. ಪೋಷಕರು SDMC ಎಲ್ಲ ಇದ್ದೀರಿ, ನಿಮ್ಮ ಅಭಿಪ್ರಾಯವನ್ನು ನೀವು ವ್ಯಕ್ತಪಡಿಸಬೇಕು. ಪೋಷಕರು ಸರ್ ತುಂಬಾ ಚೆನ್ನಾಗಿ ವರದಿಯನ್ನ ಮಂಡಿಸಿದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈಗ ನೀವು ಪೋಷಕರು ಹೇಳ್ಬೋದು, ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಸರಿ 1 ಗಂಟೆ 3 ನಿಮಿಷ ಆಗಿದೆ. 1 ಗಂಟೆ ತುಂಬಿಲ್ಲ ಪ್ರಾರಂಭ ಮಾಡಬಹುದು. ಅಭಿಪ್ರಾಯಗಳನ್ನು ಹೇಳ್ಬೋದು, ಸಂಕೇತ ಏನಾದ್ರೂ ಹೇಳಿ ಪ್ರಶ್ನಿಸುವ ಮನೋಭಾವ ಇದ್ದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇಲ್ಲ ನಾವು ಸರ್ ಹೇಳಿದ್ರು, ನಾವು ಕೇಳಿದ್ವಿ, ನಮ್ಮ ಮಕ್ಕಳೇ 1 ವರ್ಷ ಓದ್ತಾರೆ, 6 ತಿಂಗಳು ಓದ್ತಾರೆ, ಹೋಗ್ತಾರೆ ಬೇರೆ ಕಡೆಗೆ, ನಮ್ಗೆ ಯಾಕೆ ಅಂತ ಕೂತ್ಕೊಂಡ್ರೆ ಅಭಿವೃದ್ಧಿ ಆಗಲ್ಲ. ಹೀಗೆ ಇರುತ್ತೆ, ನಾವು ಹೀಗೆ ಇರ್ತೀವಿ, ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆ ಆಗುತ್ತೆ. ಕುಡಿಯುವ ಸ್ವಚ್ಛ ಬಗ್ಗೆ ಮಾತಾಡೋಲ್ಲ ಸರ್. ಇವಾಗ ಸ್ವಚ್ಛವಾಗಿಲ್ಲ ಅಂತ ಹೇಳಿದ್ರ, ಇವಾಗ ಅಡುಗೆ ಎಲ್ಲ ಹೇಗೆ ಮಾಡ್ತಾ ಇದ್ದೀರಾ, ಮಕ್ಕಳಿಗೆ ಕುಡಿಯೋದ್ರನ್ನ ನೀರಿನ ವ್ಯವಸ್ಥೆ ಹೇಗೆ ಮಾಡ್ತಾ ಇದ್ದೀರಾ? ಏನು ಯಥಾಸ್ಥಿತಿ ಬರ್ತಾ ಇದೆ, ಅಲ್ಲಿ ಅಡುಗೆ ಕೋಣೆಗೆ ಒಂದು ನದಿ ವ್ಯವಸ್ಥೆ ಇದೆ. ಪಾಪ ಹೊರಗಡೆಯಿಂದ ತಗೊಂಡು ಸಿಂಟೆಕ್ಸ್ ನೀರು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಡೈಲಿ ಏನಾದ್ರು ನೀರು ಹಿಡಿತಾ ಇದ್ದಾರಾ? ಸಿಂಟೆಕ್ಸ್ ನೀರು ಮಕ್ಕಳಿಗೆ ಕುಡಿಯೋಕೆ ಯೂಸ್ ಮಾಡ್ತಿದ್ದಾರೆ. ಸಿಂಟೆಕ್ಸ್ ಗ್ರಾಮ ಪಂಚಾಯತ್ ಟ್ಯಾಂಕ್, ನೀರಿನ ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್, ಅಲ್ಲಿಂದ ನೀರು ಸಪ್ಲೈ ಆಗುತ್ತೆ. ಇಲ್ಲಿ ಸಂಪೆ ಹಾಕೊಳ್ತೀವಿ. ಆ ಸಂಪನ್ನ ಈ ವರ್ಷ ನಾವು ಪ್ರಾರಂಭದಲ್ಲಿ ಕ್ಲೀನ್ ಮಾಡಿಸ್ಕೊಂಡಿದ್ದೀವಿ. ಮಕ್ಕಳ ಗಮನದಲ್ಲಿ ಅನ್ಸುತ್ತೆ, ಕ್ಲೀನ್ ಮಾಡಿಸಿ ನಾವು ಊಟಕ್ಕೆ ಬಳಸ್ಕೊಡ್ತೀವಿ. ಎಷ್ಟು ದಿವಸಕ್ಕೆ ದಿವಸಕ್ಕೆ ಅಂತಲ್ಲ ಮೇಡಮ್, 2-3 ಬಾರಿ ಕ್ಲೀನ್ ಮಾಡಿಸ್ತೀವಿ ವರ್ಷಕ್ಕೆ.
ಮತ್ತೆ ಈಗ ದೂರದಿಂದ ಮಕ್ಕಳು ಬರೋಂಥವ್ರಿಗೆಲ್ಲ ಇದ್ರ ವ್ಯವಸ್ಥೆ ಇದೆ ಅಂತ ಹೇಳಿದ್ರಲ್ಲ, ದೂರದಿಂದ ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ? ಈ ವರ್ಷ ಒಂದು 6 ಮಕ್ಕಳು ಇದ್ದಾರೆ. 6 ಮಕ್ಕಳಲ್ಲಿ 2 ಮಕ್ಕಳು ಹೇಳಿದ್ದಾರೆ ಸರ್. ಇವಾಗ 5 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಇರುವಂತಹ ಮಕ್ಕಳು ಒಂದು 6 ಮಕ್ಕಳು ಇದ್ದಾರೆ. ಒಟ್ಟಿನ ಗದ್ದೆಯಿಂದ ಬರ್ತಾರೆ. ಅಂಥವರಿಗೆಲ್ಲ ಸರ್ಕಾರದಿಂದ ಆಮೇಲೆ ಹರಿಕೆಯಿಂದ ಬರ್ತಾರೆ. ಅವ್ರು ಆ ಮಕ್ಕಳಿಗೆಲ್ಲ ವ್ಯವಸ್ಥೆ ಸಿಗಲ್ವಾ? ಯಾವ ವ್ಯವಸ್ಥೆ ಮೇಡಮ್? ಅಂದ್ರೆ ದೂರದಿಂದ ಬರೋಂಥದ್ದು ಸಾರಿಗೆ ವ್ಯವಸ್ಥೆ, ಸಾರಿಗೆ ಇಲ್ಲ ಮೇಡಮ್, ಸರ್ಕಾರಿ ಶಾಲೆಗಳಲ್ಲಿ ಆ ಸೌಲಭ್ಯ ಇಲ್ಲ. ಸಾರಿಗೆ ಇದು ಕೊಡ್ತಾ ಇದ್ದಾರೆ. ಸಾರಿಗೆ ಇದು ಮೇಡಮ್, ಯಾವುದಾದ್ರು ಸಾರಿಗೆ ಬಗ್ಗೆ ಹೇಳ್ತಿದ್ದೀರಲ್ಲ, ನೀನು ಅಡ್ಡ ನಿಂತೇನೆ ಫೋಟೋ ತೆಗಿಬೇಕು. ಸರಿ. ಅವರು ಕೆಲವೊಂದು ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಎಲ್ಲ ಶಾಲೆ ಕೊಡೋ ಉದ್ದೇಶದಿಂದ 1-2 ಮಕ್ಕಳಿಗೆ ಮಾತ್ರ ಕೊಡೋ ವ್ಯವಸ್ಥೆ ಮಾಡ್ತಾರೆ. ಮಾಡ್ತಾರೆ. ಅದನ್ನ ನಮಗೆ ನೀವು ಬೇರೆ ಪೋಷಣೆ ಕೊಡಬೇಕಾಗುತ್ತೆ. ನಮಗೆ ತಿಳಿಸೇ ಇಲ್ಲ ವಿಚಾರ. ನಾವು ಆಗಾಗ ಅರ್ಜಿ ಹಾಕೋದಕ್ಕೆ ಹೇಳ್ತೀವಿ, ಅದನ್ನೆಲ್ಲ ಫಾಲೋ ಮಾಡ್ತೀವಿ. ಆದ್ರೆ ಮಕ್ಕಳಲ್ಲಿ ಅಲ್ಲಿ ನಾವು ಎಷ್ಟು ಕನ್ವರ್ಟ್ ಮಾಡ್ಕೊಡ್ತೀವಿ ಸರ್. ನಮ್ಗೆ ಯಾವ ಪೇರೆಂಟ್ಸ್ ಕೂಡ ಆದಷ್ಟು ಬಂದಿಲ್ಲ ಅಂತ ನನಗೆ ಒಂದು ಸಂದೇಹ ಇಲ್ಲ ಇದುವರೆಗೂ. ಆದ್ರೆ ಈ ಸರ್ ವಿಚಾರ ಮಾಡಿದಾಗ ಅಲ್ಲಿ ಅಂಶ ಇರೋದ್ರಿಂದ ಅವರನ್ನ ಪ್ರಸ್ತಾಪ ಮಾಡಿದಾಗ ವಿಷಯ ಗೊತ್ತಾಗಿದೆ. ನಮ್ಮಲ್ಲಿ ಮಕ್ಕಳಿಂದ ಇದ್ದಾರೆ ಯಾವ ವಿದ್ಯಾರ್ಥಿಗಳು ಬಿಟ್ಟು ಬರ್ದೇ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಬೇರೆ ಕಡೆ ಹೋಗಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಯಾರು ಬಂದಿಲ್ಲ. SC ST ಗೆ ಮತ್ತು ಅಲ್ಪಸಂಖ್ಯಾತ ಹಾಗಾಗಿ ಇನ್ಫಾರ್ಮೇಶನ್ ಕೊಟ್ಟು ನಾವು ವಿಚಾರಿಸಿ ನಿಮಗೆ ಹೇಳ್ತೀವಿ. ಹೇಳೋದು ಕೆಲಸ ಮಾಡ್ತೀವಿ. ಈಗ ನಿಮ್ಮ ಮಗು ಬಂದು ಶಾಲೆಯಿಂದ ಬಂದು ಕೇಳುತ್ತಲ್ವಾ, ಹೇಳಿ ಶಾಲೆಯಲ್ಲಿ ಈ ತರ ಆಯ್ತು ಆ ತರ ಆಯ್ತು, ಏನೋ ಒಂದು ಸಮಸ್ಯೆ ಇದೆ ನಿಮ್ಮ ಹತ್ರ ಹೇಳಿ. ಅದೇನೇ ಇದ್ರೂ ನೀವು ನಮ್ಮ ಕೇಳ್ಬೇಕು. ಅಧಿಕಾರಿಗಳಿದ್ದಾರೆ, ಮುಖ್ಯ ಶಿಕ್ಷಕರಿದ್ದಾರೆ, ನಾವು ಶಿಕ್ಷಕರಿದ್ದೀವಿ. ಸಮಸ್ಯೆಗಳಿದ್ರೆ ಹೇಳಿದ್ರೆ ಮಗುವಿನ ಸಮಸ್ಯೆಗಳಿಗೆ ಅನುಕೂಲ ಆಗುತ್ತೆ. ನಾವು ಸಾಕಷ್ಟು ಮನೆ ಭೇಟಿ ಮಾಡಿದ್ದೀವಿ. ಅದು ಏನ್ ಗೊತ್ತಾ, ಮನೇಲಿ ಯಾವ್ದೋ ಕೇಳಪ್ಪ ಸುಮ್ಮನೆ ವಿದ್ಯಾಭ್ಯಾಸ ಹಾಳು, ಒಂದು ಜೀವನದ ದಾರಿನೂ ಅಲ್ಲ. ಸುಮ್ಮನೆ ಅದ್ರ ಜೀವನ ರಿಮೈಂಡರ್ ತಂದೆ ಇದ್ರು ತಂದೆ ಇದ್ದಾಗ ನಾವು ಅನೇಕ ಬಾರಿ ಮನೆ ಭೇಟಿ ಮಾಡಿದ್ದೀವಿ ಸರ್. ಏನ್ ಮಾಡೋದಂದ್ರೆ ಆವಾಗ ಶಾಲೆಗೆ ಬರೋದು ಮತ್ತೆ ಹಂಗೆ ಹೋಗ್ಬಿಡೋದು, ಆ ತರ ಮಾಡ್ತಿರೋದು. ನಾವು ಫಾಲೋ ಮಾಡೋದು ಕಷ್ಟ ಆಗುತ್ತೆ. ನಾವು ಎಷ್ಟು ಸಮಯದಲ್ಲಿ ವರದಿ ಮಾಡ್ತೀವಿ ಸರ್, ನಮ್ಮ ಇಲಾಖೆಗೆ ವರದಿ ಮಾಡ್ತೀವಿ. ಆನಂತರ ಅವ್ರಿಗೆ ಇನ್ನೆಷ್ಟು ಪ್ರಮಾಣ ತಗೊಳ್ಳುವಂತ ಕೆಲಸ ಮಾಡ್ತೀವಿ. ಆಮೇಲೆ ಸರ್ ಇಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲ, ಗಿಡ ಬೆಳೆಸಕ್ಕಾಗಲ್ಲ ಅಂತ ಮಕ್ಕಳೇ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗ ಕಾಂಪೌಂಡ್ ವ್ಯವಸ್ಥೆ ಮಾಡ್ಲಿಕ್ಕೆ ಏನಾಗಿದೆ ಅಂದ್ರೆ ಇಲ್ಲಿ ಒಂದು ರೋಡ್ ಬರುತ್ತೆ ಸರ್ಕಲ್, ಅವ್ರಿಗೆ ಅಲ್ಲಿ ಓಡಾಡ್ಲಿಕ್ಕೆ ವ್ಯವಸ್ಥೆ ಬೇಕು. ಅವರಲ್ಲಿ ಅವಾಗ ಕಾಂಪೌಂಡ್ ಕಟ್ಟೋ ಟೈಮಲ್ಲಿ ಇಲ್ಲ ನಮಗೆ ಈ ಜಾಗ ಬಿಡಲೇಬೇಕು ಅಂತೇಳಿ ಗಲಾಟೆ ಮಾಡಿ ಜನ ಬಿಡಿಸ್ಕೊಂಡಿದ್ರು. ಆಮೇಲೆ ಆ ಕಡೆ ಬಂದು ಅವ್ರದ್ದು ಖಾತೆ ಜಾಗ ಇಲ್ಲಿ ಸರ್ಕಾರಿ ನೀವಿಲ್ಲಿ ಕಟ್ಕೊಂಡು ನಾವೇ ಓಡಾಡಬೇಕು ಅಂತ ಜಗಳ ಮಾಡಿ ಬಿಡಿಸ್ಕೊಂಡಿದ್ರು. ಆ ಕಾರಣದಿಂದ ಇಲ್ಲಿ ಕಾಂಪೌಂಡ್ ಆಗಿಲ್ಲ ಬಿಟ್ಟರೆ ಮತ್ತಿನ್ಯಾವುದೇ ಕಾರಣದಿಂದ ಇಲ್ಲ. ಅದಕ್ಕೆ ಏನಾದರೂ ನೀವು ಸರ್ಕಾರದಿಂದ ಏನಾದರೂ ಬೇರೆ ಥರದ್ದು ಏನೋ ಒಂದು ಮಾಡೋದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಅವರು ತೆಗೆದಿಟ್ಟು ಏನಾದರೂ ಗಾಡಿಗಳು ಓಡಾಡೋದಿದ್ರೆ ಅವ್ರ ಮನೆಗೆ ಅನುಕೂಲವಾಗಿದೆ. ಈಗ ಗಡಿ ಗಾಡಿದ ಸೆಕ್ಷನ್ ಅಲ್ಲಂದ್ರೆ ನೀವು ನೋಡ್ತೀವಿ, ಈಗ ಸೌದೆಗಳು ಬೇಕೇ ಬೇಕು, ಒಲೆ ಉಡಿಸ್ಬೇಕು, ನೀರೊಲೆ ಸೌದೆ ಎಲ್ಲ ಬೇಕು. ಅವರು ಅದನ್ನ ಬೇಲಿನ ತೆಗೆದು ಅವ್ರ ಮನೆಗಳಿಗೆ
ಏನು ಸಲಕರಣೆ ಬೇಕೋ ಅದನ್ನ ತಗೊಂಡು ಹಾಕ್ಬಿಟ್ಟು ಆ ಬೇಡಿನ ವ್ಯವಸ್ಥಿತವಾಗಿ ಇಟ್ಕೋಗುವಂತ ಕ್ರಮ ನೀವು ಕೈಗೊಳ್ಬೇಕು ಸರ್. ನಿಮ್ಮ ಕಡೆಯಿಂದ ಆಗ್ಬೇಕು. ಯಾಕಂದ್ರೆ ಈ ಮಕ್ಕಳಿಗೆ ಕೇಳಿದ್ದು ಸರಿ ಇದೆ. ಒಂದು ಏನಾದ್ರು ಕೈ ತೋಟ ಆಗಲಿ ಏನಾದ್ರು ಒಂದು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂದ್ರೆ. ಆಮೇಲೆ ಇಲ್ಲಿ ಪ್ರಾಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಗಲೀಜ್ ಆಗ್ತಿರೋದು ಹೌದು ಸರ್. ಈಗ ಹೊರಗಡೆಯಿಂದ ಯಾರೋ ಬರ್ತಾರೆ, ಇಲ್ಲಿ ಏನೋ ಅವರು ಮನೆ ಚಟುವಟಿಕೆಗಳನ್ನ ಮಾಡ್ತಾರೆ, ಡ್ರಿಂಕ್ಸ್ ಮಾಡೋದಾಗ್ಲಿ, ಒಂದು ಸಿಗರೇಟ್ ಬೀಡಿ ಸೇರೋದಾಗ್ಲಿ, ಪ್ರತಿ ಒಂದು ಪಾರ್ಟಿಗಳಲ್ಲಿ ಮಾಡ್ತಾರೆ ಸರ್. ಇಲ್ಲಿ ಈ ಶಾಲೆಗೆ ಅಟೆಂಡರ್ ಅವಶ್ಯಕತೆ ತುಂಬಾ ಇದೆ. ಒಂದು ಅಟೆಂಡರ್ ಬೇಕು. ಮಕ್ಕಳು ಶೌಚಾಲಯ ಕ್ಲೀನ್ ಮಾಡಕ್ ಬರಲ್ಲ, ಕಲಿಕೆಗೆ ಬರ್ತಾರೆ. ಅಕಸ್ಮಾತ್ ಅಟೆಂಡರ್ ಅವಶ್ಯಕತೆ ಯಾಕೆ ಅಂದ್ರೆ, ನೀವೀಗ ಸರ್ ಹೇಳಿದ್ರು, ಈಗ ಎಲ್ಲ ಗಮನಿಸಿ ಹೇಳಿದೀವಿ ನಾವು. ಅಂದ್ರೆ ಶೌಚಾಲಯದಲ್ಲಿ ನೀರಿಲ್ಲ, ಅದೆಲ್ಲ ಕ್ಲೀನ್ ಮಾಡೋದು ಮಕ್ಕಳು ವಿದ್ಯಾರ್ಥಿಗಳಿಗೆ ಮಾಡ್ಸಂಗೆ ಇಲ್ಲ. ಒಂದು ಅಟೆಂಡರ್ ಅವಶ್ಯಕತೆ ಇದೆ. ಈಗ ಕಂಪ್ಯೂಟರ್ ಕಲಿಕೆ ಅಂದ್ರೆ ಈಗ 1999 ಇಸ್ವಿಲಿ ನಾವು ಓದ್ಬೇಕಾದ್ರೆ ಕಂಪ್ಯೂಟರ್ ಇತ್ತು, ಹೊರಗೆ ತರಬೇತಿ ಇತ್ತು, ಅದೆಲ್ಲ ರದ್ದಾಗಿದೆ. ಮಕ್ಕಳಿಗೆ ಇನ್ನೂ ಕಲಿಕೆ ಬೇಕಂದ್ರೆ ಕಂಪ್ಯೂಟರ್ ತರಬೇತಿ ಇದೆ, ಕಟ್ಟಡ ಇದೆ, ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ಇನ್ನೂ ಚೆನ್ನಾಗಿ ನಮ್ಮ ಗ್ರಾಮದ ಮಕ್ಕಳು ಚೆನ್ನಾಗಿ ಓದ್ತಾರೆ, ಅದೆಲ್ಲ ವ್ಯವಸ್ಥಿತವಾಗಿ ಆಗ್ಬೇಕು. ಈಗ ಮೇಲ್ಛಾವಣಿ ಅಂತ ಹೇಳ್ತೀರಾ, ಈಗ ಮಳೆ ಸೋಲ್ತಾ ಇದೆ ಕಲಿಯಕ್ಕಾಗಲ್ಲ ಅಂತ ಹೇಳ್ತೀರಾ, ಯಾರೋ ಒಬ್ರು ಬರ್ತಾರೆ ಕಾಂಟ್ರಾಕ್ಟ್ ಬೇಸಿಕ್ ಅವ್ರು ಬರ್ತಾರೆ, ಅವರಿಗೆ ಸಾಲ ಈ ಶಾಲೆ ಶಿಕ್ಷಕರು ಏನಿದ್ದಾರೆ ಶಿಕ್ಷಕರೆಲ್ಲ ಸೇರಿ ಅವ್ರಿಗೆ ಕೊಡ್ತಾರೆ. ಆ ಕೆಲಸ ಅವ್ರು ನಿಭಾಯಿಸ್ಕೊಳ್ಳೋದು. ಪ್ರತಿ ಒಂದು ಪಾಠ ಮಾಡೋದ್ರಿಂದ ಅವ್ರು ನೋಡ್ಕೊಂತ ಇಲ್ಲಕ್ಕಾಗಲ್ಲ ಸರ್. ಅದು ನಿಮ್ಮ ಸರ್ಕಾರದಿಂದನೇ ನೀವೇ ಒಂದು ಜವಾಬ್ದಾರಿಯುತವಾಗಿ ನಿಮ್ಮ ಸರ್ಕಾರದಿಂದ ಯಾರೋ ಒಬ್ರು ಅದಕ್ಕೆ ನೇಮಕ ಒಂದು ಜನನ ನೇಮಕಾತಿ ಮಾಡಿ ಇದು ಏನು ಕರೆಕ್ಟ್ ಆಗ್ಬೇಕು ಸರ್, ಅದು ನೀವು ತೋರಿಸಿದ್ವಿ ಬಂದ ತಕ್ಷಣ, ಮೇಡಮ್ ಈ ತರ ಇದೆ ಈ ತರ ಇದೆ ಈ ತರ ಇದೆ ಅಂತ. ಈಗ ನೀವು ಕೊಡ್ತೀರಾ 15,000 ಕೊಡ್ತೀರಾ, 12,000 ಕೊಡ್ತೀರಾ, ಅದಕ್ಕೆ ಯಾವುದೂ ಆಗಲ್ಲ ಸರ್. ಸರ್ಕಾರದಿಂದ ಕೊಡ್ತಿರತಕ್ಕಂಥ ಹಣ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನೀವು 10,000 ಕೊಟ್ಟರೆ ಅಲ್ಲಿ 15,000 ಆಗಿದೆ. ಶಿಕ್ಷಕರು ಏನ್ ಮಾಡ್ತಾರೆ? ಈಗ ಕೆಲವೊಂದು ನಾವು ಹೇಳಕ್ ಹೋದ್ರೆ ಸುಮಾರು ಆಗುತ್ತೆ. ಯಾಕಂದ್ರೆ ಇಲ್ಲಿ ಶಿಕ್ಷಕರುಗಳೇ ಸುಮಾರು ಮಕ್ಕಳಿಗೆ ಯಾವುದು ಈಗ ಅವ್ರಿಗೆ ಓದ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀರಿ. ನಮಗೆ ಗೊತ್ತಿರಂಗಿಲ್ಲ ಕೆಲವೊಂದು ಫೀಸ್ಗಳನ್ನ ಇಲ್ಲಿ ಶಿಕ್ಷಕರುಗಳೇ ಕಟ್ಟಿದ್ದಾರೆ. ಮೇಡಮ್ ಅವರು ಕೂಡ ಸುಮಾರು ಎಲ್ಲಾ ಶಿಕ್ಷಕರು ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹಾಯ ಮಾಡ್ತಿದ್ದಾರೆ, ನಮಗೆ ಗೊತ್ತಿರಂಗೆ. ಇನ್ನ ಕೆಲವೊಂದು ಕಸದ ಗಾಡಿ ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ, ಅದನ್ನ ಒಪ್ಕೊಂತೀನಿ. ಕಸದ ಗಾಡಿ ನೆಕ್ಸ್ಟ್ ವಾರದಿಂದ ಬರುತ್ತೆ. ಅದ್ರಲ್ಲಿ ವಾರದಲ್ಲಿ 3 ದಿವಸ ಇರುತ್ತೆ ಈ ಊರಲ್ಲಿ, ಈ ಗ್ರಾಮ ಪಂಚಾಯತಿ ವಾರದಲ್ಲಿ 3 ದಿವಸ ಇರೋ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಾ ಊರುಗಳನ್ನ ಕವರ್ ಮಾಡಬೇಕು. ವಾರಕ್ಕೊಂದ್ಸರಿ ನಮ್ಮಲ್ಲಿ ಏನಂದ್ರೆ ಈ ಗ್ರಾಮ ಪಂಚಾಯತಿಗಳಲ್ಲಿ ಹಸಿ ಕಸ ಶೇಖರಣೆ ಮಾಡುವಂತಿಲ್ಲ, ಘಟಕ ಇದ್ದಿರೋದ್ರಿಂದ ಒಣ ಕಸ ಮಾತ್ರ ತಗೊಳ್ತಾ ಇರೋದು. ಆದಷ್ಟು ಮಕ್ಕಳು ಎಲ್ಲಾ ಚೀಲದಲ್ಲಿ ಒಣ ಕಸ ಮಾತ್ರ ಇಡಿ, ಹಸಿ ಕಸವನ್ನ ತಗೊಂಡೋಗಿ ಎಲ್ಲಾದ್ರೂ ಅದೇನು ಕಾಂಪೋಸ್ಟ್ ಆಗುತ್ತೆ ಸರ್. ಕಾಂಪೋಸ್ಟ್ ಆಗಿದೆ ಆ ಕಡೆ ಇರುತ್ತೆ. ಸುಮಾರು ಇದೆ ಸರ್. ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಅಂತ ಹೇಳಿದ್ವಿ. ಕುಡಿಯ ನೀರಿನ ವ್ಯವಸ್ಥೆಗೆ ಈಗ ನಾವು ಕಂಡಂತೆ ಸುಮಾರು STMC ಆಗಿರ್ಬೋದು, ಶಿಕ್ಷಕರು ಸುಮಾರು ಸರಿ ಅದನ್ನ ಮಾಡಿಸಿದ್ವಿ. ಆ ಮಾಡಲು ಏನಾಗುತ್ತೆ ಅಂದ್ರೆ ಈ ಕಿಡಿಗೇಡಿಗಳಂತ ಇರ್ತಾರೆ, ಆ ಕಲ್ತನ ಮಾಡೋದು, ಡ್ಯಾಮೇಜ್ ಮಾಡೋದು, ಇನ್ನೊಂದು ಏನಾದ್ರು ಮಾಡಿರ್ತಾರೆ. ಅಲ್ಲಿ ಬಾಟ್ಲಿ ಸ್ಕೂಲ್ಗಳು ಹೊಡೆದಾಕೋದು, ಏನೋ ಒಂದು ಡ್ಯಾಮೇಜ್ ಮಾಡಿರ್ತಾರೆ. ಸುಮಾರು ಸರಿ ಮಾಡಿಸಿದ್ರೆ ಮತ್ತೆ ಶಾಲೆಗೆ ಬ್ಲೀಚಿಂಗ್ ಪೌಡರ್ ಆಗಲಿ ಪ್ರತಿಯೊಂದಾಗಲಿ ಅದು ಏನು ವ್ಯವಸ್ಥಿತವಾಗಿ ನಡೆಸ್ಕೊಡ್ಬೇಕು, ಅದು ನಿಮ್ಮ ಕೈಲಿದೆ ಸರ್. ನಡೆಸ್ಕೊಂಡು ನೀವು ಅದನ್ನೇ ನಡೆಸ್ಕೊಡ್ಬೇಕು. ಸುಮಾರು ಕೆಲಸಗಳಿದೆ ಸರ್. ಬೇರೆ ಆಗೋದಾಗಲಿ ಏನೇ ಆಗೋದಾಗಲಿ ತುಂಬಾ ಕೆಲಸಗಳಿದ್ದಾವೆ. ಸ್ವಲ್ಪ ನನಗೆ ಜ್ಞಾಪಕ ಮಾಡ್ಕೊಂಡು ನಿಮಗೆ ಹೇಳ್ತೀವಿ. ಇನ್ಯಾರಾದ್ರೂ ಪೇರೆಂಟ್ಸ್ ಇದ್ದವ್ರು ಮಾತಾಡ್ತೀವಿ. ಏನಾಗಿದೆ ಅಂದ್ರೆ ನಾವು ಯಾವುದೇ ನಾವು ಏನಿದೆ ವರದಿ ಏನಿದೆ ಅದು ಕೊಡ್ತೀವಿ. ಗ್ರಾಮ ಪಂಚಾಯತ್ ಅಥವಾ ಸಂಬಂಧಪಟ್ಟಂತೆ ಸರಿ ಮಾಡ್ತಾರೆ. ಈಗ ವರ್ಕಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಯಾವುದೇ ಸಂಕಟಗಳು ಮಾಡೋದು ಈಗ ಮುಖ್ಯ ಶಿಕ್ಷಕರು ಬರೀ ನಮ್ಗೆ ಹೇಳ್ತಾರೆ ಸರಿಯಾಗಿ ಆಗಿದೆ ಇಲ್ಲ ಅಂತ ಅವ್ರಿಗೆ ಇದು ಮಾಡ್ತಾರೆ. ಎಲ್ಲ ಕೆಲವು ಚೆಕ್ ಮಾಡಿದ್ರೆ ಅವರಿಗೆ ಲೆಕ್ಕ ಕೊಡಬೇಕು. आम्ही करीतीन बा ಅಂದ್ರೆ ಸೈಡ್ ಹಾಕಬೇಕು. ಇಲ್ಲ ಸರ್, ಯಾವುದು ನಮ್ಮಲ್ಲಿ ನನಗೆ ಹೇಳ್ಬಿಟ್ಟು ಸಭೆಯಲ್ಲಿ ಎಲ್ಲೂ ನಮ್ಮದು ತಗೊಂಡೇ ಇಲ್ಲ, ತಗೊಳ್ಳೇ ಇಲ್ಲ ಸರ್. ನಾವಾಗಿ ಸಜೆಸ್ಟ್ ಮಾಡಿದ್ರೆ ನಮ್ಮ ಸಜೆಷನ್ ಅವ್ರು ತಗೊಳ್ಳೋದೇ ಇಲ್ಲ. ನಮ್ಮ ಟೀಚರ್ಸ್ ಎಷ್ಟೋ ಸಲ ಕೆಲಸ ಬಿಟ್ಬಿಟ್ಟು ಬಾಟ ಮಾಡೋದು ಹೋಗಿ ಬಂದಿರಲ್ಲ ಅಂತ ಹೇಳ್ಕೊಂಡು ತುಂಬಾ ರಿಕ್ವೆಸ್ಟ್ ಮಾಡಿ ಗೌರ್ಮೆಂಟ್ ಕೇಳಿದ್ರು ಕೂಡ ಅವ್ರು ಅಕೌಂಟ್ ಮಾಡಿ ಹೋಗ್ತಾ ಇದ್ರೆ ಅವ್ರಿಗೆ ಸ್ವಾಗತ ಸಟ್ಟಿ ಇಲ್ಲವೇ ಇಲ್ಲ. ಹಾಗೆ ಮಾಡಿ ಇನ್ಕೊಂಡು ಹಾಳು ಮಾಡೋದಿದ್ದಾರೆ. ಆಮೇಲೆ ರೂಟಿಗೆ ಎಲ್ಲ ರೂಟಿಂದ ಹೊಸದಾಗೆ ಮಾಡಿದವು, ಎಲ್ಲವೂ ಸೋಲ್ತಿದ್ದಾರೆ. ಈಗ ಟೈಲ್ಸ್ ಬಂದ ಹಾಕಿದ್ರು ಸರ್, ಟೈಲ್ಸ್ ಹಾಕಿದ್ದಾರೆ ಅದನ್ನು ಕೂಡ ನೋಡಿ ಹೊಡೆದಾಗ ಹೋಗಿದ್ದಾರೆ. ಟೈಲ್ಸ್ ಹಾಕಿದ್ರು ಕೂಡ ಅದನ್ನು ಕೂಡ ಹೊಡೆದಿದ್ದಾರೆ. ನಾವು ಹೇಳ್ತಾ ಇದ್ದೀವಿ
ಕಂಪ್ಲೇಂಟ್ ಮಾಡಿದ್ರು ನಾವು ಎಸ್ ಡಿ ಸಬ್ಮಿಷನ್ ಕರೆಸಿ ಮಾಡಿ ಗಮನ ತಂದಿದ್ದೀವಿ ಸರ್. ನಾವು ತಂದಿದ್ದೀವಿ ಏನಂದ್ರೆ ಕಂಪ್ಲೇಂಟ್ ತಗೊಳ್ಳೋದು ಬೇಡ, ಪೂರ್ಣ ವಿಶ್ವಾಸ ಇರಬೇಕು, ತಿಳಿಸಿ ಹೇಳೋದ್ರ ಮೂಲಕ ಮನ ಹೊಲಿಸೋಣ ಅನ್ನೋ ಮಾತು ಬಂದಾಗ ನಮಗೆ ಸರ್ ಸರ್ ಎಲ್ಲದಕ್ಕೂ ಸ್ಟೇಷನ್ಗೆ ಹೋಗೋದು ಪರಿಹಾರ ಅಲ್ಲ. ಸಭೆ ಗಮನಕ್ಕೆ ಇದು ಮಾಡ್ತೀವಿ ಸರ್. ಅಥವಾ ಹಾಗೆ ಹೇಳಿ ಸರ್, ಯಾವ ಥರ ಚರ್ಚೆ ಆಯಿತು ಅದಕ್ಕಂತ ನಮಗೆ ಚರ್ಚೆ ಆಯಿತು. ಪ್ರತಿಯೊಂದನ್ನು ಗ್ರಾಮ ಪಂಚಾಯತ್ ಎಂಟ್ರಿ ಮಾಡ್ಕೊಂಡ್ಕೊಡುವಂಥದ್ದು ಸಮಸ್ಯೆಗಳನ್ನ ಬಯಸ್ಬೋದು ಯಾವುದೇ ಆಗಿರಲಿ, ಅಥವಾ ಅವರಿಂದ ಆಗುವಂಥ ಉಪಟಳಗಳನ್ನ ನಾವು ದೂರ್ಮುಖ ಕೊಡೋದಿದ್ದೇ ಪರಿಹಾರ ಅಲ್ಲ ಅನ್ನೋದು ಗಮನಕ್ಕೆ ತಂದಾಗ ಅಲ್ಲಲ್ಲಿ ಅಧ್ಯಕ್ಷರು ಬಂದಿದ್ರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಬಂದಿದ್ರು, ವಾರ್ಡ್ ಮೆಂಬರ್ ಬಂದಿದ್ರು. ನಾವು ಊರಲ್ಲಿ ಹೇಳ್ತೀವಿ, ಮಕ್ಕಳಿಗೆ ಹಿರಿಯ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ, ಸಾರ್ವಜನಿಕರು ತಿಳಿಸ್ತೀವಿ ಅನ್ನೋ ಮಾತಿನ ತೀರ್ಮಾನ ತಗೊಂಡು ಹೊರಟೋಗಿದ್ದಾರೆ ಸರ್. ಕೆಲವೊಂದು ಡ್ಯಾಮೇಜಸ್ ಆದಾಗ ಸಮಸ್ಯೆಗಳು ನಮ್ಮ ಗಮನಕ್ಕೆ ತಂದಾಗ ಚರ್ಚೆ ಮಾಡಿ ಅದನ್ನ ಇದು ಮಾಡ್ಕೊಂಡಿದ್ದೀವಿ ಸರಿ. ಅದಕ್ಕೇನು ಸರಿ ನಮ್ಗೇನು ಈಗ ಹೇಳಿದೀವಲ್ಲ, ಅದೆಲ್ಲವೂ ಇದೆ, ನೀವೇನು ಹೇಳ್ತಾ ಇದ್ದೀರಾ ಎಲ್ಲವೂ ಇದೆ. ಸರ್. ಒಂದು ನಿಮಿಷ ಮತ್ತೆ ಮಕ್ಕಳ ಗುರು ಪೆಟ್ಟಿಗೆಯನ್ನು ಮಾಡ್ತೀವಿ ಇದೇ ವರ್ಷ ಪ್ರಾರಂಭ. ನನಗೆ ತುಂಬಾ ಇಷ್ಟವಾಯಿತು. ಎಲ್ಲ ಸಮಸ್ಯೆಗಳನ್ನು ಮಕ್ಕಳು ಇನ್ನೊಮ್ಮೆ ನಿಮಗೆ ಬರ್ಕೊಳ್ಳಿ. ನಾವೆಲ್ಲ ಸಮಸ್ಯೆಗಳಿಗೂ ಸ್ಪಂದಿಸ್ತೀವಿ. ನಾವು ಶಿಕ್ಷಕರ ಸಭೆ ಕರ್ಕೊಂಡು ಆ ಸಭೆಯಲ್ಲಿ ನಾವು ಮನವಿಯನ್ನ ಯಾವ ಇಲಾಖೆ ಕೊಡಬೇಕು, ಯಾವ ಆಫೀಸಿಗೆ ಕೊಡಬೇಕು ಕೊಟ್ಟು ಅವೆಲ್ಲ ಸೌಲಭ್ಯಗಳನ್ನು ಸರಿಪಡಿಸೋದಕ್ಕೆ ನಾವು ಶ್ರಮ ವಹಿಸ್ತೀವಿ. ಆಮೇಲೆ ಮೇಡಮ್ ಸರ್ ಹೇಳಿದ್ರು ಅವರು ಶಿಕ್ಷಣ ಏನಿದೆ ಶಿಕ್ಷಣ ವಿಭಾಗದ ಒಂದು ಚಾರ್ಟ್ ಮಾಡಿ ಅದನ್ನು ಖಂಡಿತ ಅದೊಂದು ಅಧಿಕಾರಿಗಳ ನಂಬರು ಮತ್ತೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಹಾಕಿ ಅದನ್ನು ನಾವು ಕಲೆಕ್ಷನ್ ಹಾಕಿ ನಾವು ರೆಡಿ ಮಾಡ್ತೀವಿ. ಅದನ್ನ ಅವಶ್ಯವಾಗಿ ಮಾಡ್ತೀವಿ ಸರ್. ಎಸ್ ಡಿ ಎಂ ಸಮಿತಿದು ಅದಕ್ಕೋಸ್ಕರ ನಾವು ಹಾಗೆ ಬಿಟ್ಕೊಂಡ್ವಿ ಆ ವಿಷಯನ. ಏನು ನೋಡ್ತೀವಿ ಸರಿ ಇಲ್ಲ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಅವ್ರವ್ರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಶಿಕ್ಷಕರು ಯಾವ ಈಗ ಎಲ್ಲ ಸರ್ಕಾರಿ ಶಾಲೆ ಬಿಟ್ಟು ಖಾಸಗಿ ಬಹಳ ಚೆನ್ನಾಗೈತೆ. ಚೆನ್ನಾಗಿಲ್ಲ ಅಂತ ಯಾವ ಮಕ್ಕಳು ಕೂಡ ಸರ್ಕಾರದಿಂದ ಬುಕ್ ಫ್ರೀ, ಊಟ ಫ್ರೀ, ಹಾಲ್ ಫ್ರೀ, ಬಟ್ಟೆ ಏನಂದ್ರೆ ನಮ್ಮ ಶಾಲೆಯಲ್ಲಿ ಓಪನ್ ಮಾಡೋದು STMC ಅವರೆಲ್ಲ ಸೇರಿ ಶಿಕ್ಷಕರೆಲ್ಲ ಸೇರಿ ಯೂನಿಫಾರ್ಮ್ ಚೇಂಜ್ ಮಾಡಿದ್ರು ಶಿಸ್ತುಬದ್ಧವಾಗಿ. ಅದಕ್ಕೆ ಬೇರೆ ಸರಿಯಾಗಲ್ಲ, ಶಿಸ್ತಿರಲ್ಲ ಅಂತ ನೋಟ್ ಮಾಡಿಸಿದ್ರು. ಎಲ್ಲ ಯೂನಿಫಾರ್ಮ್ ಫೆಸಿಲಿಟಿ, ಯೂನಿಫಾರ್ಮ್, ತಲೆ ಮಾಸ್ಗಳ ಇದರಿಂದ ಪ್ರತಿ ಒಂದು ಸಿಸ್ಟಮ್ ಇರಬೇಕು. ಶಾಲೆ ಬಿಟ್ಟು ಮಾಡಬಾರ್ದು. ಅಪರಾಧವಾಗಿ ಬೈಕ್ ಓಡಿಸೋ ಕೆಲವು ಮಕ್ಕಳು ಬೈಕ್ ಓಡಿಸೋ ಹಾಗಿಲ್ಲ, ಅದೆಲ್ಲ ಅಪರಾಧ ಅಂತ ಹೇಳಿ ಶಿಕ್ಷಕರು STMC ಮೆಂಬರ್ ಅಧ್ಯಕ್ಷರು ಎಲ್ಲ ಚಿಂತಿ ಬುದ್ಧಿ ಹೇಳಿ ಎಲ್ಲವನ್ನು ಶಿಸ್ತು ಮಾಡಿದೀವಿ ನಾವು. ಆಗ ಈಗೆಲ್ಲ ಶಿಸ್ತಾಗಿದೆ, ಕಳೆದ ವರ್ಷ ಎಲ್ಲ ಶಿಸ್ತಾಗಿದೆ. ಒಳ್ಳೆ ಮಕ್ಕಳ ಬೇಕಲ್ಲ ನಿಮ್ಮ ತಪ್ಪು ವೆಹಿಕಲ್ ವ್ಯವಸ್ಥೆ ಮಾಡ್ಕೊಂತಾರೆ. ಅವರು ಬುದ್ಧಿ ಇಲ್ವಾ? ನೀವು ಮಾಡೋದಕ್ಕಿಂತ ಆ ಮಾಡ್ಬೇಡ್ರಿ ಮಕ್ಕಳಿಗೆ, ಅವ್ರು ಹೋಗಿ ಬಿಡ್ರಿ ಅಂತ ಹೇಳ್ಬೇಕು ಮನೆ ತಂದೆ ತಾಯಿಗಳು.
96% ಬರ್ತಾ ಇದೆ ನಮ್ಮ ಶಾಲೆಗೆ. ಅದು SSLC ನಮ್ಮ ಸ್ಕೂಲ್ ತುಂಬಾ ಒಳ್ಳೆ ಮಗು ಪಾಸ್ ಮಾಡಿಸ್ತಾ ಇದ್ವಿ. ಮಕ್ಕಳನ್ನ ಕರೆಸಿ ಪಾಠ ಮಾಡಿಸ್ತಿದೀವಿ. ನಮ್ಮ ಮಕ್ಕಳು ಮುಖ್ಯವಾಗಿ ಹೋಗಿ ಸೇರ್ಕೊಳ್ಳಿ, ಎಲ್ಲೋ ಕಾಲೇಜಲ್ಲಿ ಬಿಟ್ಬಿಟ್ಟು ಮೊಬೈಲ್ ತಿರುಗಾಡ್ತಾರೆ, ಅದಕ್ಕೂ ಹಾಳಾಗಬಾರ್ದು ನಮ್ಮ ಉದ್ದೇಶ. ನೀವು ಶಾಲೆ ಚಂದ ಕಾಣದೇ ಇರ್ಬೋದು ಸರ್, ಆದ್ರೆ ನಾವು ಕಲಿಕೆಯಲ್ಲಿ ತುಂಬಾ ಮಕ್ಕಳಿಗೆ ನಾವು ಸಪೋರ್ಟ್ ಕೊಡ್ತಾ ಇದೀವಿ. ನಮ್ಮ ಗುರಿ ಅವರು ಬಹಳಷ್ಟು ಮುಖ್ಯವಾಗಿ ನಮ್ಮ ಗುರಿ ಮಕ್ಕಳು SSLC ಪಾಸ್ ಆಗ್ಬೇಕು, ಅವ್ರು ಕಾಲೇಜ್ ಸೇರಲೇಬೇಕು, ಕಾಲೇಜ್ ಬಿಟ್ಟು ಹತ್ತಲೇಬೇಕು. ಇಲ್ಲಿದ್ರೆ ನೀವೇ ನೋಡಿ ಒಂದು ಕಮ್ಯುನಿಟಿನ ಮಿಸ್ ಆಗ್ತಾರೆ, ಅವರು ಸಮಾಜ ಗೊತ್ತಿದೆ, ಮೊಬೈಲ್ ತಗೊಳ್ತಾರೆ ಫಸ್ಟಿಗೆ. ಅವರು ಹೇಗಿತ್ತು SSLC ಹೇಗೆ ಪಾಸ್ ಮಾಡಿ ಅವರೇ ಹೇಳ್ತಾರೆ. ಪೇಂಟಿಂಗ್ ಮಾಡಕ್ಕೆ ಏನು ಅನುದಾನ ನಮ್ಮ ಕನ್ನಡ ಮೇಡಮ್ ಮತ್ತೆ STMC ಅಧ್ಯಕ್ಷರು ನಿಂತ್ಕೊಂಡು STMC ಅಧ್ಯಕ್ಷರು ನಿಂತ್ಕೊಂಡು ಶಿಕ್ಷಕರಿಗೆ ಇಸ್ಕೊಟ್ಟಿಲ್ಲ ಪಾಪ. ಆ ಮೇಡಮ್ ಅಂದ್ರೆ ಹಣಕಾಸಿನ ನೆರವು ತೆಗೆದುಕೊಂಡು ತಾವೇ ನಿಂತು ಅದಕ್ಕೆ ಚಿನ್ನಾಭರಣ ಮಾಡಿಸಿ ಅವ್ರ ಊಟ ಇತ್ಯಾದಿಗಳ ವ್ಯವಸ್ಥೆ ಮಾಡಿದ್ದಾರೆ. ಇದು ನಿಮ್ ಗಮನದಲ್ಲಿಲ್ಲ ದಯಮಾಡಿ. ಹಾಗಾಗಿ ಇಂಥ ಕೆಟ್ಟ ಅಭಿಪ್ರಾಯಗಳು ನಮ್ಮ ಶಾಲೆ ಬಗ್ಗೆ ಬಂದಿರಬಹುದು. ಸಾಕಷ್ಟು ಒಳ್ಳೆಯ ವಿಚಾರಗಳು ನಮ್ಮ ಶಾಲೆಯಲ್ಲಿ ಆಗ್ತಾ ಇದೆ, ಅದು ಹೊರಗೆ ಪ್ರಚಾರ ಆಗಿಲ್ಲ, ನಾವು ಪ್ರಚಾರ ಮಾಡ್ಕೊಂಡಿಲ್ಲ ಅಷ್ಟೇ. ಇಂಥದ್ದು ಒಳ್ಳೆಯ ವಿಷಯಗಳು ನಮ್ಗೆ ಆಗ್ತಾ ಇದೆ ಸರ್, ನಮ್ಮ ಗಮನ ತರ್ತಾ ಇದೆ. ಮತ್ತೆ ಮೊನ್ನೆ ಹೊಡೆಯಲ್ಲಿ ನಿಂತೋಗ್ತಾರೆ ಮೇಡಮ್, ಹೊಡೆಯನ್ನ ಪಾಪ ಬಸ್ಸಿಗೆ ಕರ್ಕೊಂಡು ಬಂದ್ಕೊಟ್ರು. ಬಸ್ಸಲ್ಲಿ 10 ನಿಮಿಷ ಹಿಂದ್ಗಡೆ ಬಸ್ಸಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಂಡ್ಬಂದು ಈ ಮಕ್ಳು ನಮಗೆ ಫೋನ್ ಮಾಡ್ಬಿಟ್ಟು ಮಕ್ಳನ್ನ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಹೊಡೆಗಳಂತಂದು ಮಕ್ಳಿಗೆ ಕೊಡ್ರಿ. ಯಾಕೆ ಅಂತಂದ್ರೆ ಮಕ್ಕಳು ನೆಂದೋಗರ ಮಳೆಯಲ್ಲಿ ಜ್ವರ ಬರುತ್ತೆ, ಮಕ್ಕಳಿಗೆ ತೊಂದರೆಗಳಾಗುತ್ತೆ ಅನ್ನೋ ಕಾರಣಕ್ಕೆ ಆ ರಿಸ್ಕ್ ತಗೊಂಡು ತಂದ್ಕೊಟ್ಟರು. ಸ್ವತಃ ಗಿಫ್ಟ್ ಆಗಿ ಕೊಟ್ಟರು. ಮತ್ತೆ ಪ್ರವಾಸವನ್ನ ಮಾಡಿದ್ರೆ ಮಕ್ಕಳು ಈ ವರ್ಷ ಲಾಸ್ಟ್ ನನ್ನ ವೃತ್ತಿ ಸೇವೆ ನಿವೃತ್ತಲಾಗ್ತಾ ಇದ್ದೀನಿ ನಮ್ಮ ಉದ್ದೇಶಕ್ಕೆ ಮೇಡಮ್ ಆ ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳು ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಸರ್, ನಮ್ಮ ಹಾಜರಾತಿ ಇದ್ರಲ್ಲಿ ಗೊತ್ತಾಗುತ್ತೆ ನಮಗೆ ವಿಷಯಗಳು. ಶಾಲೆ ಏನಾಗ್ತಿದೆ ಆಗ್ತಾ ಇಲ್ಲ ಅನ್ನೋದು ನಾವು ಹೊರಗಡೆ ಇಟ್ಕೊಂಡು ತುಂಬಾ ಜನ ಮಾತಾಡ್ಬಿಡ್ತೀವಿ. ಇಲ್ಲಿ ಬಂದು ನಿಂತ್ಕೊಂಡಾಗ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ಮಾತ್ರ ನಿನ್ನ ಸ್ಥಿತಿಗತಿಗಳು ಗೊತ್ತಾಗುತ್ತೆ. ನಾವ್ ಯಾರು ಕೂಡ ಒಂದು ನಿಮಿಷವನ್ನು ಮಾತಾಡ್ತಾ ಇಲ್ಲ, ಮಕ್ಕಳಿಗಾಗಿ ಶ್ರಮಿಸ್ತಾ ಇದ್ದೀವಿ. ನಮ್ಮ ಮನೆ ಲ್ಯಾಪ್ಟಾಪ್ ತರ್ತೀವಿ, ಅದರಲ್ಲಿ ಮಕ್ಕಳಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಆನ್ಲೈನ್ ಎಂಟ್ರಿಗಳನ್ನ ಮಾಡ್ಕೊಳ್ತಾ ಇದೀವಿ, ಮಕ್ಕಳ ಸ್ಟೇಟಸ್ ಕೊಡ್ತಾ ಇದೀವಿ. ಸೊ ನಾವೆಲ್ಲ ಕೆಲಸಗಳನ್ನ ಮಾಡ್ತೀವಿ. ನೀವು ಆದಷ್ಟು ಕೇಳಿದ ತಪ್ಪು ಅಂತ ಹೇಳಲ್ಲ, ನೆಕ್ಸ್ಟ್ ಆಗುವಂತಹ ಎಲ್ಲ ಸಭೆಗಳಿಗೆ ಬನ್ನಿ, ಭಾಗವಹಿಸಿ, ನಮ್ಮೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡಿ, ವಿಷಯ ತಿಳ್ಕೊಂಡು ಶಾಲೆ ಬಗ್ಗೆ ನೀವು ಆದಷ್ಟು ಒಳ್ಳೆಯ ವಿಷಯಗಳನ್ನು ಹೊರಗೆ ತೆಗೆದುಕೊಂಡು ಹೋಗಿ ನೀವು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಗೌರ್ಮೆಂಟ್ ಸಾಲ ಕಂಡು ಒಬ್ರು ಬರಲ್ಲ, ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀಯುತ ಜೈರಾಜ್ ಸರ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಈ ಸಭೆಯ ಪರವಾಗಿ ಪೂರ್ವಕವಾಗಿ ಏನಾದರೂ ಇದೆಯಾ ವಿಷಯ? ಇಲ್ಲ ಅಂತಂದ್ರೆ ಮುಂದೆ ಹೋಗೋಣ. ಇದೆಯಾ ಏನಾದರೂ ಚರ್ಚೆ ಇದೆಯಾ? ಏನಾದರೂ ಕೇಳೋದಿದೆಯಾ? ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಿದೆಯಾ? ನಾವು ಮಾಡಂಗಿಲ್ಲ ಸರ್, ಆದ್ರೂ ಕೂಡ ಮಾಡ್ತಿದ್ದೀವಿ. ವರದಿಯ ಆಧಾರದ ಮೇಲೆ ಪೋಷಕರು ಮತ್ತು STMCಯಿಂದ ಆರೋಗ್ಯಕರವಾಗಿರ್ತಕ್ಕಂತಹ ಚರ್ಚೆಯಾಗಿದೆ. ಈಗ ಅದನ್ನ ಅಲ್ಲಿಗೆ ನಿಮ್ಮ ಅಭಿಪ್ರಾಯಗಳೇನು ಇಲ್ಲ ಅನ್ನೋದರ ಆಧಾರದ ಮೇಲೆ ಈಗ ಮುಂದಿನ ಹಂತವನ್ನು ನೋಡೋಣ. ಈಗ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಗಂಗಾಧರ್ ಸರ್ ಅವರು ಈ ಒಂದು
ಸಭೆಯನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಕೇಳ್ತಾರೆ. ನನಗೆ ಹೇಟ ಅವನು ಬಿಡಲ್ಲ ಬಿಡು. ಹಾಂ ನಾನು ವೀಡಿಯೋ ಮಾಡಬೇಕಾದ್ರೆ ಹೋಗಿ ಹಾಂ ಸರಿ ಕೂಡ ಮಾತಾಡ್ಬೇಡಿ ಮಕ್ಕಳೇ. ಕೇಳಿಸ್ಕೊಳ್ಳಿ. ಮುಂದಿನ ಸಮಾರಂಭದ ಅಧ್ಯಕ್ಷರೇ ಹಾಗೂ ತಾಲೂಕಿನ ಸಾಮಾಜಿಕ ಪರಿಶೋಧನೆ ಹಾಗೂ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರ್ತಕ್ಕಂಥ ನಾಗೇಶ್ ಸರ್ ಅವರೇ, ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷರು ಇದೀಗ ಬಂದಿದ್ದಾರೆ ಜಯರಾಜ್ ಸರ್ ಅವರೇ, ಮತ್ತು STMC ಸದಸ್ಯರುಗಳೇ, ಮುಖ್ಯೋಪಾಧ್ಯಾಯರೇ, ಸಾಧುಲಿ ಮಿತ್ರರೇ, 3 ದಿನಗಳ ಕಾಲ ಪುಟ್ನಾಯಕರು ಆಮೇಲೆ 3 ದಿನಗಳ ಕಾಲ ಇವತ್ತಿಗೆ ನಮ್ಮ ಶಾಲೆಯನ್ನ ಹೇಗೆ ಎತ್ತ ಅಂತ ಹೇಳಿ ಎಲ್ಲ ಸಂಶೋಧನೆ ಮಾಡಿದ್ದಾರೆ. ಡಿಸ್ಕವರಿ ರೀತಿ ದೇವೇಂದ್ರ ಪರೇ ವಿದ್ಯಾರ್ಥಿಗಳೇ, ನಮ್ಮ ಶಾಲೆಯಲ್ಲಿ ನಾನು ಕಂಡಾಗೆ ಈ ಶಾಲೆಯಲ್ಲಿ ನಾನು ಪ್ರವೇಶ 2002 ಇಲ್ಲಿಗೆ 23 ವರ್ಷಗಳಾಗಿದೆ. ಈ ಶಾಲೆಯಲ್ಲಿ ನಾನು ಫಸ್ಟ್ ಹೋದಾಗ 110 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಆಮೇಲೆ ವರ್ಷ 5-10 ಮಕ್ಕಳು ಕಡಿಮೆ ಆಗ್ತಾ ಬಂದರು. ಯಾಕೆ ಅಂತ ಕೇಳಿದ್ರೆ ನಾವು ಅದಕ್ಕೆ ಇವರಿಗೆ ಅಧಿಕಾರಿಗಳು ಇದ್ದಾರೆ, ನೀವೆಲ್ಲರೂ ಇದ್ದೀರಿ. ಮೇನ್ ರೀಸನ್ನು ಪ್ರೈವೇಟಿನ ವ್ಯಾಮೋಹ, ಪ್ರೈವೇಟ್ ಸ್ಕೂಲ್ ವಿಚಾರಗಳು ಮಾತಾಡೋದು ಇಲ್ಲ. ನೀವೇ ಬರೀ ಸುಮ್ಮನೆ ಕೇಳಿಸ್ಕೊಳ್ಳಿ. ಏನಾಗಿದೆ ಅಂತಂದ್ರೆ, ಒಂದು ಮಗು ಇದೆ ಅಂತಂದ್ರೆ ಪ್ರೈವೇಟ್ ಸ್ಕೂಲರು ಅವ್ರ ಮನೆ ಬಾಗಿಲಿಗೆ ಬಸ್ ಕಳಿಸ್ತಾರೆ. ನಾವು ಹೋಗ್ತಿದ್ರೆ ನಮ್ಮ ಮಗು ಮನೆ ಬಾಗಿಲಲ್ಲಿ ಬಸ್ ಹತ್ತಿ ನೆಕ್ಸ್ಟ್ ಮನೆ ಬಾಗಿಲಲ್ಲೇ ಇಳಿತತ್ತಿ ನಾವು ನಿಮ್ಮ ಶಾಲೆಗೆ ಕಳ್ಸೋದಪ್ಪ. ಯಾಕಂತಂದ್ರೆ ನಮ್ಮದೇ ಗಾಡಿಯಲ್ಲಿ ನಾನು ತೊಂಬಳಿಕೊಪ್ಪಕ್ಕೆ ಒಂದು 4-5 ಸರಿ ಹೋದ್ವಿ. ತೊಂಬಳಿಕೊಪ್ಪ ಶಾಲೆ ಮಕ್ಕಳು ನಮ್ಮ ಶಾಲೆಗೆ ಇಲ್ಲಿಗೆ ಅವರು ಮಿಡ್ಲ್ ಸ್ಕೂಲ್ ನಿರಂತರವಾಗಿ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಒಂದು 10-15 ಮಕ್ಕಳು. ಹೋದ ವರ್ಷದಿಂದ ನಮಗೆ ಆ ಮಕ್ಕಳ ಸಂಖ್ಯೆ ಬರ್ತಾ ಇಲ್ಲ. ಅವರು ಕಲ್ಲರ ಶಾಲೆಗೆ ಆ ಮಕ್ಕಳು, ಆ ಮಾಸ್ಟರ್ ಆ ಮಕ್ಕಳನ್ನೆಲ್ಲ ಗಾಡಿಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬಿಡ್ತಾರೆ. 10-15 ಮಕ್ಕಳು ನಮ್ಮ ಶಾಲೆಗೆ ಕಡಿಮೆ ಆಯಿತು. ಆಮೇಲೆ ಈ ಭಾಗ ಹೋದ್ವಿ, ಇಲ್ಲಿ ಕೆಂಚನಾಲ, ಆಲುವಳ್ಳಿ, ಈ ಭಾಗಕ್ಕೆಲ್ಲ ನಾವು ಹೋದ್ವಿ. ಮತ್ತು ಸ್ಕೂಲ್ ಪ್ರಾರಂಭ ಆಗೋಕ್ಕಿಂತ ಮೊದಲು ಹೋದ್ವಿ. ಸ್ಕೂಲ್ ಓಪನ್ ಆದ್ಮೇಲೆ ಕೂಡ 2-3 ಸರಿ ಹೋದ್ವಿ. ಅಲ್ಲಿ ಆಲುವಳ್ಳಿಯಲ್ಲಿ ಆಯ್ತಪ್ಪ ಗಾಡಿ ಮಾಡಿ ಕಳಿಸ್ತೀವಿ, ನಾವು ರೆಡಿ ಇದ್ದೀವಿ, ಶಾಲೆಗೆ ಕಳಿಸ್ತೀವಿ ಅಂತ ಒಪ್ಕೊಂಡು ಅವ್ರು ಹೇಳಿದರು. ಕೊನೆಗೆ ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ, ನಮ್ಮ ಶಾಲೆಗೆ ಮಕ್ಕಳು ಬರಲಿಲ್ಲ. ಆಮೇಲೆ ಅಲ್ಲಿ ರಿಪೀಟ್ಪೇಟೆಲ್ಲೂ ಕೂಡ 3-4 ಕಡೆ ಅಲ್ಲಿ ಮಿಡ್ಲ್ ಸ್ಕೂಲಿಗೆ ಹೋದ್ವಿ, ಹೈಸ್ಕೂಲಲ್ಲಿ ಹೋಗಿ ಕೆಳಗೆ ಬಂದ್ವಿ. ಆದರೂ ಎಲ್ಲ ಈಗ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ನಮಗೆ ಏನು ಕೊರತೆ ಆಗಿದೆ ಅನ್ನೋದು ನಮಗೆ ಪ್ರಶ್ನೆ. ಇದು ನಮ್ಮ ಪ್ರಶ್ನೆ ನಾವೇ ಹಾಕಿರ್ತಿದ್ದೀವಿ, ಯಾಕೆ ನಮ್ಮ ಶಾಲೆ ಮಕ್ಕಳು ಬರ್ತಾ ಇಲ್ಲ. ಆಮೇಲೆ ನಾವು ಇದ್ದವರು ರಿಸಲ್ಟಲ್ಲಿ ಕಡಿಮೆ ಆಗಿದೆಯಾ ಅಥವಾ ನಾವು ಅವ್ರು ನಿಮ್ಗೆ ಏನು ಮಾಡಬೇಕು ಅಂತ ರಿಸಲ್ಟ್ ನಮ್ಮ ಶಾಲೆಯಲ್ಲಿ ಎಲ್ಲ ಶಾಲೆಗಿಂತ ಚೆನ್ನಾಗಿ ರಿಸಲ್ಟ್ ನಾವು ಕೊಡ್ತೀವಿ. ಈಗ ನಾವು ಸತತವಾಗಿ ನಿಯರ್ 100 ರಿಸಲ್ಟ್ ಫಲಿತಾಂಶ SLCಯಲ್ಲಿ 100% ಮತ್ತೊಂದು ನಮ್ಮ ಶಾಲೆ. ಯಾಕಂದ್ರೆ ಒಂದು ಹುಡುಗ ಪಾಪ ಇಲ್ಲ ಅಷ್ಟೇ, ಒಂದೊಂದು ನಾವು 3-4 ವರ್ಷದಿಂದ ನಾನಂತೂ SLCಯಲ್ಲಿ ನಾನು ಸಬ್ಜೆಕ್ಟ್ ಇಂಗ್ಲೀಷು 100% ಬಳಸಬೇಕು ಅಂತ ವರ್ಷ ಪ್ರಯತ್ನ ಪಡ್ತದೆ. ಕೊನೆ ಮೂಮೆಂಟಲ್ಲಿ ಒಂದು ಕೈ ಕೊಡ್ತಾ ಇದ್ದೀನಿ ನನಗೆ. ಅದು ನನಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಬೇಜಾರ. ಹಾಗಾಗಿ ಈಗ ನೀವು ಕೆಲವರು ಹೇಳಿದ್ರು ನಿಮ್ಮ ಮಕ್ಕಳು ಯಾಕೆ ಸೇರ್ತಾ ಇಲ್ಲ, ನಮಗೂ ಇಷ್ಟೇ ಪ್ರಶ್ನೆ, ನಮಗೂ ಅದೇ ಆಗ್ಬಿಟ್ಟಿದೆ, ಯಾಕೆ ಬರ್ತಾ ಇಲ್ಲ. ಇನ್ನೇನು ಖಾಲಿ ಕೈಗೆಲ್ಲ ಬೀಳೋ ಪರಿಸ್ಥಿತಿ ಕೂಡ ನಮಗೆ ಬಂದಿದೆ. ನಮಗೂ ಕೂಡ 3 ಮನೆ ಶಾಲೆ, ನಾವು ಇಲ್ಲೇ ನೇರಸ್ತರು, ಆ ಶಾಲೆ ಮುಗಿಸ್ಬೇಕು ಅಂತ ನಮಗೂ ಎಲ್ಲರಿಗೂ ನಮ್ಗೆ ಆಸೆ ಇದೆ. ಬಟ್ ನಾವು ಏನು ಮಾಡೋದಪ್ಪ, ಎಲ್ಲ ರೀತಿಯೂ ಎಲ್ಲರೂ ಹೋಗಿ ಕೇಳಿ ಮನೆಯಲ್ಲಿ ಒಪ್ಕೊಂಡು, ಮನೆ ನಮ್ಮ ಹೆಚ್ಚಮ್ಮವ್ರು ಒಂದು ಮನೆ ಹೋದಾಗ ನಿಮ್ಮ ಎಲ್ಲ ಖರ್ಚು ವೆಚ್ಚವನ್ನು ಭರಿಸ್ತಪ್ಪ, ನಾನೇ ಎಲ್ಲ ಏನೋ ಮಾಡ್ಕೊಡ್ತೀವಿ, ಈ ಬಾರ ಮಾತು ಹುಡುಗಿ ಹೇಳಿ ಕೇಳಿ ಆಯಿತು ಅಂತ ಹೇಳ್ತಾರೆ ಅವರು. ನಾವೆಲ್ಲ ಒಪ್ಕೊಂಡಿದ್ವಿ, ಏನಾದ್ರು ಕೊಡೋಣ ಅಂತ ಕಷ್ಟ ಬರೋಣ. ಕೊನೆ ಮೂಮೆಂಟಲ್ಲಿ ಕೆಲವು ಹುಡುಗರು ಇಲ್ಲಿ ಸಿದ್ದಾಪುರ ಗುಡಿ ಹತ್ರ ಬರಪ್ಪ, ನಂದೇ ಗಾಡಿ ನಾನು ಕರ್ಕೊಂಡು ಬರ್ತೀನಿ, ಮತ್ತು ಕರ್ಕೊಂಡು ಹೋಗ್ತೀನಿ ಅನ್ನೋದು ಮಾತನ್ನು ಕೂಡ ನಾವು ಕೇಳಿ. ಆದರೆ ಏನಾಗುತ್ತೆ ಅಂತಂದರೆ, ಈಗ ಅಸ್ಸಾಂ ಸ್ಕೂಲ್ ಒಂದು ಅವ್ರಿಗೆ ಬಸ್ಸಿನ ಮಾರ್ಗ ಈ ಕಡೆ ಸೂಡೂರು ಈ ಕಡೆ ಬರ್ಬೋದು. ಸೂಡೂರು, ಫೈಮಸ್ಸು, ಬಸವಪುರ ಕಡೆ ಹುಡುಗರಿಗೆ ಆರಾಮ ಬಸ್ ಇದೆ, ಈ ಕಡೆ ಹುಡುಗರೆಲ್ಲ ಆರಾಮ ಬಂದು ಹೋಗ್ಬೋದು.
ಆದ್ರೆ ಈಗ ಹುಡುಗರಿಗೆ ಏನಾಗಿದೆ ಅಂತಂದ್ರೆ ನನ್ನ ಕಂಡಂತ ಅಭಿಪ್ರಾಯ ಅವ್ರಿಗೆ ಸಿಟಿ ವ್ಯಾಮೋಹ ಬಿದ್ದಿದೆ, ಸಿಟಿ ಓಡಾಡ್ಬೇಕಾಗಿದೆ. ಅವ್ರಿಗೆ ಹೆಚ್ಚಿನ ಒಂದು ಮಕ್ಕಳು ಏನಾಗಿದೆ ಅಂತಂದ್ರೆ ಅವ್ರಿಗೆ ಈ ಒಂದು ಶಾಲೆಯಲ್ಲಿ ಇದ್ರ ಒಳಗಡೆ ಓದೋವಂಥ ಒಂದು ಆಸೆ ಇಲ್ಲ. ಅವರು ಫ್ರೀಯಾಗಿರ್ಬೇಕು, ಸ್ವಲ್ಪ ಫ್ರೀಯಾಗಿ ಓಡಾಡಬೇಕು, ಸಿಟಿಲಿ ಇರಬೇಕು ಅಂತ ಆ ರೀತಿ ವ್ಯಾಮೋಹ ಬಂದಿದ್ದೇನೋ ಅಂತ ಕಾಣಿಸುತ್ತೆ. ಆಮೇಲೆ ಮೊನ್ನೆ ಹೊಂಕಪ್ಪದ ಕೆಲವು ಹುಡುಗರು ಚಿಂತಾಂತವ್ರು ಕೇಳಿದ್ವಿ, 4-5 ಮಕ್ಕಳು ಕನ್ನಡ ಮೀಡಿಯಂಗೆ ಬೇರೆ ಮಕ್ಕಳು ಶಾಲೆಗೆ ಹೋಗ್ತಿದ್ವಿ. ಅದು ಗಾಡಿ ಬಿಟ್ಟು ಆಟೋ ಬಿಟ್ಟು ಕಳಿಸಿದಂತೆ ಅದೇ ಆಟೋ ಮಾಡಿಸಿ. ಅಯ್ಯೋ ಇದು 4 ಮಕ್ಕಳು ಆಟೋ ಮಾಡ್ಕೊಂಡು ಅಲ್ಲಿ ಹೋಗ್ತಾರಲ್ಲಪ್ಪ, ನಮ್ಮ ಶಾಲೆಗೆ ಬರ್ಬೋದಿತ್ತಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಬರೋಕ್ಕೆ ಇಷ್ಟ. ಇನ್ನೇನು ಮಾಡಲಪ್ಪ ನಾವು ಇಷ್ಟೆಲ್ಲ ನಾವು ಪ್ರಯತ್ನ ಪಟ್ಟು ಇಷ್ಟೆಲ್ಲ ಕೇಳ್ಕೊಂಡು ಇಷ್ಟೆಲ್ಲ ಓಡಾಡ್ತಾ ಇದ್ರು ಕೂಡ ಅಸಲ್ ಸ್ಕೂಲಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ ನಮಗೂ ಇದೆ ಯಕ್ಷ ಪ್ರಶ್ನೆ. ನಾನು ಹಾಗೆ ಹೇಳಿದ್ನಲ್ಲ, ಏನು ಮಾಡೋದು ಅಂತ ನಮಗೂ ತಲೆ ಬಿಟ್ಟೋಗಿದೆ. ನಾವು ಫೋನ್ ಮಾಡ್ತಿದ್ದೀವಿ, ನಂಬರ್ ತರ್ಕೊಂತೀವಿ, ಬರ್ತೀವಿ, ಮನೆಗೆ ಹೋಗ್ತಾ ಸರಿ ಫೋನ್ ಮಾಡ್ತೀವಿ, ಹೋಗಿ ಕೇಳ್ತೀವಿ, ಆಯ್ತು ಬರ್ತೀವಿ ಕಳ್ಸೋಣ ಅಂತಾರೆ. ಬಟ್ ಗುರಿ ಬರೋದು ಹೀಗಾಗಿರುತ್ತೆ. ಹಾಗಾಗಿ ನಮ್ಮದು ಎಲ್ಲ ಕೂಡ ಎಲ್ಲರೂ ಅಷ್ಟೇ ಜವಾಬ್ದಾರಿತವಾಗಿ ನಮ್ಮ ಶಾಲೆಯ ಪ್ರಕಾರ ಸರ್ ಕಂಡಂಗೆ ಬಂದೆ ಎಲ್ಲ ಮನ್ನರಿಗೂ ಕೂಡ ಭೇಟಿ ಕೊಡ್ತೀವಿ. ಇಲ್ಲಿ ಇವರಿಲ್ಲ, ಯಾರು ಕ್ಲರ್ಕ್ ಸಾಹೇಬ್ ಇಲ್ಲ, ಆಮೇಲೆ ಪಿವಾನು ಇಲ್ಲ ಇಲ್ಲಿ ಶಾಲೆಯಲ್ಲಿ. ಪಿವಾನು ಒಬ್ಬರು ಇಲ್ಲಿ ಇದು ಡೆಪ್ಯುಟೇಷನ್ ಆಗಿ ಬೇರೆ ಶಾಲೆ ಅಲ್ಲಿ ಹೋಗಿದ್ದಾರೆ, ಇದ್ದಾರೆ. ಆಮೇಲೆ ಕ್ಲರ್ಕ್ ಈ ಶಾಲೆಯಲ್ಲಿ ಇಲ್ಲ, ಬೇರೆ ಕಡೆ ಡೆಪ್ಯುಟೇಷನ್ ಆಗಿದ್ದಾರೆ. ಎಲ್ಲ ಕೆಲಸಗಳನ್ನು ಕೂಡ ನಾವು ಮತ್ತು ಮುಖ್ಯೋಪಾಧ್ಯಾಯರು ಹಂಚ್ಕೊಂಡು ನಿರ್ವಹಿಸ್ಕೊಂಡೆ ಹೋಗಬೇಕಾಗಿದೆ. ಆದರೆ ಕೆಲವು ಸಮಸ್ಯೆಗಳು ಶಾಲೆಯಲ್ಲಿ ಇರುತ್ತೆ, ಅವು ದೊಡ್ಡ ಸಮಸ್ಯೆಗಳು ಆಗುತ್ತೆ ಅದಿಲ್ಲ. ಯಾಕಂದ್ರೆ ನಾವೆಲ್ಲವೂ ನೋಡ್ತಿರ್ತೀವಿ. ಶೌಚಾಲಯಕ್ಕೆ ಹೋದಾಗ ಮಕ್ಕಳು ಅಲ್ಲೂ ನೋಡ್ತಿರ್ತೀವಿ, ಹೊರಗಡೆ ಹೋದಾಗ ಆಟ ಮೈದಾನಕ್ಕೆ ಹೋದಾಗ ನಾವು ಅಲ್ಲೂ ಹೋಗ್ತೀವಿ. ಇವು ನಾವು ಪಾಠ ಒಂದೇ ಅಲ್ಲ. ಈಗ ನಾಳೆ ಯೋಗ ದಿನಾಚರಣೆ, ವಿಶ್ವ ಯೋಗ ಆಚರಣೆ ಮಾಡ್ಕೊಂಡು ದಿನ ನಾಳೆ ಪಿ ಮಾಡ್ತಿದಾರ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ನಾವು ಬಿಡ್ಬೇಕಾ ಇಲ್ಲ. ಏನ್ ಮಾಡ್ತೀವಿ, ನಾವೇ ಎಲ್ಲ ಶಿಕ್ಷಕರು ಹೋಗ್ಕೊಂಡು ಆ ಯೋಗವನ್ನು ನಮಗೆ ಬಂದ ಯಾಕೋ ನಮ್ಗೆ ಗೊತ್ತಿದ್ದಾರೆ ನಮ್ಮ ಮಕ್ಕಳು ಆ ರೀತಿಯಲ್ಲಿ ಯಾರು ಮಾಡ್ತಾರೋ ತೋರಿಸಿ ಅದನ್ನು ನಾವು ಮಾಡ್ತೀವಿ. ಆಮೇಲೆ ಕಂಪ್ಯೂಟರ್ ಅದು ಇದು ಅಂತ ಹೇಳಿದ್ರೆ ನಮ್ಮಲ್ಲಿ ಇದನ್ನು ಕೂಡ ಯಾವುದು ಪ್ರಾಜೆಕ್ಟನ್ನು ಬಳಸ್ಕೊಂಡು ನಾವು ಮಕ್ಕಳಿಗೆ ಅದರಲ್ಲೂ ಕೂಡ ಪ್ರಾಜೆಕ್ಟನ್ನು ಮಕ್ಕಳಿಗೆ ಏನು ವಿಷಯ ಬೇಕೋ ಪಾಠ ವಿಷಯವಾಗಿ ನಾವು ಕೂಡ ಪ್ರಾಜೆಕ್ಟನ್ನು ಕೂಡ ನೀಡ್ತಾ ಬರ್ತೀವಿ. ಆಮೇಲೆ ಎಲ್ಲ ಕೆಲಸವನ್ನು ಕೂಡ ಈಗ ಬನ್ನಿ ಬೇಲಿ ಅಥವಾ ಶೌಚಾಲಯದಾತು ಬೇಲಿದಾತು ಸುತ್ತಮುತ್ತ ಎಲ್ಲವೂ ಸರ್ವಂಡಿಗೂ ಕೂಡ ಕೆಲವು ಅನುದಾನಗಳನ್ನು ಪಡ್ಕೊಂಡು ಈಗ ಮೊದಲೆಲ್ಲ ಸೋರ್ತಾ ಇತ್ತು. ಈಗ ಅದು ಇದಿತ್ತು, ಅದು ರೀಕೋಪ ಕಸಿ ಮರದು ಹಾಕಿದ್ರು, ಗೆದ್ದಲು ಹಿಡಿದಲ್ಲಿ ಹೋಗುತ್ತಾ ಇತ್ತು. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕಬ್ಬದ್ದು ಬೆಳೆಸ್ಕೊಂಡ್ವಿ. ಆಮೇಲೆ ನಮ್ಮ ಅಧ್ಯಕ್ಷರು ತುಂಬ ಹೋರಾಟ ಮಾಡಿ ಮೊನ್ನೆ ಸುಬ್ರಹ್ಮಣ್ಯ ನಮ್ಮ ಕನ್ನಡ ಮೇಡಮರು ಈ 30ಕ್ಕೆ ರಿಟೈರ್ಡ್ ಆಗ್ತಿದ್ದೀನಿ ಅಂತೇಳಿ ಅವರು ಒಂದು ಕೈಗೆ ಸಹಾಯದಿಂದ ನಮ್ಮ ಸ್ಕೂಲಿಗೆ ಸುಣ್ಣ ಬಣ್ಣವನ್ನು ನಮ್ಮ ಒಂದು ಹೆಸರಲ್ಲಿ ಮಾಡಿಸ್ಕೊಟ್ರು. ಆಮೇಲೆ ಟೂರ್ ಅವ್ರದ್ದೇ ಒಂದು ಅನುದಾನದಲ್ಲಿ ಮಕ್ಕಳನ್ನ ಟೂರ್ ಕರ್ಕೊಂಡು ಬಿಡಕ್ಕೆ ಹೋಯ್ತು ಅಂದರು. ಹಾಗಾಗಿ ನಾವು ಎಲ್ಲವನ್ನೂ ನಾವು ಕಣ್ಣು ಹಚ್ತಾನೆ ಇರ್ತೀವಿ. ನಾವು ನೀವು ಗಮನಿಸಿದಾಗೆ ನಾವು ಬರೀ ಪಾಠ ಸಂಬಳ ಮಾಡೋದು, ಸಂಬಳ ತಗೊಳ್ಳೋದು, ಪಾಠ ಮಾಡೋದು, ಹೋಗೋದು ನಮ್ದು ಅಷ್ಟೇ ಇಲ್ಲ. ಎಲ್ಲವನ್ನೂ ನಾವು ನೋಡ್ತಾ ಇರ್ತೀವಿ, ಗಮನಿಸ್ತಿರ್ತೀವಿ. ಈಗ ಕೆಲವೊಂದೊಂದು ಮಿಸ್ಟೇಕ್ ಸಣ್ಣ ಪುಟ್ಟ ಆದರೂ ಕೂಡ ನಾವು ಒಂದು ತಕ್ಷಣ ಸ್ಪಂದಿಸ್ತಿರ್ತೀವಿ. ಎಲ್ಲದ ಮಕ್ಕಳ ಜೊತೆಗೆ ಇರ್ತೀವಿ. ಎಲ್ಲರೂ ಈಗ ಒಂದು ಟೈಮಲ್ಲಿ ಎಲ್ಲರೂ ಊಟ ಗಿಟ ಮಾಡ್ತಾರೆ, ಅಕಸ್ಮಾತ್ ಎಲ್ಲರೂ ಹೋದಾಗ ಏನಾದ್ರು ಅಂತ ಒಂದು ಏನಾದ್ರು ಸಣ್ಣ ಪುಟ್ಟ ಆದರೂ ಕೂಡ ನಮ್ಮ ಮಕ್ಕಳು ಹಿಂದಕ್ಕೆ ಯಾಕೆ ಹೊರಗಡೆ ಹೋಗಿ ಬಿಡೋದಿಲ್ಲ. ನಾವು ಮೊನ್ನೆ ಕೂಡ ಶೌಚಾಲಯನ ಬಳಸ್ತೀವಿ ಅಂತ ಏನು ಮಾಡೋದು, ಶೌಚಾಲಯಕ್ಕೆ ನೀರು ಹಾಕಿಸ್ತೀವಿ. ನಾವೇ ನೀರು ಹಾಕಿದೆವು, ನಮ್ಮ HM ಅವರು ಹೇಳ್ಬಾರ್ದು, ನೀರು ಏನೋ ಹಾಕಿಸ್ತೀವಿ ತಾವು ಹಾಕಿ ಪರಿಸ್ಥಿತಿ ಒಂದು ಯಾಕಂದ್ರೆ ಇನ್ನು ಹೇಳಿಕೆ ಕೆಲವು ನುಂಗಲಾರದ ಪರಿಸ್ಥಿತಿಗಳು ಇರ್ತಾವೆ. ಕೆಲವು ಇಲಾಖೆ ಗೊತ್ತಾಗೋದಿಲ್ಲ. ಈ ಒಳ ಗೊತ್ತಾಗ ನೋಡಿದಾಗ ಮಾತ್ರ ಯಾರು ಕಸ ಯಾರು ಹೊಡಿಬೇಕು, ಸ್ಕೂಲ್ ಬೀಳಿಗಾದ ಯಾರು ತೆಗಿಬೇಕು, ಆಮೇಲೆ ಯಾರು ಗಂಟೆ ಹೊಡಿಬೇಕು, ಸಂಡೆ ಬಾಲಕ್ಷ ಹೋಗೋರು ಯಾರು, ಇವೆಲ್ಲ ಒಳಗಿದ್ದರಿಗೆ ಮಾತ್ರ ಗೊತ್ತಿರುತ್ತೆ, ಹೊರಗಿದ್ದರಿಗೆ ಗೊತ್ತಾಗುತ್ತೆ. ಒಂದು ದಿವಸ ನಾವು ಇಲ್ಲಿ ಬಾಲಕ್ಷ ಹೋಗಿಲ್ಲ ಅಂದ್ರೆ ನಾವು ಹೋಗಿರ್ತವೆ. ಒಂದಿನ ಮಕ್ಕಳು ಕೆಲಸ ಮಾಡಿದ್ರೆ ನಾನು ಬಿಟ್ಟು ಹೋದ್ರೆ ಹುಟ್ಟುದಲ್ಲಿ ಹಾರೆ ಕತ್ತಿಗಳು ಹೊರಗೆ ಸಿಕ್ಕಿರ್ತವೆ. ಮಕ್ಕಳ ಕೆಲಸ ನಮ್ಗೆ ಗೊತ್ತಿರ್ತಾರ. ಸ್ವಲ್ಪ ನಾನು ಮಕ್ಕಳು ಗೊತ್ತಿಲ್ಲ, ಮಕ್ಕಳು ಕೆಲಸ ಮಾಡ್ಕೊಂಡು ಹೋಗಿ ಹಿಂದ್ಗಡೆ ಹೋಗ್ಬಿಟ್ಟಿರ್ತೀವಿ, ಅದು ಬಿಟ್ಟಿರ್ತೀವಿ, ಕತ್ತಿ ಬಿಟ್ಟೋಗಿರ್ತಾರೆ, ಎಲ್ಲ ಮತ್ತೊಂದು ಬಿಟ್ಟೋಗಿರ್ತಾರೆ. ಅಯ್ಯೋ ಯಾಕಂದ್ರೆ ಬಿಡೋದಿರಿ ಸಾರ್ ಇವಾಗ ಗೊತ್ತಾಗಿಲ್ಲ ಸಾರ್ ಮತ್ತು ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಎಲ್ಲಿ ನೋಡಿದಾಗ ಕಂಡಾಗ ಮಾತ್ರ ಅದು ನಮಗೆ ಗೊತ್ತಾಗತ್ತೆ. ಹೊರಗಡೆ ಎಲ್ಲರಿಗೂ ವಿಷಯ ಗೊತ್ತಾಗೋದಿಲ್ಲ. ಇಲ್ಲಿ ಬರಬೇಕು, ಚರ್ಚೆ ಮಾಡಬೇಕು, ನೋಡಬೇಕು, ಅವಾಗೆಲ್ಲ ಮಂದಟ್ಟಾಗತ್ತೆ ಅಂತ ಹೇಳ್ತಾ ಎಲ್ಲ ಅಧಿಕಾರಿಗಳಿದ್ದೀರಿ. ನಮ್ಮ ಸ್ಕೂಲಿಗೆ ಕೆಲವು ಕೊರತೆಗಳಿದ್ದಾವೆ. ನೀವು ಹೇಳಿದಾಗೆ ಬಿಲ್ಡಿಂಗ್ಸ್ ಹೋಗ್ತಾ ಇದ್ದಾವೆ. ಎಷ್ಟೋ ಅನುದಾನವನ್ನು ಹಾಕಿ
ಬಳಸಿ ಎಲ್ಲ ಮಾಡಿಸ್ತೇನೆ ಇದೆ ನಾವು ಕೂಡ. ಆದರೂ ಕೂಡ ಕೆಲವು ನೀರು ಅಲ್ಲೇ ಲೀಕ್ ಆಗೋದಿತ್ತು. ಆಮೇಲೆ ನಮಗೂ ಕಂಪೌಂಡ್ ವ್ಯವಸ್ಥೆ ಬೇಕು. ನಾವು ಗಿಡ ನಮಗೂ ಆಸೆ ಇದೆ. ನಮ್ಮ ಮೇಡಮ್ ಹೇಳ್ತಿರ್ತಾರೆ, ಒಂದು ತೋಟ ಉದ್ಯಾನವನ ಮಾಡೋಣ, ಒಂದು ತೋಟ ಮಾಡೋಣ, ನಾವು ಸ್ವಲ್ಪ ಚೆನ್ನಾಗಿ ಕಾಣಬೇಕು, ನಮ್ಮ ಸ್ಕೂಲ್ ಅಟ್ರಾಕ್ಷನ್ ಕಾಣಬೇಕು ಅಂತೇಳಿ ನಾವು ಅಧ್ಯಕ್ಷರು ನಾವು ಮನೆ ಸದ್ದು ವ್ಯಾಲ್ಯೂಷನ್ ಮಾಡಕ್ಕೆ ಹೋದಾಗ ನೋಡ್ತಾ ಇದ್ವಿ. ಗ್ರೂಪಲ್ಲಿ ಮೆಸೇಜ್ ಬಿಟ್ಟು ಅಧ್ಯಕ್ಷರು ಕರೀತಾರ ಕೆಟ್ಟದ ತುಕ್ಕೊಬಿಟ್ರಿ ಆ ತುಕ್ಕದನ್ನ ಒರೆಸ್ತಾ ಇದ್ದಾರೆ. ಇದು ಪಾಪ ಅಧ್ಯಕ್ಷ ಕೆಲಸ ಮಾಡ್ತಾರಲ್ಲ ಪಾಪ ಅಂತ ಅನಿಸ್ತು ನಮ್ಗೆ. ಯಾಕಂದ್ರೆ ನಮ್ಮ ಊರು ಮನೆ ಸ್ಕೂಲು, ನಮ್ಮ ಸ್ಕೂಲಿಗೆ ಉಳಿಬೇಕು, ನಮ್ಮ ಸ್ಕೂಲು ಚೆನ್ನಾಗಿ ಕಾಣಬೇಕು ಅನ್ನೋದೊಂದು. ಹಾಗೆ ಮುಂದ್ಗಡೆ ಎಲ್ಲ ಪೇಂಟ್ ಮಾಡಿಸಿ ಮುಂದ್ಗಡೆ ಎಲ್ಲ ಆಕರ್ಷಣೆ ಮಾಡಿ ಆಮೇಲೆ ಮೊನ್ನೆ SSLC ಹೆಚ್ಚಿನ ಸ್ಕೋರ್ ಬಗ್ಗೆ ಎಲ್ಲ ಕೊಟ್ಟಿದ್ದು ಫ್ಲೆಕ್ಸ್ ಮಾಡಿಕೊಂಡು ನಾವು ಅಲ್ಲಿ ಇಷ್ಟು ಮಕ್ಕಳು ಪಾಸ್ ಆಗಿದ್ದಾರೆ, ಪರ್ಸೆಂಟೇಜ್ ಆಗಿದೆ ಅಂತ ಕೂಡ. ಇನ್ನು ಡಂಗುರ ಸಾರಿಸೋದೊಂದಿದೆ, ಬಾಕಿ ಇದೆ. ಶಾಲೆ ಹೋಗೋದೇ ಬಾಕಿ ಉಂಟಾಡಿದೆ, ಅದನ್ನು ಸದ್ಯ ಮಾಡಿಸ್ಕೊಂತಿದ್ದೀವಿ. ಯಾಕೆ ನಮ್ಮ ಶಾಲೆಗೆ ಬರ್ತಾರೆ ಅಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನೀವು ಕೇಳಿದ ಪುತ್ರ ಹೇಳಿದ್ರು, ನಿಮ್ಮ ಮಕ್ಕಳು ಯಾಕೆ ಸೇರ್ತಾ ಇಲ್ಲ, ಯಾಕೆ ಸೇರ್ತಾ ಇಲ್ಲ, ಅದಕ್ಕೆ ನಮಗೂ ಅದಕ್ಕೆ ಯಾಕೆ ಸಿಗ್ತಿಲ್ಲ, ನಮ್ಮದೇ ಪುತ್ರ ನಮಗೂ ಅದೇ ಸಮಸ್ಯೆ ಯಾಕೆ ಬರ್ತಾ ಇಲ್ಲ. ಹಾಗೆ ನಮ್ದೇನಾದ್ರು ತಪ್ಪ, ನಮ್ಮಿಂದ ಏನಾದ್ರು ಮಿಸ್ಟೇಕ, 16 ಪ್ರಶ್ನೆಗಳನ್ನು ನಮ್ಮಿಂದ ನಾವು ಹಿಡ್ಕೊಂಡ್ವಿ ನಾವು. ಯಾಕಂದ್ರೆ ನಾವು ಬರೀ ಪಾಠ ಒಂದೇ ಅಲ್ಲ, ಈ ಶಾಲೆಗೆ ನಾವು ದಾಟಿ ಅಂದ್ರೆ ನಾನೇ ಹೇಳ್ತೀನಿ, ನನ್ನ ಬಗ್ಗೆ ಹೇಳ್ತೀನಿ, ನನಗೆ ಮೈಯೆಲ್ಲ ಅಲರ್ಟ್ ಆಗಿದೆ. ಯಾಕಂದ್ರೆ ಅಷ್ಟು ಭಯ ನಮಗೆ. ಯಾಕಂದ್ರೆ ನೀವು ಕಾಲ ಹಂಗಿದೆ. ಯಾಕಂದ್ರೆ ಹೆಚ್ಚು ಕಡಿಮೆ ಆದ್ರೆ ನಾಳೆ ಮತ್ತೇನಾದ್ರು ಅದು ಮತ್ತೇನಾದ್ರು ನಮ್ಮ ಬಗ್ಗೆ, ಅದು ಮತ್ತೇನಾದ್ರು ವಿಷಯಗಳು ನಮ್ಮ ಬಗ್ಗೆ ಅಂತ ಹೇಳಿ ನಾವು ಹೆದರಿಕೆಯಿಂದಲೇ ದಾಟಿ ಹೋಗ್ತೀವಿ. ಯಾಕಂದ್ರೆ ಪರಿಸ್ಥಿತಿ ಹಂಗಿರುತ್ತೆ. ಈಗ ಎಲ್ಲ ಮೊದಲಿನ ಹಂಗಿಲ್ಲ. ಈಗೆಲ್ಲ ಕಣ್ಣುಗಳು ನೋಡ್ತಿರ್ತವೆ, ಎಲ್ಲ ಕಡೆ ನೀವು CC ಕ್ಯಾಮೆರಾ ಇರ್ತಾರೆ, ಗಮನಿಸ್ತಿರ್ತಾರೆ ಜನ. ಹಾಗಾಗಿ ಇಷ್ಟೆಲ್ಲ ಗಮನಿಸ್ತಾ ಮಾಡ್ತಾ ಇದ್ರು ಕೂಡ ಈ ಕೆಲವು ಸಮಸ್ಯೆಗಳು ಬರ್ತವೆ. ಹೌದಾ? ಹಾಗಾಗಿ ಈ ಥರದಲ್ಲಿ ನೀವೆಲ್ಲರೂ ಇದ್ದೀರಾ, ಎಲ್ಲ ನೋಡ್ತಾ ಇದ್ದೀರಾ. ಸ್ಕೂಲಿಗೆ ಸೇರಬೇಕು, ಜಾಸ್ತಿ ಶಾಲೆ ಮಕ್ಕಳು ಆಗಲಿ. ಆಮೇಲೆ ಒಂದು ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನ ತರ್ತಾ ಇದ್ದೀನಿ. ಕಂಪೌಂಡ್ ಬೇಕು, ನಾವು ಗಾರ್ಡನ್ ಮಾಡಬೇಕು. ಆಮೇಲೆ ಕೆಲವು ರೂಮಿಗೆ ಇನ್ನೂ ಇಲ್ಲೂ ಟೈಲ್ಸ್ ಹಾಕಿಕೊಟ್ರು, ಇನ್ನೊಂದು 2-3 ರೂಮ್ ಟೈಲ್ಸ್ ಆಗಿಲ್ಲ, ಟೈಲ್ಸ್ ಹಾಕಬೇಕು. ಆಮೇಲೆ ಬೆಂಚುಗಳು, ಹುಡುಗರಿಗೆ ಡೆಸ್ಕ್ಗಳು ಕೊರತೆ ಇದೆ. ನಮ್ಮ ದೇವೇಂದ್ರ ಪರೆ ನೀವು ಬರೆಯೋದೇ ಬರ್ತೀರ, ಚೆನ್ನಾಗಿ ಬರೀರಿ. ಸ್ವಲ್ಪ ಡೆಸ್ಕ್ ಏನೋ ಡೆಸ್ಕ್ ಸರ್ಕಾರದ ಬರೋದಿದ್ರೆ ಬರಲಿ, ಬರೋದನ್ನ ತಂದುಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ನನಗೆ ಧನ್ಯವಾದಗಳು ಹೇಳ್ತಾ ಇಲ್ಲಿಯವರೆಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಸರ್ ಅವರು ಶಾಲಾ ದಾಖಲಾತಿ ಕಡಿಮೆ ಆಗಲಿಕ್ಕೆ ಕಾರಣ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಬಹಳ ಸವಿಸ್ತಾರವಾಗಿ ತಮ್ಮೆಲ್ಲರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಈ ಸಭೆಯ ಪರವಾಗಿ ಹೃದಯದ ಧನ್ಯವಾದಗಳು. ಇನ್ನೋರ್ವ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಮತಿ ಸುನಿತಾ ಮೇಡಮ್ ಅವರು ಈ ಸಭೆಯನ್ನು ಮುಗಿಸಿ ಒಂದೆರಡು ಮಾತನಾಡಬೇಕು. ಇನ್ನು ಎಷ್ಟೊತ್ತಾಗತ್ತಾಯ್ತು ಮುಗಿಯೋದು? ಈಗಿನ ಸಾಮಾಜಿಕ ಪರಿಶೋಧನೆ ಗ್ರಾಮಾಂತರದಿಂದ ನಮ್ಮ ಶಾಲೆಯಲ್ಲಿ ಕೊನೆಯ ಹಂತವಾಗಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲೆಗೆ ಈಗ 2 ದಿನದಿಂದ ನಮ್ಮ ದೇವೇಂದ್ರಪ್ಪ ಸರ್ ಅವರು ಬಂದ್ಬಿಟ್ಟು ಈ ಶಾಲೆಯ ಸಮಗ್ರ ಮಾಹಿತಿಯನ್ನು ನಿಜವಾಗ್ಲೂ ಕೂಡ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇಂಥದ್ದು ಕಾರ್ಯಕ್ರಮ ಬೇಕಿತ್ತು, ಎಲ್ಲ ಶಾಲೆಗಳಿಗೂ ಬೇಕು ಕಾರ್ಯಕ್ರಮ. ಆಗ ಸರ್ಕಾರದಿಂದ ಯಾವುದೇ ಯೋಜನೆಗಳು ಬಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದರೆ ಅದು ಅನುಷ್ಠಾನ ಇದೆಯಲ್ಲ, ಅದು ಸರಿಯಾಗಿ ಆಗಬೇಕು. ಆವಾಗ ಎಲ್ಲ ಒಂದು ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಅದು ಎಲ್ಲ ನಿಟ್ಟಿನಲ್ಲೂ ಎಲ್ಲ ಶಾಲೆಗಳು ಉದ್ಧಾರನೂ ಕೂಡ ಆಗುತ್ತೆ ಅನ್ನೋದು. ಮತ್ತೆ ನಮ್ಮ ದೇವೇಂದ್ರ ಸರ್ ಬಗ್ಗೆ ನಾನು ಹೇಳ್ತೀನಿ, ಅವರು ಈ ಏಜಲ್ಲೂ ಕೂಡ ತುಂಬಾ ತಾಳ್ಮೆ ಇತ್ತು ಅವರಿಗೆ, ತುಂಬಾ ಮೃದು ಸ್ವಭಾವ ಇದ್ರೂ ಕೂಡ ಎಷ್ಟು ತಾಳ್ಮೆಯಿಂದ ಎಷ್ಟು ಸ್ವಭಾವ ಮೃದು ಇದರಿಂದ ಏನೆಲ್ಲ ಮಾಹಿತಿ ಬೇಕೋ ಅದೆಲ್ಲದನ್ನೂ ಅವ್ರು ತಿಳ್ಕೊಂಡಿದ್ರು. ಪ್ರತಿಯೊಂದನ್ನು ಕೂಡ ಅವರು ನೈಜವಾಗಿ ಎಲ್ಲರನ್ನೂ ಹೇಳಿ ಅವರು ತಿಳ್ಕೊಂಡ್ರು. ಏಕೆಂತೇಳಿದ್ರೆ ಅಲ್ಲೂ ಕೂಡ ನಮಗೆ ಬಹಳ ಪ್ರಾಮಾಣಿಕತೆ ಬೇಕು. ಅವರು ನನಗೆ ಒಪ್ಪಿಸಿರುವಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನುವಂಥದ್ದು ಅವರಲ್ಲಿ ತುಂಬ ಇತ್ತು. ಅದನ್ನ ನಾವು ಗಮನಿಸ್ತೀವಿ, ಕಲಿತಾ ಹೋಗ್ತೀವಿ. ನಾವು ಅವರಿಂದ ನಮ್ಮನ್ನು ನಾವೇ ಸುಮ್ಮನೆ ಇಟ್ಕೊಂಡು ಹೋಗೋದಲ್ಲ, ನಮ್ಮ ಸುತ್ತಮುತ್ತ ಇರೋರು
ಜೊತೆಯಲ್ಲಿ ಇಟ್ಕೊಂಡು ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಕೂಡ ನಾವು ಅಳವಡಿಸ್ಕೊಂಡು ಹೋಗ್ಬೇಕು. ಅದರಲ್ಲಿ ನಾನು ನಿಜವಾಗ್ಲೂ ನಂಗೆ ಅವರು ತುಂಬ ಇಷ್ಟ ಆದರು. ಯಾಕೆಂತೇಳಿದ್ರೆ ಅವರು ಎಲ್ಲದನ್ನೂ ಕೂಡ ತುಂಬ ತಾಳ್ಮೆಯಿಂದ ಬೆಳಗ್ಗೆಯಿಂದ ಸಂಜೆಯವರೆಗೆ ಇಟ್ಕೊಂಡು ಅವರು ಎಲ್ಲದನ್ನೂ ಪರಿಶೀಲನೆ ಮಾಡಿ ಅವರು ಆ ರಿಪೋರ್ಟನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಹಾಗೆಯೇ ನಮಗೆ ಬಹಳ ದುಃಖಕರವಾದಂಥ ವಿಷಯ ಅಂತ ಹೇಳಿದ್ರೆ ಎಲ್ಲರೂ ಹೇಳಿದರು, ತಮ್ಮೆಲ್ಲರೂ ಮುಂದೆನೂ ಇದೆ ಈ ಶಾಲೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸಹ ಬಿಟ್ಟು ಬಂದಿರುವಂಥ ಅಧಿಕಾರಿಗಳಿಗೂ ಕೂಡ ಈಗ ಗೊತ್ತಾಗಿದೆ. ಒಂದು ಶಾಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಕರಿಂದ ಮಾತ್ರ ಸಾಧ್ಯ ಇಲ್ಲ. ಅಲ್ಲಿ ಶಿಕ್ಷಕರು ಬೇಕಾಗುತ್ತೆ, ಮುಖ್ಯ ಶಿಕ್ಷಕರು ಬೇಕಾಗುತ್ತೆ. SDMC ಅಂತ ಅದಕ್ಕೋಸ್ಕರನೇ ಸರ್ಕಾರ ಯೋಜನೆಯನ್ನ ಹಾಕೊಂಡಿದೆ, ಅವರು ಕೂಡ ಬೇಕಾಗುತ್ತೆ. ಅವರ ಜೊತೆಯಲ್ಲಿ ಪೋಷಕರು ಕೂಡ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸಬೇಕಾಗುತ್ತೆ. ಪೋಷಕರ ಪಾತ್ರನೂ ಕೂಡ ತುಂಬಾ ಮುಖ್ಯವಾಗಿದೆ. ಹಾಗಾಗಿ ಇಲ್ಲಿ ನಾನು ಕಂಡುಕೊಂಡ ಹಾಗೆ ನಮ್ಮ ವಿದ್ಯಾರ್ಥಿಗಳು, ನಮಗೆ ಬರುವಂತಹ ವಿದ್ಯಾರ್ಥಿಗಳು ಬಹಳ ಬಡತನದಲ್ಲಿ ಮತ್ತೆ ಅನಕ್ಷರಸ್ಥರು ಪೇರೆಂಟ್ಸ್ ಎಲ್ಲ ಇರುವಂಥವ್ರು ಹೆಚ್ಚಾಗಿ ಅಂಥ ಪೇರೆಂಟ್ಸಿನ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಮಕ್ಕಳನ್ನ ನಿಮ್ಮ ಕೈಯಲ್ಲಿ ಹಾಕ್ತಿದ್ದೀವಿ, ನೀವು ಹೆಂಗೆ ಮಾಡ್ತೀರಾ ನಮ್ಗೆ ಗೊತ್ತಿಲ್ಲ, ನೀವು ಹೇಳ್ಕೊಡಿ, ನೀವು ಮಾಡಿ ಅನ್ನುವಂತಹ ಅಭಿಪ್ರಾಯ ಇರುವಂಥ ಪೇರೆಂಟ್ಸೇ ಹೆಚ್ಚಿನ ಪೇರೆಂಟ್ಸ್ ಅಂಥವರೇ ಇದ್ದಾರೆ. ಕೆಲವು ಮಕ್ಕಳಿಗೆ ತಂದೆ ಇಲ್ಲ, ತಾಯಿಂದ್ರೆ ಅವರನ್ನ ಪೋಷಣೆಯನ್ನ ಮಾಡಬೇಕಾದಂಥ ಪರಿಸ್ಥಿತಿನೂ ಕೂಡ ಇದೆ. ಆಮೇಲೆ ಮನೆ ಪರಿಸ್ಥಿತಿನೂ ಕೂಡ ಅದೇ ಥರನೇ ಇದೆ. ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಒಳ್ಳೆ ಪರಿಸ್ಥಿತಿಯಲ್ಲಿರುವಂಥವರು ಕೂಡ ತುಂಬ ಕಡಿಮೆ ಇದ್ದಾರೆ. ಹೀಗಿದ್ದಾಗ ನಮ್ಮ ಮಕ್ಕಳನ್ನು ನಾವು ಹೇಗೆ ಹೋಗ್ಬೋದು? ಈಗ ನಾವು ಇಲ್ಲೇ ನೋಡಿದ ಹಾಗೆ ಪೋಷಕರ ಸಭೆಯನ್ನು ನಾವು ಕಲಿತ್ರೆ ಬರೋರಿಗೆ 15 ದಿನಕ್ಕೂ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಾಪ ಅವರಿಗೂ ಅನಿವಾರ್ಯತೆ ಇದೆ. ಇವತ್ತು ಅವರು ಕೂಡ ಯಾರೂ ಮನೆಯಲ್ಲಿರುವಂಥವರಲ್ಲ, ಎಲ್ಲರೂ ಕೂಡ ಹೊಟ್ಟೆ ಬಳಿಗೋಸ್ಕರ ಕೂಲಿ ಮಾಡಬೇಕು, ಬೇರೆ ಬೇರೆ ಕೆಲಸಗಳನ್ನ ಅವಲಂಬಿಸಿಕೊಂಡು ಹೋಗುವಂಥ ಪೇರೆಂಟ್ಸ್ ತುಂಬ ಜನ ಇದ್ದಾರೆ. ಹಾಗಾಗಿ ನಾವು ಪೋಷಕರ ಮೇಲೂ ಜಾಸ್ತಿ ಒತ್ತಡ ನೀಡೋ ಹಾಗಿಲ್ಲ. ಹಾಗಂತ ಪೋಷಕರು ಕೂಡ ಸ್ವಲ್ಪ ಕೆಲವು ನಿರ್ವಹಣೆ ಇರುವಂಥವ್ರು ಬಂದಿದ್ದಾರೆ, ಹೋಗ್ಬೇಕು ನಾವು ಶಾಲೆಗೆ, ಅಲ್ಲಿನ ವಿಚಾರಗಳನ್ನ ತಿಳ್ಕೋಬೇಕು ಅನ್ನುವಂಥವ್ರು ಕೂಡ ಇಲ್ಲಿ ಬಂದಿದ್ದಾರೆ ಕೆಲವರು. ಹಾಗಾಗಿ ಇಲ್ಲಿ ಅದು ಕೂಡ ಒಂದು ಅಂಶ ಆಗಿದೆ. ಅಂದರೆ ಪೋಷಕರು ನಮ್ಮ ಜೊತೆಗೆ ಸಹಕರಿಸ್ತಾ ಇಲ್ಲ. ಆದರೆ ಅವರು ಸಹಕರಿಸ್ತಾ ಇಲ್ಲ ಅಂತ ಅವ್ರ ಮೇಲೆ ನಾನು ತಪ್ಪನ್ನು ಹೇಳ್ತಾ ಇಲ್ಲ, ಅವರ ಪರಿಸ್ಥಿತಿಗಳು ಕೂಡ ಅದೇ ಥರ ಇದೆ. ಆದ್ರಿಂದ ಪೋಷಕರು ಇಲ್ಲಿ ಬರಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ನಾನು ಕಂಡುಕೊಂಡಿರುವಂತಹ ಅಂಶ. ಹಾಗೇನೆ ಇಲ್ಲಿ ಶಿಕ್ಷಕರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಶಿಕ್ಷಕರು ಕೂಡ ಅಂದ್ರೆ ಯಾರು ಕೂಡ ಸಂಬಳಕ್ಕೋಸ್ಕರ ನಾನು ಇಲ್ಲಿ ಬಂದು ಪಾಠ ಮಾಡ್ತಿದ್ದೀನಿ ಅನ್ನುವಂಥ ಮನೋಭಾವನೆ ಶಿಕ್ಷಕರು ಖಂಡಿತ ಇಲ್ಲ. ಎಲ್ಲರೂ ನಮಗೆ ಮಕ್ಕಳ ನಡುವೆ ನಮ್ಮ ನಡುವೆ ಒಂದು ಸಂಬಂಧ ಇದೆ. ಆ ಸಂಬಂಧ ಅಂತಕ್ಕಂಥದ್ದು ಅದು ಹೇಳಕ್ ಬರಲ್ಲ, ರಕ್ತ ಸಂಬಂಧ ಅಲ್ಲ. ಆದರೆ ನಮ್ಮ ಅವರ ನಡುವೆ ಒಂದು ಸಂಬಂಧ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಇವರು ನಮ್ಮ ಮಕ್ಕಳು ಅನ್ನೋ ಭಾವನೆ ಇದೆ ನಮ್ಮೆಲ್ಲರಿಗೂ ಕೂಡ. ಆ ಭಾವನೆ ಇರೋದ್ರಿಂದ ನಾವು ಈ ಮಕ್ಕಳಿಗೆ ಎಷ್ಟೆಲ್ಲ ನಾವು ನಮ್ಮ ಕಡೆಯಿಂದ ನಾವು ಅವರಿಗೆ ಏನೇನು ಕೊಡಬೇಕು ಆ ಎಲ್ಲ ಇದನ್ನು ಕೊಡ್ತಾ ಇದ್ದೀವಿ. ಬರೀ ವಿದ್ಯೆ ಮಾತ್ರ ಅಲ್ಲ, ಅದರ ಜೊತೆಗೆ ಅವರನ್ನ ತಿದ್ದಿ ತೀಡಿ ಸರಿದಾರಿಗೆ ಬರಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲದನ್ನು ಕೂಡ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಇವತ್ತು ಅದನ್ನ ನಾನು ನನ್ನ ಮನಸ್ಸಾರೆ ನಾನು ಹೇಳ್ತಾ ಇದ್ದೀನಿ. ಯಾವ ಮಕ್ಕಳಿಗೂ ಕೂಡ ನಾವು ಅನ್ಯಾಯವನ್ನ ಮಾಡ್ತಾ ಇಲ್ಲ ಈ ವಿಷಯದಲ್ಲಿ. ಇನ್ನ ಮಕ್ಕಳು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಇಲ್ಲಿ ಬರುವಂತ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳೇ ಬರ್ತಾ ಇದ್ದಾರೆ. ತುಂಬಾ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳು ನಮಗೆ ಸಿಗ್ತಾ ಇದ್ದಾರೆ. ಆದ್ರೂ ಸಹ ನಾವು ಅವರಿಗೆ ಅಕ್ಷರವನ್ನ ಕಲಿಸ್ಕೊಂಡು ಓದಿಸೋದು ಬರೆಸೋದು ಅದನ್ನೆಲ್ಲ ಮಾಡ್ಕೊಂಡು ಅವು ಅಂದ್ರೆ ಈಗ ಪೋಷಕರು ಬಂದ್ರೆ ಕೆಲವು ವಿಚಾರಗಳು ಪೋಷಕರಿಗೆ ಗೊತ್ತೇ ಇರೋದಿಲ್ಲ. ಕಡಿಮೆ ಮಕ್ಕಳಿರುವಂತ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸುವಂಥದ್ದು ಎಷ್ಟು ಮುಖ್ಯ ಅನ್ನೋದು ಪೋಷಕರಿಗೆ ಅರಿವಾಗಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಜೂನಿಯರ್ ಕಾಲೇಜಿಗೆ ಮಕ್ಕಳು ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಪರ್ಸೆಂಟೇಜ್ ಅನ್ನ ನಾವು ತಗೊಂಡ್ರೆ 60ರಿಂದ 70% ಅಷ್ಟೇ ಆಗಿದ್ದಾರೆ. 100ಕ್ಕೆ 60 ಜನ ಪಾಸ್ ಆಗಿದ್ದಾರೆ ಅಷ್ಟೇ, 40 ಜನ ಮಕ್ಕಳು ಫೇಲ್ ಆಗಿದ್ದಾರೆ. ಅಲ್ಲಿ ಅವ್ರ ಪರಿಸ್ಥಿತಿನೂ ಹಾಗೆ ಇದೆ. ತುಂಬಾ ಮಕ್ಕಳು ಇರೋದ್ರಿಂದ ಅವರಿಗೆ ಇಂಡಿವಿಜುವಲ್ ಆಗಿ ಕೇರ್ ಅಂತ ತಗೊಳಕ್ಕೆ ಆಗ್ತಾ ಇಲ್ಲ ಅವರಿಗೆ. ಆದ್ರೆ ನೋಡಿ ನಾವು ಇಲ್ಲಿರೋ ಮಕ್ಕಳನ್ನೇ ಕೇಳ್ಕೊಳ್ಬಹುದು. ನಾವು ಟೇಬಲ್ ಹಾಕೊಳ್ತೀವಿ, ಟೇಬಲ್ ಸುತ್ತಲೂ ನಮಗೆ ಅಲ್ಲಿರೋ ಮಕ್ಕಳನ್ನ ನಾವು ಹತ್ರದಲ್ಲಿ ಕೂರಿಸ್ಕೊಂಡು ಪ್ರತಿಯೊಬ್ಬರಿಗೂ ಇಂಥ ಪ್ರಶ್ನೆಗಳು, ಇಂಥ ಉತ್ತರ, ಇದನ್ನ ಹಿಂಗ್ ಬರಿಬೇಕು, ಇದನ್ನ ಈ ರೀತಿ ಬರಿಬೇಕು, ಹಿಂಗ್ ಪ್ರಶ್ನೆ ಕೇಳ್ತಾರೆ, ಅದನ್ನ ಅವ್ರ ಹತ್ರ ಕಲಿಸಿ ಅವ್ರನ್ನ ಮತ್ತೆ ಅವ್ರ ಹತ್ರ ಹೇಳಿಸಿ ಒಪ್ಪಿಸಿ ಇದನ್ನೆಲ್ಲ ಮಾಡಿ ನಾವು
ನಿಜವಾಗ್ಲೂ ಕೂಡ ಮಾಡಿದ್ದೀವಿ ಆ ಥರ ಕೆಲಸಗಳನ್ನ. ಆಮೇಲೆ ಸ್ಪೆಷಲ್ ಕ್ಲಾಸ್ಗಳನ್ನ ತಗೊಂಡು, ಆಮೇಲೆ ನಮ್ಗೊಂದು ಹೆದರಿಕೆ ಮನವರಿಕೆಗಳನ್ನೆಲ್ಲ ತಗೊಂಡು ಕ್ಲಾಸ್ ಮಾಡಿದ್ದಿದೆ ನಾವು. ಆದ್ರೂ ಕೂಡ ಇತ್ತೀಚೆಗೆ ಆಕ್ಸಿಡೆಂಟ್ ಆಗೋದು ಅದು ಇದು ಅನ್ನೋ ಕಾರಣದಿಂದ ಸ್ವಲ್ಪ ಭಯದಿಂದ ನಾವು ಸ್ಪೆಷಲ್ ಕ್ಲಾಸ್ಗಳನ್ನು ತಗೊಳ್ಳೋಣ ಅಂದ್ಬಿಟ್ರೆ, ನಮಗೆ ಎಲ್ಲರಿಗೂ ಕೂಡ ತರಗತಿಗಳು ತುಂಬಾ ಮುಖ್ಯ. ನಮಗೆ ಬೇಕು ಅಂತ ಜಗಳ ಮಾಡುವಂತ ಶಿಕ್ಷಕರು ನಾವೆಲ್ಲರೂ ಕೂಡ ಇಲ್ಲಿ ಇದ್ದೇವೆ ಅನ್ನೋದನ್ನ ನಿಮಗೆ ಪೋಷಕರ ಗಮನಕ್ಕೆ ನಾನು ತರ್ತೇನೆ. ಹಾಗೇನೆ ಆ ಥರ ಕಲಿಸಿ ನಾವು ರಿಸಲ್ಟ್ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟ್. ಯಾಕೆಂತ ಹೇಳಿದ್ರೆ ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೆ ನಮ್ಮ